Hello students, welcome to practice live session. ಈ ಒಂದು ಕ್ಲಾಸ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ವರ್ಸಸ್ ರಿಯಲ್ ನಂಬರ್ಸ್ ಸೆಷನ್ಗೆ ಎಲ್ರಿಗೂ ಕೂಡ ಸ್ವಾಗತ ಅಂಡ್ ವೆಲ್ಕಮ್ ಟು ಅವರ್ ಚಾನೆಲ್. ಫಸ್ಟ್ ಆಫ್ ಆಲ್, PW Kannada 9th and 10th. We are actually thrilled to see you all here. Just waiting for many students to join. ಸೊ ಹಾಯ್ ಎವ್ರಿ ಒನ್, ಹಲೋ ಮಕ್ಕಳೇ. ಸೊ ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ. ಓಕೆ, ಸೊ ಎನರ್ಜೆಟಿಕ್ ಆಗಿದ್ದೀರಾ, ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಈ ಒಂದು ಲೈವ್ ಸೆಷನಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಎ ವಾರ್ಮ್ ವೆಲ್ಕಮ್ ಟು ಈಚ್ ಆ್ಯಂಡ್ ಎವ್ರಿಬಡಿ ಫಾರ್ ದಿಸ್ ಸೆಷನ್. ಸೊ ಲೆಟ್ಸ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ಸೊ ಎಲ್ಲರೂ ಜಾಯ್ನ್ ಆಗಲಿ. ಹಾಯ್. Hello Ashil, hello Aju, hello Sheila, and then Shivakumar MB. Hi to everybody. Ashil D'Souza, I guess ನಾನು ನಿಮಗೆ ಆಲ್ರೆಡಿ ಟೆಕ್ಸ್ಟ್ನಲ್ಲಿ ಮೀಟ್ ಆಗಿದ್ದೀನಿ. ಐ ರಿಮೆಂಬರ್ your name over there. ಹೇಗಾಗ್ತಿದೆ Ashil ನಮ್ಮ ಕ್ಲಾಸಸ್? ಇಸ್ ಇಟ್ ಅಂಡರ್ಸ್ಟ್ಯಾಂಡಬಲ್? ನಿಮಗೆ ಅರ್ಥ ಆಗ್ತಾ ಇದೆಯಾ? ಆರ್ ಯು ಲೈಕಿಂಗ್ ಅವರ್ ಕ್ಲಾಸಸ್? ರಿತೇಶ್. ಓಕೆ, ಹಾಯ್ ರಿತೇಶ್. ಸೊ ಎಲ್ರಿಗೂ ಹಲೋ. ಓಕೆ, ಸೊ ಹಾಯ್ ಟು ಎವ್ರಿ ಒನ್. ಹಾಯ್ ಅಜು. ಓಕೆ, ಸೊ ಐ ಬಿಲೀವ್ ಮ್ಯಾಮ್ ಆವಾಗಲೇ ಕೇಳ್ತಿದ್ರು, ಸೊ ಕ್ಲಾಸಸ್ ಎಲ್ಲ ಹೇಗೆ ಬರ್ತಾ ಇದೆ, ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ. ಸೊ ಎಲ್ಲರೂ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತಿತ್ತು. ಸೊ ಪ್ರತಿಯೊಂದು ಸೆಷನಲ್ಲೂ ನೀವೇನು ಕಲ್ತ್ರಿ, ಹೌ ಇಟ್ ವಾಸ್ ಯೂಸ್ಫುಲ್ ಅನ್ನೋದನ್ನು ನೀವು ನಮ್ಮ ಜೊತೆ ಶೇರ್ ಮಾಡಿದರೆ ಇಟ್ ವಿಲ್ ಬಿ ರಿಯಲಿ ನಮಗೆ ಅದೊಂದು ಪೊಟೆನ್ಷಿಯಲ್, ನಮಗೆ ಅದೊಂದು ಸ್ಟ್ರೆಂಗ್ತ್. ನಾವಿನ್ನೂ ಹೆಚ್ಚಿನದಾಗಿ ನಿಮಗೆ ಇನ್ನೂ ಹೆಚ್ಚಿನದಾಗಿ ಒಳ್ಳೆ ರೀತಿಯಲ್ಲಿ ಕಾನ್ಸೆಪ್ಟ್ನ ಡೆಲಿವರ್ ಮಾಡೋದಕ್ಕೆ ನಮಗೆ ಅದೊಂದು ಸ್ಟ್ರೆಂಗ್ತ್ ಆಗುತ್ತೆ. ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿ ನಿಮಗೆ ಏನು ಅನ್ಸುತ್ತೆ ಅಂತ. ಸೊ ನಿಮ್ಗೆ ಯಾವುದು ತುಂಬಾ ಇಷ್ಟ ಆಗ್ತಾ ಇದೆ, ಯಾವ ವಿಡಿಯೋಸ್ ಕರೆಕ್ಟಾಗಿ ಚೆನ್ನಾಗಿ ನಿಮಗೆ ರೀಚ್ ಆಗ್ತಿದೆ ಅಂತ ಹೇಳೋದನ್ನು ಕೂಡ ನೀವು ಅಂದರೆ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಇವಾಗ ನಮಗೆ ಮೆಸೇಜಸ್ ಬರ್ತಾ ಇದೆ. ಅಪ್ಪು ಅಂತ ಹೇಳೋರು ಜಾಯ್ನ್ ಆಗಿದ್ದಾರೆ. ಐ ಆಮ್ ಉಷಾ ಮ್ಯಾಮ್. ಎಸ್ ಉಷಾ, ವೆಲ್ಕಮ್. ಚಂದ್ರಶೇಖರ್ ಮ್ಯಾಮ್, ವೆನ್ ಆರ್ ಯು ಗೋಯಿಂಗ್ ಟು ಅಪ್ಲೋಡ್ ದಿಸ್ ಟೈಪ್ ಆಫ್ ಸೆಷನ್ ಫಾರ್ ಕ್ಲಾಸ್ 9th? We will be definitely doing it again. Don't worry, Chandrasekhar. Hi, Appu, and super classes, ma'am. I feel very easy. Thank you, Ashil. Seriously, Nima comment is so much valuable to us, and that motivates us a lot. Thank you so much, Ashil, for your presence as well as for your comment. Okay, and yeah. Hi, Rajput. So could you please mention AKS Rajput, Crick Short, something and all. The channel name is there. So could you please mention your name? Every time you comment, no, just mention your name so that ನಮಗೆ ಅಡ್ರೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೆ. ಓಕೆ, ಎಸ್ ಮ್ಯಾಮ್, ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಜನ ಜಾಯಿನ್ ಆಗಿದ್ದಾರೆ. ಎಸ್, ಸೊ ಅಜ್ಜು ಕೇಳ್ತಿದ್ರೆ ಬಯಾಲಜಿ ಕ್ಲಾಸ್ ಇಲ್ವಾ ಅಂತ ಹೇಳಿ. ಬಯಾಲಜಿ ಕ್ಲಾಸಸ್ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಮತ್ತೆ ನಿಮಗೆ ವಿಡಿಯೋಸ್ ಕೂಡ ಬಯಾಲಜಿ ರಿಲೇಟೆಡ್ ನಮ್ಮ ಚಾನಲಲ್ಲಿ ಸಿಗ್ತಾ ಇದೆ. ಸೆಷನ್, ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಬಯಾಲಜಿದು ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಕಮ್ ವಿದಿನ್ ನೆಕ್ಸ್ಟ್ ಸ್ಯಾಟರ್ಡೆ. ಅದು ನಾವು ಟೈಮ್ನ ಫಿಕ್ಸ್ ಮಾಡಿ ನಿಮಗೆ ಕಮ್ಯುನಿಟೀಸ್ ಚಾನಲ್ದು ಪೋಸ್ಟ್ನಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಅಲ್ಲಿ ನಿಮಗೆ ಅದರದ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಆಯುಷ್, ನೈಸ್ ನೇಮ್. ಹಾಯ್ ಆಯುಷ್. ಅಜ್ಜು, ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಟ್ ಇಟ್ ಈಸ್ ಎಕ್ಸಲೆಂಟ್ ಕ್ಲಾಸಸ್. ಯಾ, ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. Yes, so you all are ready for chemical reactions and equations versus ರಿಯಲ್ ನಂಬರ್ಸ್. ಓಕೆ, ಸೊ ಎಲ್ಲರೂ ನೀವು ತಯಾರಿದ್ದೀರಾ ಅಂದ್ಕೊಂಡು ಈ ಒಂದು ಸೆಷನ್ನ ಶುರು ಮಾಡ್ತಿದ್ದೀವಿ. ಆರ್ ಯು ರೆಡಿ? ಶುರು ಮಾಡೋಣ ಮತ್ತೆ ಹಾಗಿದ್ರೆ. ಓಕೆ, ಫೈನ್. ಸೊ ನಿಮ್ಮ ಆನ್ಸರ್ಸ್ ಅನ್ನ ಥ್ರೂ ಪೋಲ್ಸ್ ನಮಗೆ ನೀವು ತಿಳಿಸಬಹುದು ದ್ಯಾನ್ ಕಮೆಂಟಿಂಗ್ ಹಿಯರ್. ಓಕೆ, ಸೊ ನೋಡೋಣ ಇವಾಗ. ವಿಲ್ ಬಿಗಿನ್ ಅವರ್ ಸೆಷನ್. Okay, the very first question is, which of the following is an example of a chemical change? ಯಾವುದು ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರಲ್ಲಿ ಆಪ್ಷನ್ ಎ ಈಸ್ ಮೆಲ್ಟಿಂಗ್ ಐಸ್, ಆಪ್ಷನ್ ಬಿ ಈಸ್ ಎವಾಪರೇಟಿಂಗ್ ವಾಟರ್, ಆಪ್ಷನ್ ಸಿ ಡಿಕಂಪೋಸಿಂಗ್ ಹೈಡ್ರೋಜನ್ ಪೆರಾಕ್ಸೈಡ್, H2O2 ಡಿಕಂಪೋಸಿಷನ್, ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್. ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳೋದನ್ನ ನೀವು ಹೇಳಬೇಕು. ಸೊ ಐ ಆಮ್ ಗೋಯಿಂಗ್ ಟು ಓಪನ್ ದ ಪೋಲ್ ಹಿಯರ್. ನಾನು ನಿಮಗೆ ಟೈಮ್ ಕೊಡ್ತೀನಿ, ಆಲ್ಮೋಸ್ಟ್ 45 ಸೆಕೆಂಡ್ಸ್ ಸಾಕಿದಕ್ಕೆ. ಈ ಟೈಮ್ ಮುಗಿಯೋಷ್ಟರಲ್ಲಿ ನಿಮ್ಮ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಎ ಇದ್ರೆ ಎ ಅಂತ ಹೇಳಿ ತಿಳಿಸಿ, ಬಿ ಇದ್ರೆ ಬಿ ಅಂತ ಹೇಳಿ ತಿಳಿಸಿ,
ಸಿ ಇದ್ರೆ ಸಿ ಅಂತ ಹೇಳಿ ತಿಳಿಸಿ, ಅಂಡ್ ಡಿ ಇದ್ರೆ ಡಿ ಅಂತ ಹೇಳಿ ಇಲ್ಲಿ ಹೇಳಿ ಆಯ್ತಾ, ಯಾಕೆಂದ್ರೆ ನಿಮ್ಮ ನೇಮ್ ಲೀಡರ್ ಬೋರ್ಡ್ ನಲ್ಲಿ ಬರ್ಬೇಕಲ್ಲ, ನಂಗೆ ವಿನ್ನರ್ನ ಅನೌನ್ಸ್ ಮಾಡ್ಬೇಕು ತಾನೆ. ಸೊ ಐ ನೋ ಐ ಕ್ಯಾನ್ ಸಿ ಲಾಟ್ ಆಫ್ ಮೆಸೇಜಸ್ ಓವರ್ ದರ್ ಅಂಡ್ ಐ ಆಮ್ ಸೂಪರ್ ಹ್ಯಾಪಿ ಟು ಸಿ ದ ಕರೆಕ್ಟ್ ಆನ್ಸರ್. ಎನಿವೇಸ್ ಐ ಆಮ್ ಸ್ಟಾರ್ಟಿಂಗ್ ದ ಪೋಲ್. ಸೊ ನಿಮಗೆ ಪೋಲ್ ಸಿಗ್ತಾ ಇದೆ, ಓಕೆ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. So run ಆಗ್ತಾ ಇದೆ. I know it is quite easier answer. Poll ಸಿಗ್ತಾ ಇದೆಯಾ ನಿಮಗೆ? If not, just let me know no or yes, because we want to get your answer through the polls. Okay? All right, so I'm seeing that there is no poll. Veena is answering, Ritesh is answering. Okay, technical issues ಇದೆ, just hold on. So glitch ಇದೆ, just wait. Okay, just a second, we'll be sorting it out. ನೋಡೋಣ ಟೆಕ್ನಿಕಲ್ ಗ್ಲಿಚ್ ರಿಸಾಲ್ವ್ ಆಗುತ್ತಾ ಅಂತ ಹೇಳಿ. ಅಲ್ಲಿವರೆಗೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಿ. ಕಮೆಂಟ್ಸ್ ವಾಟ್ ಎವರ್ ಯು ಆರ್ ಟೈಪಿಂಗ್ ಅಲ್ಲ, ಅದನ್ನೇ ಆ ಪೋಲ್ನೆಲ್ಲ ತಗೊಳುತ್ತೆ. ಸೊ ದೇರ್ ಇಸ್ ನೋ ಸಪರೇಟ್ ಪೋಲ್ ಫಾರ್ ಇಟ್. ಸೊ ವಾಟ್ ಎವರ್ ಯು ಆರ್ ಟೈಪಿಂಗ್, that itself will come inside the poll. Okay? ಆಲ್ ರೈಟ್, ಸೊ ಈ ಆನ್ಸರ್ ಇಸ್ ವೆರಿ ವೆರಿ ಈಸಿ. ನಿಮಗೆ ಗೊತ್ತಿದೆ ಇದರಲ್ಲಿ ಏನು ಆನ್ಸರ್ ಇದೆ ಅಂತ ಹೇಳಿ. ನಿಮಗೆ ಗೊತ್ತಿರಲೇಬೇಕು ವಾಟ್ ಈಸ್ ಮೆಲ್ಟಿಂಗ್ ಐಸ್ ಅಂತ ಹೇಳಿ. ಮೆಲ್ಟಿಂಗ್ ಪ್ರಾಸೆಸ್ನ ನೀವು ಫ್ಯೂಷನ್ ಅಂತ ಹೇಳಿ ಕರಿತೀರ, ಕರೆಕ್ಟ್? ಸೊ ದೆನ್ ದ ಸೆಕೆಂಡ್ ಆಪ್ಷನ್ ಇಸ್ ಇವಾಪರೇಟಿಂಗ್ ವಾಟರ್. ಸೊ ಇನ್ ಇವಾಪರೇಟಿಂಗ್ ವಾಟರ್ ಅಗೇನ್ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗುತ್ತೆ. ಎಲ್ಲಿಂದ? ಲಿಕ್ವಿಡ್ ಇಂದ ಗೇಷಿಯಸ್ ಮೀಡಿಯಂಗೆ ಫಿಸಿಕಲ್ ಸ್ಟೇಟ್ ಅಷ್ಟೇ ಚೇಂಜ್ ಆಗುತ್ತೆ ಹೊರತು ಅಲ್ಲಿ ಯಾವುದೇ ಥರದ ಒಂದು ಕೆಮಿಕಲ್ ರಿಯಾಕ್ಷನ್ ಪ್ರಾಸೆಸ್ ಆಗಲ್ಲ, ರೈಟ್? ಸಿಮಿಲರ್ಲಿ ಡಿಕಂಪೋಸಿಂಗ್ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳುವಂಥದ್ದು ಈಸ್ ಆಕ್ಚುಲಿ ಅ ಕೆಮಿಕಲ್ ರಿಯಾಕ್ಷನ್. ನಿಮಗೆಲ್ರಿಗೂ ಗೊತ್ತಿದೆ ಅದು ಯಾಕೆ ಕೆಮಿಕಲ್ ರಿಯಾಕ್ಷನ್ ಅದು ಅಂತ ಹೇಳಿ. ಬಿಕಾಸ್ H2O2 ಅಂತ ಹೇಳುವಂತಹ ಸಿಂಗಲ್ ಕಂಪೌಂಡ್ ವಿಲ್ ಸ್ಪ್ಲಿಟ್ ಇಂಟು H2 ಗ್ಯಾಸ್ ಅಂಡ್ ಆಕ್ಸಿಜನ್ ಗ್ಯಾಸ್. ಎರಡು ಗ್ಯಾಸ್ ಆಗಿ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಎಸ್, so the option C is the correct answer. And then the last option, that is option D, dissolving salt in water. ನೀವೇನಾದ್ರೂ ಸಾಲ್ಟ್ ಅನ್ನ ನೀರಿಗೆ ಹಾಕಿದ್ರೆ once you evaporate all the water you get the salt residue. ಅಲ್ಲಿ ಯಾವುದೇ ತರದ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ನ್ಯೂ ಪ್ರಾಡಕ್ಟ್ ನಿಮಗೆ ಸಿಗಲ್ಲ. ಸೊ ಯಾರೆಲ್ಲ ಆನ್ಸರ್ ಮಾಡಿದಿರ ಸಿ ಅಂತ ಹೇಳಿ? ಸ್ನೇಹ, ಅಜ್ಜು, ಏಶಿಲ್, ವೀನಾ, all of you have answered the correct option here. So I will be moving on to the next question. And in the next question, you start answering through the polls. ಅಂದ್ರೆ ನಿಮಗೆ ಲೀಡರ್ ಬೋರ್ಡ್ ನಲ್ಲಿ ನಿಮ್ಮ ಕರೆಕ್ಟ್ ನೇಮ್ಸ್ ಎಲ್ಲವುಗಳು ಕೂಡ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. So I'll be moving on to the next question now, and that is mathematics question. Be ready to answer this. So, makle, this is our second question and this is maths question. Okay na? So nodi, due to some technical glitch, poll use ಆಗ್ತಿಲ್ಲ. But ಏನು ನೀವು ತೊಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಆನ್ಸರ್ನ ಹಾಕ್ಬೋದು. ಎಲ್ಲಿ? ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಿಮ್ಮ ರೈಟ್ ಆನ್ಸರ್ನ ಹಾಕಿ. ಓಕೆನಾ? ಆಲ್ ರೈಟ್, ಆಸ್ ಆಫ್ ನೌ. ಓಕೆ, ಸೊ ಕ್ವೆಶನ್ ಏನಿದೆ ಅಂತ ನೋಡೋಣ. ಇಫ್ ಸಮ್ ಆಫ್ ದ LCM and HCF of two numbers is 50 and their LCM is 20 more than their HCF, then the product of the two numbers will be. ನೋಡಿ, ಯೋಚನೆ ಮಾಡಿ ಏನ್ ಬರುತ್ತೆ ಆನ್ಸರ್ ಅಂತ. ಸೊ ಸಮ್ ಆಫ್ LCM ಅಂಡ್ HCF ಅಂತ ಹೇಳ್ತಿದ್ದಾರೆ. ಓಕೆ, ಸಮ್ ಆಫ್ LCM ಮತ್ತೆ HCF ಈಸ್ 50
and their LCM is 20 more than HCF. Okay, so ಇವಾಗ ನಾವು ಏನು ಕಂಡು ಹಿಡಿಬೇಕು, ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ವಿಲ್ ಬಿ ಏನು ಅಂತ ಕಂಡು ಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ಟೂ ನಂಬರ್ಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು, ಅವುಗಳ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾನು ಪೋಲ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಟ್ಸ್ ಜಸ್ಟ್ ಫಾರ್ ಅ ಪ್ರೋಟೋಕಾಲ್ ಅಂತ ಹೇಳ್ತೀನಿ. ಓಕೆನಾ? ಸೊ ನೀವು ಆನ್ಸರ್ನ ಮಾತ್ರ ಪೋಲಿಗೋಸ್ಕರ ಕಾಯಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ಫೈನ್, ಆಲ್ ರೈಟ್. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು 60 ಸೆಕೆಂಡ್ಸ್, ಅಂದರೆ 1 ನಿಮಿಷ ನಿಮಗೆ ಟೈಮ್ ಕೊಡ್ತಿದ್ದೀನಿ, ಟ್ರೈ ಮಾಡಿ. ಆಲ್ ರೈಟ್? ಓಕೆ, ಫೈನ್. ಸೊ ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ, ಅಕ್ಸ್ ರಜಪೂತ್. ಓಕೆ, ಸೊ ಚೆಕ್ ಮಾಡಿ ಆನ್ಸರ್ನ ಕರೆಕ್ಟಾಗಿ ಚೆಕ್ ಮಾಡಿ. ಅವಸರ ಮಾಡ್ಕೋಬೇಡಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಯೋಚನೆ ಮಾಡಿ, ಪೆನ್ನು ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡಿ ಆನ್ಸರ್ ಮಾಡ್ರಿ. ಓಕೆನಾ? ರ್ಯಾಂಡಮ್ ಆಗಿ ಆನ್ಸರ್ ಮಾಡಬೇಡ್ರಿ. ಥಿಂಕ್ ಯೋಚನೆ ಮಾಡಿ. ಓಕೆ, ಸೊ ಓನ್ಲಿ ರಜಪೂತ್ ಈಸ್ ಆನ್ಸರಿಂಗ್, ಅದು ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ. ವಾಟ್ ಅಬೌಟ್ ಅದರ್ಸ್? ಬೇರೆಯವರೆಲ್ಲ ಏನು ಹೇಳ್ತೀರಾ? ಓಕೆ, ಫೈನ್, ಆಲ್ ರೈಟ್. ಸೊ ಎನಿ ಅದರ್ ಆನ್ಸರ್ಸ್? ಎನಿ ಅದರ್ ಆನ್ಸರ್ಸ್? ಯಾವ ಕ್ಲಾಸ್ಗೆ? ಸೊ ದಿಸ್ ಇಸ್ ಫಾರ್ ಕ್ಲಾಸ್ 10th. ದಿಸ್ ಇಸ್ ಫಾರ್ ಕ್ಲಾಸ್ 10th. ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಅಲ್ಲಿ ನೀವೇನು ಓದಿದ್ದೀರಾ? HCF ಆ್ಯಂಡ್ LCM ಇವೆರಡರ ಪ್ರಾಡಕ್ಟ್ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ ಓದಿದ್ದೀರಾ, ಹೌದಾ? HCF ಆಫ್ ಎನಿ ಟೂ ನಂಬರ್ಸ್ ಮಲ್ಟಿಪ್ಲೈಡ್ ವಿತ್ LCM ಆಫ್ ಎನಿ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್, ಹೌದಾ? ಸೊ ಈಗ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೋಡಿ, ಏನು ಕೊಟ್ಟಾರೆ? ಫಸ್ಟು ಸಮ್ ಆಫ್ ದ LCM ಅಂಡ್ HCF ಆಫ್ ಟೂ ನಂಬರ್ಸ್ ಈಸ್ 50 ಅಂತ ಕೊಟ್ಟಾರೆ. ನಮಗೆ HCF ಗೊತ್ತಿಲ್ಲ, LCM ಗೊತ್ತಿಲ್ಲ, ಹೌದಾ? ಸೊ ಬಟ್ ಏನು ಕೊಟ್ಟಾರೆ? ದೇರ್ LCM ಈಸ್ 20 ಮೋರ್ ದನ್ ದೇರ್ HCF ಅಂತ ಹೇಳ್ತಿದ್ದಾರೆ. ನಾನು ಏನು ಮಾಡ್ತೀನಿ, ಐ ವಿಲ್ ಡೂ ಒನ್ ಥಿಂಗ್. ಹೆಂಗಿದ್ರು LCM ಈಸ್ 20 ಮೋರ್ ದೆನ್ HCF ಅಂತ ಕೊಟ್ಟಾರೆ, ಹೌದಾ? ಸೊ ನಾನು HCF ಈಸ್ ಈಕ್ವಲ್ ಟು ಎಕ್ಸ್ ಅಂತ ಅಸ್ಯೂಮ್ ಮಾಡ್ತೀನಿ. ಏನು ಮಾಡ್ತೀನಿ? HCF ಈಸ್ ಈಕ್ವಲ್ ಟು ಎಕ್ಸ್. ಯಾಕೆ ತಗೊಂಡೆ ಅಂದರೆ LCM ಈಸ್ 20 ಮೋರ್ ದನ್ ದೇರ್ HCF ಅಂದರೆ ನಾನು LCMನ ಯಾವ ರೀತಿ ಬರಿಬೋದು? 20 ಮೋರ್ ದನ್ ದೇರ್ HCF ಅಂದರೆ ಎಕ್ಸ್, ಅಂದರೆ 20 ಪ್ಲಸ್ ಎಕ್ಸ್ ಆಯಿತು. ಅರ್ಥ ಆಯ್ತಾ? ದಿಸ್ ಇಸ್ ಅವರ್ HCF ಮತ್ತು LCM ಇವಾಗಿನ ಮಟ್ಟಿಗೆ. ಈಗ ಕ್ವೆಶನ್ ನೋಡ್ರಿ, ಇಫ್ ಸಮ್ ಆಫ್ ದ LCM ಅಂಡ್ HCF ಆಫ್ ಟೂ ನಂಬರ್ಸ್ ಇಸ್ 50 ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾನು ಏನು ಮಾಡ್ತೀನಿ? ಇವೆರಡನ್ನ ಆ್ಯಡ್ ಮಾಡ್ತೀನಿ. ಯಾವುದನ್ನ? HCF ಪ್ಲಸ್ LCM ಈಸ್ ಈಕ್ವಲ್ ಟು 50. ಸೊ HCF ಎಷ್ಟಿದೆ? ಎಕ್ಸ್ ಇದೆ. LCM ಈಸ್ 20 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 50. ಕರೆಕ್ಟಾ? ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಸ್ 2x ಪ್ಲಸ್ 20 ಈಸ್ ಈಕ್ವಲ್ ಟು 50. ಕರೆಕ್ಟಾ? ಈಗ ಮುಂದೆ ಏನು ಮಾಡಬೇಕು? 2xನ ಹಾಗೆ ಇಟ್ಕೊಳ್ಳಿ. 50 ಪ್ಲಸ್ 20ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದ್ರೆ -20. ಸೊ 2x ಇಸ್ ಈಕ್ವಲ್ ಟು 30. ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 15 ಬರುತ್ತೆ, ರೈಟಾ? ಎಕ್ಸ್ ವ್ಯಾಲ್ಯೂ ಇಸ್ 15. ಇಷ್ಟಕ್ಕೆ ಮುಗಿಲಿಲ್ಲ, ಎಕ್ಸ್ ವ್ಯಾಲ್ಯೂ ಬಂತು. ಹಾಗಿದ್ರೆ HCF ವಿಲ್ ಬಿ ಹೌ ಮಚ್? ಎಷ್ಟಿರುತ್ತೆ? 15. LCM ಎಷ್ಟಾಗುತ್ತೆ? 20 ಪ್ಲಸ್ ಎಕ್ಸ್ ಅಂದರೆ 20 ಪ್ಲಸ್ 15 ಈಸ್ 35, ಹೌದಾ? ಈಗ ಲಾಸ್ಟ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವೇನು ಕಲ್ತಿದ್ವಿ? HCF ಆಫ್ ಎನಿ ಟೂ ನಂಬರ್ಸ್ ಪ್ಲಸ್ LCM ಆಫ್ ಎನಿ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್, ಹೌದಾ? ಸೊ ಹಾಗಿದ್ರೆ ನಾನು ಫೈನಲ್ ಆಗಿ ಏನಂತ ಬರಿಬೋದು ನೋಡಿ ಇಲ್ಲಿ, HCF ಇಂಟು LCM ಈಸ್ ಈಕ್ವಲ್ ಟು A ಇಂಟು B, ಹೌದಾ? ಸೊ HCF ಎಷ್ಟಿದೆ? 15 ಇಂಟು 35 ಈಸ್ ಈಕ್ವಲ್ ಟು A ಆ್ಯಂಡ್ B ಆರ್ ಎನಿ ಟೂ ನಂಬರ್ಸ್. ಓಕೆ, ಸೊ ಈಗ ದ ಪ್ರಾಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಎಷ್ಟು ಬರುತ್ತೆ? 15 ಇಂಟು 35 ಮಾಡಿದರೆ 525 ಬರುತ್ತೆ. ಓಕೆನಾ? ಹಾಗಿದ್ರೆ ರೈಟ್ ಆನ್ಸರ್ ಯಾವುದು? 525, ಆಪ್ಷನ್ ಬಿ. ಅರ್ಥ ಆಯ್ತಾ ಹೆಂಗೆ ಸಾಲ್ವ್ ಮಾಡೋದು ಅಂತ? ಫೈನ್, ಓಕೆ, ಆಲ್ ರೈಟ್. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್. So it's a chemistry question. Ready for chemistry question? So if you're ready, say yes. ನೀವು yes ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ವೆಶನ್ ಹೇಳ್ತೇನೆ.
ಓಕೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಏಷಲ್ ಡಿಸೋಜಾ ಹೇಳ್ತಾ ಇದ್ದಾರೆ. ಸೊ ಮ್ಯಾಮ್ ವಿಲ್ ಗಿವ್ ದ ಕ್ಲಾರಿಟಿ ಆನ್ ಇಟ್ ಒನ್ ಸೆಕೆಂಡ್. ಓಕೆ, ಸೊ ಓಕೆ ಅಜು, ಓಕೆ ನೀವೇನು ಹೇಳಿದ್ರಿ, ಇದು ಫಸ್ಟ್ ಸೆಷನ್ AP ಅಂತ ಹೇಳಿದ್ರಿ. ಅಕಾರ್ಡಿಂಗ್ ಟು CBSE ಸಿಲೆಬಸ್ ರಿಯಲ್ ನಂಬರ್ಸ್ ಫಸ್ಟ್ ಚಾಪ್ಟರು, ಫಾರ್ SSLC ಅರಿಥಮೆಟಿಕ್ ಪ್ರೋಗ್ರೆಷನ್ ಇಸ್ ದ ಫಸ್ಟ್ ಚಾಪ್ಟರ್. ಹೌದಾ? ಸೊ ಈಗಿನ ಮಟ್ಟಿಗೆ ನಾವು CBSE ಪ್ರಕಾರ ಹೋಗ್ತಿದ್ವಿ. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಅರಿಥಮೆಟಿಕ್ ಪ್ರೋಗ್ರೆಷನ್, ಡೋಂಟ್ ವರಿ. ಓಕೆ, ಫೈನ್. All right, so I could see some yeses over there. ಸ್ನೇಹ yes ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಏಶಿಲ್ ಅಂಡ್ ವೀನಾ. ಮತ್ತೆ AKS ರಜಪೂತ್ ಕ್ರಿಕ್ ಶಾರ್ಟ್ಸ್. ಓಕೆ, ರಿತೇಶ್ ಅಲ್ವಾ ನಿಮ್ಮ ಹೆಸರು? ಬಿಗ್ ಫ್ಯಾನ್ ಅಂತ ಹೇಳ್ತಿದ್ದಾರೆ. ಓಕೆ, ವೈಷ್ಣವಿ ಮ್ಯಾಮ್ದು ಬಿಗ್ ಫ್ಯಾನ, ಶ್ರೀಜಾ ಮ್ಯಾಮ್ದು ಬಿಗ್ ಫ್ಯಾನ ಮೆನ್ಷನ್ ಮಾಡಿ. ಕ್ಲಾಸ್ 9 ಪ್ರಾಕ್ಟೀಸ್ ಸೆಷನ್ ನಾವು ಇಡ್ತೇವೆ. ಆಲ್ ರೈಟ್, ಲೆಟ್ ಸ್ಟಾರ್ಟ್ ದ ಕ್ವೆಶ್ಚನ್. ನೋ ಮೋರ್ ಟಾಕ್ಸ್. ದ ಕ್ವೆಶ್ಚನ್ ಇಸ್, ಥರ್ಡ್ ಕ್ವೆಶ್ಚನ್ ಇಟ್ ಇಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್? ಲಾಸ್ಟ್ ಟೈಮ್ ಕೆಮಿಕಲ್ ಚೇಂಜ್ ಯಾವುದು ಅಂತ ಹೇಳಿ ರೆಕಾಗ್ನೈಸ್ ಮಾಡಿದ್ರಿ. ಈ ಸಲ ಫಿಸಿಕಲ್ ಚೇಂಜ್ ಯಾವುದು ಅಂತ ಹೇಳಿ ರೆಕಾಗ್ನೈಸ್ ಮಾಡ್ಬೇಕು ನೀವು. ಓಕೆ, ಆಪ್ಷನ್ 1, you're burning magnesium ribbon in the presence of oxygen that forms magnesium oxide. Option 2, digesting food in the stomach which results in the production of glucose, right? Option C, dissolving potassium permanganate, KMNO4, potassium ಮ್ಯಾಂಗನಸ್, ಅದು ಪರ್ಮಾಂಗನೇಟ್ ಅಂತ ಹೇಳುವ ಅಯಾನ್, ಅದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸ್ ಇನ್ ವಾಟರ್. ಜಸ್ಟ್ ಲೈಕ್ ನೀವು ಸಾಲ್ಟ್ ಅಥವಾ ಶುಗರ್ನ ನೀರಲ್ಲಿ ಕರಗಿಸ್ತೀರಲ್ವಾ, ಸಾಲ್ಟ್ ಶುಗರ್ ಬದಲಿಗೆ KMNO4 ಅಂತ ಹೇಳುವಂತಹ ಒಂದು ಕಂಪೌಂಡ್ ಅನ್ನ ತಗೊಂಡಿದ್ದಾರೆ. ಆಯ್ತಾ? ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಕಂಬೈನಿಂಗ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಹೈಡ್ರೋಜನ್, ಆಕ್ಸಿಜನ್ ಅಂಡ್ ವಾಟರ್. ಸೊ ಇಷ್ಟು ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಆಪ್ಷನ್ಸ್ ಯಾವುದು ಅಂತ ಹೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. Yes. So I'll tell you who actually answered the right answer. Ritesh, very good. For this question number ಹಾಕ್ಬಿಟ್ಟು ಆನ್ಸರ್ ಮಾಡ್ತೀರಾ, ಯಾಕೆಂದ್ರೆ ನೀವು ಯಾವುದಕ್ಕೆ ಆನ್ಸರ್ ಮಾಡಿದ್ರ ಅಂತ ಹೇಳಿ ಗೊತ್ತಾಗಲ್ಲ. Yes, it is actually C. ವಿನಾ, it is C. ಯಾಕೆ D ಅಲ್ಲ? ಬಿಕಾಸ್ ಇದರಲ್ಲಿ H2O ಅಂತ ಹೇಳುವ ಪ್ರಾಡಕ್ಟ್ ಫಾರ್ಮ್ ಆಯಿತು. ಸೊ ಇಟ್ಸ್ ಅ ಕೆಮಿಕಲ್ ಚೇಂಜ್. ಫಸ್ಟ್ನಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳುವ ಪ್ರಾಡಕ್ಟ್ ಫಾರ್ಮ್ ಆಯ್ತಾ, ಕೆಮಿಕಲ್ ಚೇಂಜ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ನಲ್ಲಿ ನೀವು ಫುಡ್ ತಿಂತೀರಾ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಈಟಿಂಗ್ ಫುಡ್ ಅಂಡ್ ವಾಚಿಂಗ್ ದಿಸ್ ವಿಡಿಯೋ. ಆ ಎಲ್ಲ ಫುಡ್ ಅಲ್ಟಿಮೇಟ್ ಆಗಿ ಡಿಫ್ರೆಂಟ್ ಎನರ್ಜಿ ಸೋರ್ಸಸ್ ಆಗಿ ನಮ್ಮ ಬಾಡಿಯಲ್ಲಿ ಡಿಫ್ರೆಂಟ್ ಸೆಲ್ಸ್ಗೆ ಸಪ್ಲೈ ಆಗುತ್ತೆ. ಬಟ್ ಮೋಸ್ಟ್ ಸಿಂಪಲ್ ಕಂಪೌಂಡ್ ಇಸ್ ಗ್ಲೂಕೋಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಅನ್ಕೊಳ್ಳಿ. ಅಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಅಂಡ್ ದ ಕ್ವೆಶ್ಚನ್ ಇಸ್ ವಿಚ್ ಈಸ್ ಅ ಫಿಸಿಕಲ್ ಚೇಂಜ್. ಸೊ whomever has answered C, it is actually correct. Yes, Neha, it is C. Correct answer is C. Okay, so now Vaishnavi ma'am will come up with the right answer. So ನೆನಪಿರಲಿ ನಿಮಗೆ, ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ C ಆಗಿರುತ್ತೆ. So ready for the maths question? So ma'am is going to ask the maths question. So next question, if both, ನೋಡಿ ಸ್ವಲ್ಪ ಇದು ಲೆವೆಲ್ ಕ್ವಶನ್ಸ್ ಏನಿದೆ ಗೊತ್ತಾ, ಕ್ವಶನ್ ಲೆವೆಲು ಮಾಡರೇಟ್ ಇದೆ. ಓಕೆನಾ? ಹೈ ಲೆವೆಲು ಅಲ್ಲ, ಈಸಿ ಲೆವೆಲು ಅಲ್ಲ. ಸೊ ಮಾಡರೇಟ್, ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಟ್ರೈ ಮಾಡಿ. ಇಫ್ ಬೋತ್ 5 ಸ್ಕ್ವೇರ್ ಅಂಡ್ 3 ಕ್ಯೂಬ್ ಆರ್ ಫ್ಯಾಕ್ಟರ್ಸ್ ಆಫ್ n ಇಂಟು 6 ಸ್ಕ್ವೇರ್ ಇಂಟು 7 ಕ್ಯೂಬ್, ದೆನ್ ವಾಟ್ ಈಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ n ಅಂತ ಹೇಳ್ತಿದ್ದಾರೆ. ಓಕೆನಾ? ಇಲ್ಲಿ ಬೇಸಿಕಲಿ ನಮಗೆ ಏನು ಕೊಟ್ಟಾರೆ, ಫ್ಯಾಕ್ಟರ್ಸ್ ಕೊಟ್ಟಾರೆ. ಅದು 5 ಸ್ಕ್ವೇರ್ ಮತ್ತೆ 3 ಕ್ಯೂಬ್. ಯಾವ್ದ್ರ ಫ್ಯಾಕ್ಟರ್ಸು ಅಂದರೆ ನೋಡಿ, ಇದಿಷ್ಟನ್ನ ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಒಂದು ನಂಬರ್ ಬರುತ್ತೆ. ಆ ನಂಬರ್ ಏನು ಅಂತ ನಮಗೆ ಗೊತ್ತಿಲ್ಲ. ಹೌದಾ? ಬಟ್ ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ನಂಬರ್ ಬರಬೇಕು ಅಂದರೆ ಫಸ್ಟ್ n ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು. ಅದರ ಫ್ಯಾಕ್ಟರ್ಸ್ನ ಕೊಟ್ಟರೆ ಇಟ್ ಈಸ್ ಎ ಕ್ಲೂ. ಇದನ್ನು ಯೂಸ್ ಮಾಡಿಕೊಂಡು n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರೈ ಮಾಡಿ. ಸೊ ನಿಮ್ಮ ಉತ್ತರ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಟ್ರೈ ಮಾಡಿ. ಪೇಪರು ಪೆನ್ ತಗೊಂಡು ಸಾಲ್ವ್ ಮಾಡಿ, ಆಮೇಲೆ ಆನ್ಸರ್ ಮಾಡಿ. ಓಕೆ, ನೋಡಿ n ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸ್ಮಾಲೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ n. ಓಕೆ, ಸ್ನೇಹ A ಅಂತ ಹೇಳ್ತಿದ್ದಾರೆ. ವೀಣಾ 4A ಅಂತ ಹಾಕ್ತಿದ್ದಾರೆ. ಓಕೆ, ಫೈನ್. ಸೊ ಫೋರ್ತ್ ಕ್ವೆಶನ್ಗೆ A ಆನ್ಸರ್. ಫೈನ್. ಸೊ ಸ್ನೇಹ ಇಸ್ ಆಲ್ಸೋ ಸೇಯಿಂಗ್ A. ಮತ್ತೆ ಕಮಾನ್ ಎವ್ರಿವನ್, ಎಲ್ಲರೂ ಕಮೆಂಟ್ ಮಾಡಿ. ಸೊ ನಿಮ್ಮ ಆನ್ಸರ್ಸ್ ಏನು ಅಂತ ಗೊತ್ತಾಗುತ್ತೆ.
ವೆರಿ ಗುಡ್. ವೀಣಾ ಅಂಡ್ ಸ್ನೇಹ. ಆಲ್ ರೈಟ್. ಸೊ ಕ್ವಶನ್ ಸಾಲ್ವ್ ಮಾಡೋಣ ಹಾಗಿದ್ರೆ. ಆಲ್ ರೈಟ್. ನೋಡಿ, ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ವ್ಯಾಲ್ಯೂ ಆಫ್ ಎನ್ ನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಇಲ್ಲಿ 5² ಮತ್ತೆ 3³ ಅವ್ರ ಫ್ಯಾಕ್ಟರ್ಸ್ ಅಂತ ಅವರೇ ಹೇಳ್ಯಾರೆ. n ಇಂಟು ನೋಡಿ, n ಇಂಟು 6² ಇಂಟು 7³ ಅಂತ ಅದೇ. ಹೌದಾ? ನಾನು ಏನ್ ಮಾಡ್ತೀನಿ, ಈ n ಇಂಟು ಹಾಗೆ ಬರ್ದು 7 ಅಂತೂ 7 ಇಂಟು 1 ಅಂತ ಬರ್ಕೊಳ್ತೀವಿ. ಹೌದಾ? 7 ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ನಾನು 6ನ 2 ಇಂಟು 3 ಹೋಲ್ ಸ್ಕ್ವೇರ್ ಇಂಟು 7³ ಅಂತ ಬರಿತೀನಿ. ಏನಾದರೂ ತೊಂದರೆನಾ? ಏನು ತೊಂದರೆ ಇಲ್ಲ. ಹೌದಾ? ಸೊ 2 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಬರ್ದೆ. ಈಗ ಮುಂದೆ ಏನು ಮಾಡ್ತೀನಿ ನೋಡಿ, ಸೆಪ್ರೇಟ್ ಮಾಡ್ತೀನಿ. ಏನು ಸೆಪ್ರೇಟ್ ಮಾಡ್ತೀನಿ ಅಂದರೆ 2² ಇಂಟು 3² ಇಂಟು 7³ ಇಷ್ಟು ಮಾಡಿದ್ನಾ? ಅರ್ಥ ಆಯ್ತಾ ಇಲ್ಲಿವರೆಗೂ? ಈಗ ಮುಂದೆ ನೋಡಿ, ನಮಗೆ ಇಲ್ಲಿ ಕೆಲಸ ಏನು, ಫಸ್ಟ್ n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೌದಾ? ನಮಗೆ ಏನು ಕೊಟ್ಟಾರೆ, 5² ಆ್ಯಂಡ್ 3³ ಆರ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಾರೆ. ಈಗ ಇದನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ 3² ಇದೆ. ಇವೆಲ್ಲ ಏನು? ಇವೆಲ್ಲ ಏನು? ಫ್ಯಾಕ್ಟರ್ಸ್. ಇವೆಲ್ಲ ಏನು? ಫ್ಯಾಕ್ಟರ್ಸ್, ಪ್ರೈಮ್ ಫ್ಯಾಕ್ಟರ್ಸ್. ಸೊ 5² ಮತ್ತೆ 3³ ಕೂಡ ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 3³ ಅಲ್ಲಿ ಆಲ್ರೆಡಿ 3² ಇಲ್ಲಿ ಪ್ರೆಸೆಂಟ್ ಇದೆ. ಹೌದಾ? 3² ಆಲ್ರೆಡಿ ಪ್ರೆಸೆಂಟ್ ಇದೆ. ಹಾಗಿದ್ರೆ n ವ್ಯಾಲ್ಯೂ ಏನಾಗಿರ್ಬೇಕು ಅಂದ್ರೆ, ಉಳಿದಿದ್ದೇನು ಇದರಲ್ಲಿ ನೋಡಿ, 5² ಮತ್ತೆ 3³ ಇದರಲ್ಲಿ ಇನ್ವಾಲ್ವ್ ಆದಾಗ್ಲೇ ನಮಗೆ ಒಂದು ಕಂಪ್ಲೀಟ್ ನಂಬರ್ ಬರೋದು. ಯಾಕಂದ್ರೆ ಇವು ಕೂಡ ಫ್ಯಾಕ್ಟರ್ಸು ಮತ್ತೆ ಇದೂ ಫ್ಯಾಕ್ಟರ್ಸು. ಕ್ವಶನ್ ಅಲ್ಲೇ ಅವರೇ ಎಲ್ಲ ಕೊಟ್ಟಾರೆ, ನೀವು ಯೋಚನೆ ಮಾಡ್ಬೇಕಷ್ಟೇ. ಸೊ ಇಫ್ 3² ಈಸ್ ಆಲ್ರೆಡಿ ದೇರ್, ಇಲ್ಲಿ 3³ ಫ್ಯಾಕ್ಟರ್ ಅಂತ ಕೊಟ್ಟಾರೆ. ಹಾಗಿದ್ರೆ ಉಳಿದಿದ್ದೇನು 3 ಇಂಟು 5² ಕೂಡ ಫ್ಯಾಕ್ಟರು. ಇಲ್ಲಿ 5² ಎಲ್ಲೂ ಇಲ್ಲ, ಆದ್ರೆ ಇವೆಲ್ಲ ಫ್ಯಾಕ್ಟರ್ಸು. ಇದ್ರ ಜೊತೆ 5² ಇಲ್ಲ, ಹಾಗಾಗಿ 5² ಇಲ್ಲಿ ಬರ್ಕೊಳ್ತೀನಿ. ಸೊ n ಇಸ್ ಈಕ್ವಲ್ ಟು 5² ಈಸ್ 25 ಇಂಟು 3 ಎಷ್ಟು ಬರುತ್ತೆ? n ವ್ಯಾಲ್ಯೂ ವಿಲ್ ಬಿ 75. ಅರ್ಥ ಆಯ್ತಾ? ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್, 75. ಸೊ ಸ್ನೇಹ ಮತ್ತೆ ವೀಣಾ ಯಾರ್ಯಾರು ಆಪ್ಷನ್ ಎ ಅಂತ ಹಾಕಿದಾರಲ್ಲ 75, ಇಟ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಹೆಂಗೆ ನೀವು ಅಪ್ರೋಚ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಕ್ವಶನ್ ಅಲ್ಲೇ ಎಲ್ಲ ಕೊಟ್ಟಾರೆ ಮಕ್ಕಳೇ, ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಇವುಗಳು ಕೂಡ ಫ್ಯಾಕ್ಟರ್ಸು, ಇವೆರಡು ಕೂಡ ಫ್ಯಾಕ್ಟರ್ಸೇ, ಎಲ್ಲ ಇಲ್ಲೇ ಇದೆ. ನೀವು ಏನು ಇಲ್ಲ ಅನ್ನೋದನ್ನ ನೋಡಿ ಮಲ್ಟಿಪ್ಲೈ ಮಾಡೋದಷ್ಟೇ ನಿಮ್ಮ ಕೆಲಸ. ಓಕೆ, ಫೈನ್. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವಶನ್, ಶ್ರೀಜಾ ಮ್ಯಾಮ್ ನೆಕ್ಸ್ಟ್ ಕ್ವಶನ್ ನೋಡ್ತಾರೆ. All right, so ready for the chemistry question? If yes, then you should say yes. And guess ಬಂದ್ರೆ ನಾನು question start ಮಾಡೋದು. So waiting for yes. Yes, I got. So the next chemistry question is on the equation ಇದೆ. Very simple equation. Metal aluminum reacting with a king of chemical. ಯಾರಿದು? ಸಲ್ಫ್ಯೂರಿಕ್ ಆಸಿಡ್. ಆಯ್ತಾ? ಇವರಿಬ್ರು ಮಾತಾಡ್ಕೊಂಡು ರಿಯಾಕ್ಷನ್ ಮಾಡ್ತಿದ್ದಾರೆ. ಸಲ್ಫೇಟ್ ಅಂತ ಹೇಳುವಂಥದ್ದು ಅಲ್ಯೂಮಿನಿಯಂ ಜೊತೆ ಒಂದು ರಿಲೇಶನ್ಶಿಪ್ ಫಾರ್ಮ್ ಮಾಡುತ್ತೆ. ಅಂಡ್ ಯು ಗೆಟ್ ಅ ಪ್ರಾಡಕ್ಟ್ ಆಫ್ ಅಲ್ಯೂಮಿನಿಯಂ ಸಲ್ಫೇಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ನಿಮಗೆ ಗೊತ್ತೇ ಇದೆ, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ ಯು ಗೆಟ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. Now you have to balance the equation and let me know the value of x as well as y. Coefficient value ಏನು ಅಂತ ಹೇಳಿ ನೀವು ನನಗೆ ಹೇಳಬೇಕು. So through your answer. Shivraj is saying option A. You're very quick, but I will tell you whether your answer is correct or not after some time. Okay, Ritesh, I got the answer. Veena, I got the answer. Sneha, I got the answer. You guys are extremely good in chemistry. So proud of you. And I really appreciate that quickness you answered, okay? So what is the equation? Aluminium reacting with sulfate giving Al2SO4 whole thrice H2. So very simple. On your product side there are 2 aluminium, and on your product side again there are 3 sulfate. Alba 3 sulfate iro karanakoskara the value of y becomes 3, and the correct option is 2 and 3. Simple. Wow, nice, nice. Ganesh, I got the answer. Ajju, I got the answer. Good, good. So the next question will be mathematics, and Vaishnava will be coming here to address the question. Fine. So, Namma, next question.
the least number that is divisible by all the numbers from 1 to 10 both inclusive. ಓಕೆ, ಸೊ ಎರಡು ಇನ್ಕ್ಲೂಡ್ ಮಾಡಬೇಕು. ಯಾವುದು? 1 ಮತ್ತು 10ನ. ಇವೆರಡರ ನಡುವೆ ಅಂದರೆ 1 ಮತ್ತು 10 ಇನ್ಕ್ಲೂಡ್ ಮಾಡಿಕೊಂಡು ಇವೆರಡರ ನಡುವೆ ಬರ್ತಕ್ಕಂಥ ಎಲ್ಲ ನಂಬರ್ಸ್ಗಳ ಏನು ಕಂಡುಹಿಡಿಬೇಕು? ಲೀಸ್ಟ್ ನಂಬರ್ನ ಕಂಡುಹಿಡಿಬೇಕು. ಓಕೆ, ಸೊ ಇನ್ ಅದರ್ ವರ್ಡ್ಸ್ LCMನ ಫೈಂಡ್ ಔಟ್ ಮಾಡಬೇಕು. ಟ್ರೈ ಮಾಡಿ. ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ ಓಕೆ, ಸೊ ಅನುಷ್ಕಾ ಸಿ ಅಂತ ಹೇಳ್ತಿದ್ದಾರೆ, ಸ್ನೇಹ ಸಿ ಅಂತ ಹೇಳ್ತಿದ್ದಾರೆ, ಓಕೆ ಅಜು ಸಿ ಅಂತ ಹೇಳ್ತಿದ್ದಾರೆ. ಗುಡ್ ಗುಡ್ ಗುಡ್, ವೆರಿ ಗುಡ್ ಮ್ಯಾಮ್. ವಾಯ್ಸ್ ಈಸ್ ನಾಟ್ ಲೌಡ್. ಓಕೆ ಶಿವರಾಜ್, ಇವಾಗ ಕಮೆಂಟಲ್ಲಿ ಹೇಳಿ ವೆದರ್ ಇಟ್ ಈಸ್ ಕ್ಲಿಯರ್ ಆರ್ ನಾಟ್. ನಿಮಗೆ ಕ್ಲಿಯರಾಗಿ ಕೇಳಿಸ್ತಿದೇನೋ ಇಲ್ವೋ ಅಂತ ಹೇಳಿ ಇವಾಗ ಹೇಳಿ. ಎಸ್ ಆರ್ ನೋ ತಿಳಿಸಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಆಲ್ ರೈಟ್, ಸೊ ತುಂಬ ಜನ ಆನ್ಸರ್ ಸಿ ಅಂತ ಮಾಡಿದ್ದೀರಾ. ಹಾಗಿದ್ರೆ ಏನು ಅಂತ ನೋಡೋಣ ಉತ್ತರ. ಆಕ್ಚುಲಿ ಇಟ್ ಈಸ್ ಅ ರೈಟ್ ಆನ್ಸರ್. ದ ಲೀಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಆಲ್ ದ ನಂಬರ್ಸ್ ಫ್ರಮ್ 1 to 10. ಹೌದಾ? ಸೊ ಫಸ್ಟ್ ಆಫ್ ಆಲ್ 1 2 3 4 5 6 7 8 9 10. ಓಕೆನಾ? 10 ಇಲ್ಲಿ ಬೇಡ, ಇಲ್ಲಿ ಬರೀತೀನಿ. ಓಕೆ, ಸೊ ನೋಡ್ರಿ, ಒಂದನ್ನ ನಾವು 1 into 1 ನಾನು ಏನು ಮಾಡ್ತಿದ್ದೀನಿ ಈಗ ಅಂದರೆ ಇವುಗಳನ್ನು ಇನ್ ಟರ್ಮ್ಸ್ ಆಫ್ ಪ್ರೈಮ್ ನಂಬರ್ಸ್, ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರೀತೀನಿ. ಸೊ ಒಂದನ್ನ 1 into 1, 1 ಹೆಂಗಿದ್ರು ಹಾಗೆ ಇರ್ತದೆ. 2 into 1 ಅಂತ ಬರೀರಿ. ಹೌದಾ? ಇವೆಲ್ಲ ಏನು 1 2 3 ಕೂಡ ಏನು ಪ್ರೈಮ್ ನಂಬರ್ಸು. 4 ಏನು 2 into 2, 4 is not a prime number. ಸೊ 5 ನಾನು ಏನು ಮಾಡಿದೆ, 4 is not a prime number but I have written it in product of primes. ಹೌದಾ? ಸೊ 5ನ ನಾನು 5 into 1 ಅಂತ ಬರೆದೆ. 6ನ 2 into 3 ಅಂತ ಬರೆದೆ. ಓಕೆ, 7 into 1, ಇದನ್ನ 2 into 2 into 2 which is nothing but 2 cube. ಹೌದಾ? ಸೊ 3 into 3 is 9 which is nothing but 3 square. ಹಾಗೆ 10ನ ನಾನು 2 into 5 ಅಂತ ಬರೆದೆ. ಸರಿನಾ? ಇಷ್ಟ ಆಯ್ತಾ? ಈಗ ಮುಂದಿನ ಕೆಲಸ ನಾವೇನು ಕಂಡು ಹಿಡಿಬೇಕು? LCM. ಹೌದಾ? ಸೊ LCM ಅಂದರೆ ಏನು? ಫಸ್ಟ್ ಆಫ್ ಆಲು ಎಲ್ಲ ನಂಬರ್ಗಳು, ಈ ನಂಬರ್ಸ್ಗಳೆಲ್ಲ ಏನಿದಾವಲ್ಲ ಇವನ್ನ ಇನ್ ಟರ್ಮ್ಸ್ ಆಫ್ ಪ್ರೈಮ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೆದಿದ್ದು. ಹೌದಾ? ಈ ಒಂದು ಎಲ್ಲ ನಂಬರ್ಸ್ಗಳು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಏನೇನು ಇನ್ವಾಲ್ವ್ ಆಗ್ಯವಲ್ಲ, ಈ ನಂಬರ್ಸ್ಗಳನ್ನ ನಾವು ತಗೋಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನು, ಅವುಗಳ ಆ ನಂಬರ್ಸ್ಗಳ ಹೈಯೆಸ್ಟ್ ಪವರ್ ಸಮೇತ ತಗೋಬೇಕು. ಹೌದಾ? ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಸ್ಕ್ವಯರ್ ಇದೆ. ಹೌದಾ? ಸೊ ಇಲ್ಲಿ 5 ಇದೆ, ಇಲ್ಲಿ 2 into 3 ಇದೆ, ಹಾಗೆ ಬರಿತೀನಿ. ಸೊ ದಿಸ್ ಇಸ್ 7, ದಿಸ್ ಇಸ್ 2 cube, 3 square, ದಿಸ್ ಇಸ್ 2 into 5. ನೋಡಿ, ಈಗ 2 3 5 7 ಇಷ್ಟು ಇನ್ವಾಲ್ವ್ ಆಗಿದೆ. ಕರೆಕ್ಟಾ? 2 3 5 ಮತ್ತೆ 7 ಇನ್ವಾಲ್ವ್ ಆಗಿದೆ. ಅದನ್ನೆಲ್ಲ ನಾನು ಬರ್ಕೊಳ್ತಿದ್ದೀನಿ. ಈಗ ನೋಡಿ, 2 ಏನಿದೆ ಅಲ್ಲ, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಬಂದಿದ್ರು ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ, ಯಾವ್ದು ಹೈಯೆಸ್ಟ್ ಎಕ್ಸ್ಪೋನೆಂಟ್ ಇದೆ 2ಗೆ ಅನ್ನೋದನ್ನ ನೋಡಿ ನಾವು ಚೂಸ್ ಮಾಡಬೇಕು. ಇಲ್ಲಿ 2 ಇದೆ, 2 ಸ್ಕ್ವಯರ್ ಇದೆ, ಇಲ್ಲಿನೂ ಒಂದೇ 2 ಇದೆ, ಬಟ್ ಇಲ್ಲಿ 2 ಕ್ಯೂಬ್ ಇದೆ. ಹಾಗಿದ್ರೆ ಇದು 2 ಕ್ಯೂಬ್ ತಗೋಬೇಕು. ಓಕೆ, ನಂಬರ್ಸ್ಗಳು ಏನಿರ್ತಾವಲ್ಲ ಅವುಗಳ ಹೈಯೆಸ್ಟ್ ಎಕ್ಸ್ಪೋನೆಂಟ್ನ ತಗೋಬೇಕು. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ 3ನ ನೋಡಿದಾಗ ಇಲ್ಲಿ ಒಂದು 3 ಇದೆ, ಅಂದರೆ 3 power 1 ಇದೆ, ಇಲ್ಲಿನೂ 3 power 1 ಇದೆ, ಬಟ್ ಇಲ್ಲಿ 3 ಸ್ಕ್ವಯರ್ ಇದೆ, ಹಾಗಾಗಿ 3 ಸ್ಕ್ವಯರ್ನ ತಗೊತಿದ್ದೀನಿ. 5 ಅಂತೂ ಎಲ್ಲ ಕಡೆ ನೋಡಿದ್ರು 5 power 1 ಇರೋದು. ಸೊ 5 power 1, ದಿಸ್ ಈಸ್ ಆಲ್ಸೋ 7 power 1. ಈಗ ಮಲ್ಟಿಪ್ಲೈ ಮಾಡಿ, ದಿಸ್ ಈಸ್ 8, ದಿಸ್ ಈಸ್ 9, ದಿಸ್ ಈಸ್ 5 into 7. ಸೊ ಇದಿಷ್ಟನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 2520 ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಸೊ 2520 is the right answer. Okay, very good. All right. So ಹೇಗೆ ಅನಿಸ್ತಿದೆ ಲೈವ್? ಇಸ್ ಇಟ್ ಬೋರಿಂಗ್ ಆರ್ ಇಸ್ ಇಟ್ ಇಂಟ್ರೆಸ್ಟಿಂಗ್? ಮ್ಯಾಮ್ ನಿಮಗೆ ಏನು ಅನಿಸ್ತಿದೆ ಸ್ಟೂಡೆಂಟ್ ಇಂಟರಾಕ್ಷನ್ಸ್? ಸೊ ನನಗಂತೂ ಎಲ್ಲರೂ ತುಂಬ ಏನು ಇಂಟ್ರೆಸ್ಟ್ ಕೊಟ್ಟು ಆಸಕ್ತಿಯಿಂದ ಸಾಲ್ವ್ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಬಟ್ ನನಗಿಂತ ಹೆಚ್ಚಾಗಿ ನಿಮ್ಮ ಕಡೆ ಅದು ಬರಬೇಕು. ಹೌದಾ? ಸೊ ಲೈವ್ ಹೇಗೆ ನಡೀತಿದೆ ಅನ್ನೋದು ನೀವು ಹೇಳಿದರೆ ನಮಗೆ ಅರ್ಥ ಆಗುತ್ತೆ. ಹೌದಾ? ಇಂಟ್ರೆಸ್ಟಿಂಗ್. ಓಕೆ ಓಕೆ, ಥ್ಯಾಂಕ್ ಯು ವೀಣಾ, ಶಿವರಾಜ್.
ಓಕೆ 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 ಮ್ಯಾಮ್ ನೋಡಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಿದ್ದಾರೆ. So we both are equally happy to see your responses, especially ನೀವು ತುಂಬಾ ಕಾನ್ಸ್ಟೆಂಟ್ ಆಗಿ ಮೆಸೇಜಸ್ ಅಲ್ಲಿ ಆಕ್ಟಿವ್ ಆಗಿರ್ತೀರ. ಕೆಲವೊಂದು ಹೆಸರುಗಳಂತೂ ತುಂಬಾ ಆಕ್ಟಿವ್ ಇದೆ ಇಲ್ಲಿ ಒಂದು ಚಾಟ್ ಬಾಕ್ಸ್ ನಲ್ಲಿ. ಮ್ಯಾಮ್ ನಿಮ್ಮ ವಿಡಿಯೋದಲ್ಲೂ ಕೂಡ ನೀವು ಯಾರ್ಯಾರ ಹೆಸರನ್ನ ಫ್ರೀಕ್ವೆಂಟ್ ಆಗಿ ನೋಡ್ತೀರಾ? ಸೊ ಮ್ಯಾಮ್ ನಾನು ನೋಡೋದಂದ್ರೆ ಸೊ ವೀಣಾ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ ಅಂತಲೇ ನಾನು ಅನ್ಕೊತಿದ್ದೀನಿ. ಸೊ ಯಾಕೆಂದರೆ ಯೂಟ್ಯೂಬಲ್ಲಿ ಯಾರು ನೋಡ್ತಾರೆ ಯಾರು ನೋಡಲ್ಲ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಅವ್ರ ಕಮೆಂಟ್ಸಿಂದ ಗೊತ್ತಾಗುತ್ತೆ, ಹೌದಾ? ಸೊ ಇಫ್ ಯು ಪುಟ್ ಮೋರ್ ಆ್ಯಂಡ್ ಮೋರ್ ಕಮೆಂಟ್ಸ್, ಹಾಗೆ ಕಮೆಂಟ್ಸ್ ಯಾಕೆ ಮಾಡಬೇಕು ಅಂದರೆ ಸೆಷನ್ ಹೇಗಿದೆ ಅಂತ ಒಂದು ನಿಮಗೆ ಏನು ಅನಿಸಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಅಲ್ಲಿ ಹಾಕ್ಬೋದು, ಹೌದಾ? ಕರೆಕ್ಟ್ ಅಲ್ವಾ? ಸೊ ಇನ್ನು ಏನು ನಿಮಗೆ ನಾವು ಕಾನ್ಸೆಪ್ಟ್ಗಳನ್ನು ಕೊಡ್ಬೋದು, ಯಾವ ರೀತಿ ಕೊಡ್ಬೋದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಕಮೆಂಟ್ ಈಸ್ ವೆರಿ ಗುಡ್ ಇಂಟ್ರಾಕ್ಷನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ. ಓಕೆ ಮೇಡಮ್, ವಿ ಕಾಂಟ್ ಮ್ಯಾನೇಜ್ ಅವರ್ ಟೈಮ್. ಓಕೆ, ಸೊ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ. ಸೊ ಇನ್ ಟರ್ಮ್ಸ್ ಆಫ್ ಸಬ್ಜೆಕ್ಟ್ ಮ್ಯಾನೇಜ್ ಮಾಡೋದಾ? ಸೊ ವಿಡಿಯೋ ವಾಚಿಂಗ್. ಸೊ ಶಿವರಾಜ್, ಇಸ್ ಇಟ್ ಟು ವಾಚ್ ದ ವಿಡಿಯೋ ನಿಮಗೆ ಕರೆಕ್ಟಾಗಿ ಟೈಮ್ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರೋದು ಹೇಗೆ? ಸೊ ನಿಮ್ಮ ಪಾಯಿಂಟನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಸ್ಕೂಲ್ ಆ್ಯಂಡ್ ಯೂಟ್ಯೂಬ್. ಸೊ ಮ್ಯಾಮ್ ಅವರಿಗೆ ಸ್ಕೂಲ್ ಮತ್ತು ಯೂಟ್ಯೂಬ್ ಇದು ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಯೋರ್ ಸಜೆಷನ್ ಫಾರ್ ದೆಮ್ ಮ್ಯಾಮ್? ಆ್ಯಂಡ್ ದೆನ್ ಲೇಟರ್ ಪಾರ್ಟ್ ಐ ವಿಲ್ ಆಲ್ಸೋ ಟೆಲ್ ಮೈ ಸಜೆಷನ್ ಫಾರ್ ಯು. ಓಕೆ, ಸೊ ಮಕ್ಕಳೇ ಏನು ಗೊತ್ತಾ, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಅನಿಸಿದರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮಗೆ ಸ್ಕೂಲಲ್ಲಿ ಪಾಠ ಮಾಡಿರ್ತಾರೆ, ಹೌದಾ? ಸ್ಕೂಲಲ್ಲಿ ಪಾಠ ಮಾಡಿದರೆ ಕಾನ್ಸೆಪ್ಟ್ಗಳನ್ನು ನೀವು ಶ್ರದ್ಧೆಯಿಂದ ಕೇಳಿ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ನೀವು ಯೂಟ್ಯೂಬ್ ವಿಡಿಯೋಗಳನ್ನು ನೀವು ನೋಡ್ತಿರಲ್ಲ. ಸೊ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅಂದರೆ, ವೆದರ್ ಇಫ್ ಇಟ್ ಈಸ್ ನಿಮ್ಮ ಸ್ಕೂಲಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಖಂಡಿತ ನಿಮಗೆ ಈ ಒಂದು ವಿಡಿಯೋಸ್ಗಳು ನಿಜವಾಗ್ಲೂ ಹೆಲ್ಪ್ಫುಲ್. ಯಾಕೆಂದರೆ ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಟು ಬಿ ಫ್ರ್ಯಾಂಕ್. ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಹೆಚ್ಚಿಗೆ ನಿಮಗೆ ಹೆಲ್ಪ್ಫುಲ್ಲು. ಅರ್ಥ ಆಗಿದೆ ಅಂದರೆ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು ಕಾನ್ಸೆಪ್ಟ್ಗಳನ್ನು ಇನ್ನೂ ಹಿಡಿತ ಸಿಗುತ್ತೆ, ಹೌದಾ? ಸೊ ಮ್ಯಾಮ್, ವಿ ಕಾಂಟ್ ಮ್ಯಾನೇಜ್ ಸ್ಕೂಲ್ ಪ್ರಾಜೆಕ್ಟ್ ಆ್ಯಂಡ್ ಯೂಟ್ಯೂಬ್. ಎಸ್, ಸಂಡೇ ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲೋ, ಯಾವ ಟಾಪಿಕ್ ಅರ್ಥ ಆಗಿಲ್ಲೋ ಅದ್ರ ಮೇಲೆ ಗಮನ ಕೊಡಿ. ಸೊ ಎಲ್ಲ ವೀಡಿಯೋಸ್ ನೋಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಯಾವ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇಲ್ಲೋ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಸೊ ಟೇಕ್ ಮ್ಯಾಮ್ ಸಜೆಷನ್. ಮೈ ಸಜೆಷನ್ ಏನಂತ ಹೇಳಿದ್ರೆ, ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಕ್ಲಾಸ್ ವರ್ಕ್, ಸ್ಕೂಲ್ ವರ್ಕ್. ವೆನ್ ಯು ಗೆಟ್ ಟೈಮ್, ನಾರ್ಮಲ್ ಸ್ಪೀಡಿಂದ 5x ಅಲ್ಲ 2x ಸ್ಪೀಡಿಗೆ ಹಾಕೊಂಡ್ಬೇಕಾದ್ರೂ ಒಂದ್ಸಲ ಜಸ್ಟ್ ಬ್ರಷ್ ಅಪ್ ಮಾಡಿ. ಮತ್ತೆ ಐ ಗೆಸ್ ದೇರ್ ಆರ್ ಸರ್ಟನ್ ಸ್ಟೂಡೆಂಟ್ಸ್ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಫ್ರಮ್ ದೇರ್ ಸ್ಕೂಲ್. ಅವರಿಗೆ ಇದು ತುಂಬ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಶಿವರಾಜ್ ಹೇಳ್ತಿದ್ರೆ, ಮ್ಯಾಮ್ ಐ ಆಮ್ ನೈಟ್ ರೂ. ಓಕೆ ಓಕೆ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನೈಟ್ ರೂ ಐ ಹ್ಯಾವ್ ಸೀನ್ ಯುವರ್ ಮೆಸೇಜಸ್ ಮೆನಿ ಅ ಟೈಮ್. ಆಮೇಲೆ ಎಸ್, ಸೊ ಇಟ್ ಹ್ಯಾಪನ್ಸ್. ನೀವು ಟೈಮ್ನ ಕಂಡ್ಕೊಳ್ಬೇಕು. 6 hours ಆಫ್ ಸ್ಲೀಪ್ ಜೊತೆಗೆ ರೆಸ್ಟ್ ಆಫ್ ದ ಥಿಂಗ್ಸ್ ಮ್ಯಾನೇಜ್ ಮಾಡಿ. ನಾವು ಗೆಟಿಂಗ್ ಇನ್ ಟು ದ ಕ್ವೆಶ್ಚನ್. ತುಂಬ ಎಕ್ಸ್ಪ್ಲನೇಷನ್ಸ್ ಆಯಿತು ಅನ್ಸುತ್ತೆ. ಇಫ್ ಇಟ್ಸ್ ಬೋರಿಂಗ್, ಲೆಟ್ ಮಿ ನೋ ಥ್ರೂ ಯೋರ್ ಮೆಸೇಜಸ್. ಮ್ಯಾಮ್ ಬೋರ್ ಆಗ್ತಿದೆ, ಬೇಗ ಬೇಗ ಕ್ವೆಶ್ಚನ್ಸ್ ಮಾಡಿ ಅಂತ ಹೇಳಿ ಒಂದು ಜಸ್ಟ್ ಕಮೆಂಟ್ ಪಾಸ್ ಮಾಡ್ಬೋದು. ಸೊ ನಾವು ದ ಕ್ವೆಶ್ಚನ್ ಇಸ್ 7th ಕ್ವೆಶ್ಚನ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್ ರಿಮೈನ್ ಅನ್ಚೇಂಜ್ಡ್? ಯಾವ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ನಲ್ಲಿ ಕೊಟ್ಟಿರುವಂತಹ ರಿಯಾಕ್ಟೆಂಟ್ ಇದು ಐಡೆಂಟಿಟಿ ಹಾಗೆ ಇರುತ್ತೆ. ಸೊ ಇಟ್ ಮೀನ್ಸ್ ದಟ್ ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ಅ ಫಿಸಿಕಲ್ ಚೇಂಜ್ ಅಗೇನ್. ಯಾವುದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲ ಇಲ್ಲಿ ಅಂತ ಹೇಳೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಆಪ್ಷನ್ 1 ಕರ್ಡ್ಲಿಂಗ್ ಆಫ್ ಮಿಲ್ಕ್. ಸೊ ಮಿಲ್ಕ್ ಇಸ್ ಗೆಟಿಂಗ್ ಇನ್ ಟು ಕರ್ಡ್. ಅಲ್ಲಿ ಮಿಲ್ಕ್ ಐಡೆಂಟಿಟಿಯನ್ನು ರಿಟೈನ್ ಮಾಡ್ತಿದ್ಯಾ ಕೇಳ್ಕೊಳ್ಳಿ ನೀವು ಒಂದ್ಸಲ. ಆಪ್ಷನ್ 2 ಫಾರ್ಮೇಷನ್ ಆಫ್ ಕ್ರಿಸ್ಟಲ್ಸ್ ಬೈ ದ ಪ್ರಾಸೆಸ್ ಆಫ್ ಕ್ರಿಸ್ಟಲೈಸೇಷನ್. ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಲರ್ನ್ಡ್ ಇನ್ 9th ಸ್ಟ್ಯಾಂಡರ್ಡ್. ಕ್ರಿಸ್ಟಲೈಸೇಷನ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅನ್ನ ಜಾಸ್ತಿ ಹೀಟ್ ಮಾಡಿ ರೂಮ್ ಟೆಂಪರೇಚರ್ ನಲ್ಲಿ ಕೂಲ್ ಮಾಡ್ತೀರಾ. ಸೊ ಆ ಡಿಸಾಲ್ವ್ ಆಗಿರುವಂತಹ ಎಕ್ಸೆಸ್ ಆಫ್ ಸಾಲ್ಟ್ ಏನಾಗುತ್ತೆ, ಅಲ್ಲಿ ಕ್ರಿಸ್ಟಲ್ಸ್ ಆಗಿ ಫಾರ್ಮ್ ಆಗ್ತಾ ಬರುತ್ತೆ, ಹೌದಾ? ಸೊ ಕ್ರಿಸ್ಟಲೈಸೇಷನ್ ಅಲ್ಲಿ ಏನಾದ್ರೂ ಹೊಸ ಪ್ರಾಡಕ್ಟ್ ನಿಮ್ಗೆ ಸಾಧ್ಯ ಇದೆಯಾ? ನೀವು ಫಸ್ಟ್ಗೆ ಏನ್ ಸಾಲ್ಟ್ ಹಾಕಿರ್ತೀರಾ ಮತ್ತೆ ಅದು ರೀಅಪಿಯರ್ ಆಗುತ್ತೆ, ಅದರಲ್ಲಿ ಹೊಸ ಫಾರ್ಮೇಶನ್ ಆಫ್ ದ ಪ್ರಾಡಕ್ಟ್ ಸಾಧ್ಯ ಇದೆಯಾ ಅಂತ ಹೇಳಿ ಯು ಆಸ್ಕ್ ಕ್ವೆಶ್ಚನ್ ಟು ಯೋರ್ ಸೆಲ್ಫ್. ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್ ನಲ್ಲಿ ಏನಾಗುತ್ತೆ? ಫರ್ಮೆಂಟೇಷನ್ ಪ್ರಾಸೆಸ್ ನಲ್ಲಿ ಗ್ರೇಪ್ಸ್ ಅಲ್ಲಿ ಇರುವಂತಹ ಶುಗರ್ ವಿಲ್ ಚೇಂಜ್ ಇನ್ ಟು ಆಲ್ಕೋಹಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಅಲ್ಲಿ ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆಯಾ? ಅಗೇನ್ ask yourself. Digestion of food I have already told. So ಈ ಎಲ್ಲ ಒಂದು ಆಪ್ಷನ್ಸ್ ಇದು ಕ್ಲಿಯರ್ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ and I'm waiting for you to answer.
ಎಸ್, ಸೊ ಲಕ್ಷ್ಮೀ ದೇವಿ ವೆಲ್ಕಮ್ ಟು ಅವರ್ ಚಾನೆಲ್. ರಿತೇಶ್, ವೀಣಾ, ಲಕ್ಷ್ಮಿ ಇವೆಲ್ಲರೂ ಕೂಡ ಬಿ ಅಂತ ಹೇಳ್ತಾ ಇದ್ದೀರಾ. ಎಸ್, ದ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಹಿಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶ್ಚನ್ಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಕ್ರಿಸ್ಟಲ್ಸ್ ಇನ್ ದ ಪ್ರಾಡಕ್ಟ್ ಸೈಡ್. ಸೊ ಅಲ್ಲಿ ಹೊಸ ಪ್ರಾಡಕ್ಟ್ ಅಂತ ಹೇಳಿ ಯಾವುದು ಕೂಡ ಫಾರ್ಮ್ ಆಗಲ್ಲ. ಯು ಎಕ್ಸ್ಪೆಕ್ಟ್ ದ ಸೇಮ್ content. So next, moving on to the maths question, 8th question. So you can read the, I will read the question this time and then I will hand over to ma'am. If y is equal to kx, where k is a positive integer, then the ratio of LCM xy to the HCF xy is ಏನು ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. and you have to tell the correct answer. ನೀವು ಅದನ್ನ ವರ್ಕ್ ಮಾಡಿ and ma'am will give the explanation now. Okay? ಓಕೆ, ಸೊ ಮಕ್ಕಳೇ ಎಲ್ಲ ಇಲ್ಲೇ ಇದೆ. ನೀವು ಜಸ್ಟ್ ಇದ್ರ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. LCM by HCF ಏನಿದೆಲ್ಲ ಅದ್ರ ರೇಷಿಯೋ ಫೈಂಡ್ ಔಟ್ ಮಾಡೋದು ಇಲ್ಲೇ ಇದೆ. ಎಲ್ಲ ಇಲ್ಲೇ ಕೊಡ್ತಾರೆ, ಯೋಚನೆ ಮಾಡಿ. ಓಕೆ, ಸೊ ಫೈನ್ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ ಸಂಜಯ್, ಲಕ್ಷ್ಮೀದೇವಿ. ಓಕೆ, ಆಪ್ಷನ್ ಬಿ. ಓಕೆ, ಸೊ ದೀಸ್ ಆರ್ ಆನ್ಸರ್ಸ್ ಫಾರ್ ದಿಸ್ ಕ್ವಶನ್. ಸೊ ಆನ್ಸರ್ ನೀವು ನನ್ನ ಕ್ವಶನಿಗೆ ಮಾಡ್ತಿರೋದ ಅಥವಾ ಪ್ರೀವಿಯಸ್ ಕ್ವಶನಿಗೆ ಮಾಡಿದ, ನನಗೆ ಅರ್ಥ ಆಗಲಿಲ್ಲ. ಓಕೆ, ಫೈನ್. ಸೊ ಕಮ್ ಆನ್ ಎವ್ರಿ ಒನ್, ಇಫ್ ಯುವರ್ ಆನ್ಸರ್ ಈಸ್ ಫಾರ್ ದಿಸ್ ಕ್ವಶನ್, ಕೈಂಡ್ಲಿ ಇನ್ನೊಂದ್ಸಲ ಕಮೆಂಟ್ ಮಾಡಿ. ಬಿ ಅಥವಾ ಎ ಅಥವಾ ಸಿ ಅಥವಾ ಡಿ ಯಾವುದು ಅಂತ ಟಕ್ ಅಂತ ಹೇಳಿ. ಬೇಗ ಬೇಗ ಬೇಗ, ಕಮ್ ಆನ್, ಎಲ್ಲರೂ ಬೇಗ ಮಾಡಿ. ಫೈನ್ ಮ್ಯಾಮ್, ಪ್ರೀವಿಯಸ್ ಕ್ವಶನ್. ಓಕೆ ಓಕೆ ಓಕೆ, ಫೈನ್. ಓಕೆ, ಸಿ ಅಂತ ಹೇಳ್ತಿದ್ದಾರೆ ಅಜ್ಜು. ಆಲ್ ರೈಟ್. ಸೊ ಮಕ್ಕಳೇ ಇದನ್ನ ಸಾಲ್ವ್ ಮಾಡ್ಬಿಡೋಣ. ಓಕೆ, ಏನ್ ಕೊಟ್ಟಾರೆ? ಇಫ್ ವೈ ಇಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಅಂತ ಕೊಟ್ಟಾರೆ. ಹೌದಾ? ವೈ ವ್ಯಾಲ್ಯೂ ಇಸ್ ಕೆ ಇಂಟು ಎಕ್ಸ್, ಸರಿನಾ? ಓಕೆ, ಮತ್ತೆ ಇಲ್ಲಿ ಎಕ್ಸ್ ಮತ್ತೆ ವೈ ಏನು? ಎಕ್ಸ್ ಮತ್ತೆ ವೈ ಏನು? 2 ನಂಬರ್ಸ್. ಅದರಲ್ಲಿ ವೈ ವ್ಯಾಲ್ಯೂ ಕೊಟ್ಟಾರೆ ಕೆ ಇಂಟು ಎಕ್ಸ್ ಅಂತ. ಫೈನ್. ಹಾಗಿದ್ರೆ ಎಕ್ಸ್ ಏನಿದೆ ಅಲ್ಲ, it can be written as x into 1. All right. ಸೊ ಇದರಲ್ಲಿ y ವ್ಯಾಲ್ಯೂ ಕೊಟ್ಬಿಟ್ಟರೆ x ನಾನು x into 1 ಅಂತ ಬರೀತಿದ್ದೀನಿ. ಓಕೆ, ಸೊ ಈಗ ನಾವು LCM by HCF ನ ಕಂಡು ಹಿಡಿಬೇಕಲ್ಲ. ಇದರಲ್ಲಿ LCM ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇವೆರಡರಲ್ಲಿ LCM ಯಾವುದು? LCM ಅಂದ್ರೆ ಹೆಂಗ್ ತಗೊಂತೀರಾ? ಎರಡರಲ್ಲೂ ಇನ್ವಾಲ್ವ್ ಆಗಿರುವಂಥ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನ ಇಲ್ಲಿ ಬರ್ಕೋಬೇಕು. ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲ, ಬಟ್ ವೇರಿಯೇಬಲ್ಸ್ ಇದಾವೆ. ಯಾವ್ಯಾವ ಇನ್ವಾಲ್ವ್ ಆಗಿದಾವೆ? ಕೆ, ಎಕ್ಸ್, ಇಲ್ಲಿ ಎಕ್ಸ್ ಮತ್ತೆ 1 ಇವೆಲ್ಲವನ್ನು ಬರೀರಿ, ರಿಪೀಟ್ ಆಗಬಾರ್ದು. ಹೌದಾ? ಸೊ ಕೆ ಇಂಟು ಎಕ್ಸ್ ಇಂಟು 1 ಬರೆದ್ರು ಆಯ್ತು, ಬರೀಲಿಲ್ಲ ಅಂದ್ರೂ ಆಯ್ತು. ಸೊ ದಿಸ್ ಇಸ್ LCM. ಸೊ HCF ನ ಹೆಂಗ್ ಬರೀತೀರಿ? HCF ಈಸ್ ಓನ್ಲಿ ದ ಕಾಮನ್ ಫ್ಯಾಕ್ಟರ್. ಸೊ ಕಾಮನ್ ಎರಡರಲ್ಲೂ ಇರ್ತಕ್ಕಂಥದ್ದು ಯಾವುದು? ಅದು ಎಕ್ಸ್. ಎಕ್ಸ್ ನ ಬರೀರಿ. ಸೊ ಈಗ ರೇಷಿಯೋನ ಫೈಂಡ್ ಔಟ್ ಮಾಡ್ರಿ, ಏನ್ ಬರ್ತದೆ? LCM ಅಲ್ಲ. ಸೊ LCM ಆಫ್ ಎಕ್ಸ್ ಕಮ ವೈ ಡಿವೈಡೆಡ್ ಬೈ HCF ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು, ನೋಡಿ LCM ಎಷ್ಟಿದೆ? ಕೆ ಇಂಟು ಎಕ್ಸ್ ಇದೆ. HCF ಎಷ್ಟಿದೆ? ಎಕ್ಸ್ ಇದೆ. ಎಕ್ಸ್ ಮತ್ತೆ ಎಕ್ಸ್ ಕ್ಯಾನ್ಸಲ್ ಆದ್ರೆ ಉಳಿಯೋದೇನು? ಕೆ. ಹಾಗಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮ್ಯಾಮ್, ಐ ಡೋಂಟ್ ನೋ ದಿಸ್ ಮ್ಯಾಥ್ಸ್ ಕ್ವಶನ್ ಬಿಕಾಸ್ ಐ ಡೋಂಟ್ saw the real number lesson ma'am. ಓಕೆ ಅಜ್ಜು, ನೀವು ಒಂದ್ ವೇಳೆ ರಿಯಲ್ ನಂಬರ್ ಚಾಪ್ಟರ್ನ ವಾಚ್ ಮಾಡಿಲ್ಲ ಅಂದ್ರೆ ಫಸ್ಟ್ ವಾಚ್ ಮಾಡಿ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ, ನಂತರ ಸಾಲ್ವ್ ಮಾಡಿ. ಇವಾಗೇನು ತೊಂದರೆ ಇಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ನಿಮಗೆ. ಆಕ್ಚುಲಿ ಈ ಒಂದು ಕ್ವಶನ್ ನಿಮಗೆ ಏನು ತಿಳಿಸುತ್ತೆ ಅಂದ್ರೆ, ನೀವು ರಿಯಲ್ ನಂಬರ್ಸ್ ಚಾಪ್ಟರ್ನ ಚೆನ್ನಾಗಿ ಕಲಿಬೇಕು ಅನ್ನೋದು ತಿಳಿಸುತ್ತೆ. ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಆಲ್ ರೈಟ್. ಇವಾಗ ಈ ಕ್ವೆಶ್ಚನ್ ತುಂಬಾ ಸಿಂಪಲ್ ಯೆಟ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆಯ್ತಾ? ಇದರಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಕ್ವೆಶ್ಚನ್ ಇಸ್ ಆಲ್ ಅಬೌಟ್ ದ ಫಿಸಿಕಲ್ ಸ್ಟೇಟ್ ಸಿಂಬಲ್. ನಿಮ್ಮ ಹತ್ರ 4 ಆಪ್ಷನ್ಸ್ ಇದೆ. ಫಾರ್ಮೇಶನ್ ಆಫ್ ವಾಟರ್ಗೆ ರಿಲೇಟೆಡ್ ಆಗಿರುವಂತಹ ಕರೆಕ್ಟ್ ಆಗಿರುವಂತಹ ಫಿಸಿಕಲ್ ಸ್ಟೇಟ್ ಸಿಂಬಲ್ ಅನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ನಂಗೆ ಹೇಳಬೇಕು. And this question was there in your exemplar book. Exemplar book nalli ee question ide. Tumba sala MCQ ge questions keltare kuda. So in which of the following chemical equations do the abbreviation represent the correct states of the reactant and product involved in the reaction? Involved at reaction temperature. Nimage gottirlebeku, this reaction is happening at very high temperature.
ಸೊ ಎಟ್ ವೆರಿ ಹೈ ಟೆಂಪರೇಚರ್ ಪ್ರಾಡಕ್ಟ್ ಫಿಸಿಕಲ್ ಸ್ಟೇಟ್ ಏನು ಅಂತ ಹೇಳೋದನ್ನ ನೀವು ಗೆಸ್ ಮಾಡಲೇಬೇಕು. ಆ್ಯಂಡ್ ಐಮ್ ಗೆಟಿಂಗ್ ಲಾಟ್ ಆಫ್ ಮೆಸೇಜಸ್ ರೈಟ್ ನೌ. ಅನುಷ್ಕಾ ಶಂಕರ್, ಶಿವರಾಜ್, ಏಶಿಲ್ ಆ್ಯಂಡ್ ಅನುಷ್ಕಾ, ರಿತೇಶ್, ವೀನಾ. ಓಕೆ, ಇಸ್ ಇಟ್ ಫಾರ್ ದ 9th question? ಯಾ 9th. C. ಆಲ್ ರೈಟ್, ಚೆಕ್ ಮಾಡೋಣ. ಇನ್ ದ ಆಪ್ಷನ್ 1 ನಲ್ಲಿ ನಮಗೆ ಗೊತ್ತಿರಬೇಕು, ವೆನ್ ಎವರ್ ವಿ ರಿಜೆಕ್ಟ್ ಒನ್ ಆಪ್ಷನ್ ವಿ ಶುಡ್ ನೋ ವೈ ವಿ ಆರ್ ರಿಜೆಕ್ಟಿಂಗ್ ಇಟ್. ಆಪ್ಷನ್ ಎ ನಲ್ಲಿ hydrogen and oxygen we have considered as L. That is wrong because idralli this should be gas, this should be gas alva, ideradu kuda gas agirbeku. Second option nalli hydrogen is a gas, correct, but the oxygen is liquid anta heli kottidare. Again this is wrong. And in the option C, H2 and O2 both are considered as gaseous state only. H2O ವನ್ನು ಲಿಕ್ವಿಡ್ ಸ್ಟೇಟ್ ನಲ್ಲಿ ತಗೊಂಡಿದ್ದಾರೆ. ಸಿ ವೆನ್ ಇಟ್ ಇಸ್ ಅ ಕಂಡೆನ್ಸೇಷನ್, ಅಲ್ಲಿ ಕಂಡೆನ್ಸೇಷನ್ ಪ್ರಾಸೆಸ್ ನ ಅವ್ರು ಇನ್ ಬಿಟ್ವೀನ್ ತಗೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಗೆಟ್ ವಾಟರ್ ಇನ್ ಲಿಕ್ವಿಡ್ ಮೀಡಿಯಂ. ಬಟ್ ಇನ್ ದ ಫಸ್ಟ್ ಅಟೆಂಪ್ಟ್ ನಲ್ಲಿ ಪ್ರಾಡಕ್ಟ್ ಏನ್ ಫಾರ್ಮ್ ಆಗುತ್ತೆ ಅಟ್ ರಿಯಾಕ್ಷನ್ ಟೆಂಪರೇಚರ್ ನಲ್ಲಿ, ಅಲ್ಲಿ ನೀರು ಯಾವಾಗಲೂ ಲಿಕ್ವಿಡ್ ಆಗಿರಲ್ಲ. ಆ ಲಿಕ್ವಿಡ್ ಅನ್ನ ನಾವು ಕಂಡೆನ್ಸಿಫೈ ಮಾಡಿ ಆ ಗ್ಯಾಸ್ ಅನ್ನ ನಾವು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಬಟ್ ಅದು ಗೇಷಿಯಸ್ ಮೂಡ್ ನಲ್ಲಿ ಇರಬೇಕು. ಸೊ ಇಲ್ಲಿ ಹೈಡ್ರೋಜನ್ ಕೂಡ ಗ್ಯಾಸ್ ಇರುತ್ತೆ, ಆಕ್ಸಿಜನ್ ಕೂಡ ಗ್ಯಾಸ್ ಇರುತ್ತೆ, ವಾಟರ್ ಫಾರ್ಮ್ ಆಗಿದ್ದು ಕೂಡ ಗ್ಯಾಸ್ ಆಗಿರುತ್ತೆ. ಬಿಕಾಸ್ ರಿಯಾಕ್ಷನ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೈ ಇರುತ್ತೆ. ಆ ರಿಯಾಕ್ಷನ್ ಟೆಂಪರೇಚರ್ ಜಾಸ್ತಿ ಇದ್ದಾಗ ಗೇಷಿಯಸ್ ಫಾರ್ಮಲ್ಲಿ ಫಾರ್ಮ್ ಆಗಿರುವಂತಹ ವಾಟರ್ ಅನ್ನ ಆಮೇಲೆ ಕಂಡೆನ್ಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಲಿಕ್ವಿಡ್ ಸ್ಟೇಟಿಗೆ ತಗೊಂಡ್ ಬರ್ತೀವಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಸ್, ಸ್ನೇಹ, ಅನುಷ್ಕಾ, ಸ್ನೇಹ, ವೀಣಾ. ಎಸ್ ವೀಣಾ, ಕರೆಕ್ಟ್. ಗುಡ್ ವೀಣಾ, ಗುಡ್ ಸ್ನೇಹ ಅಂಡ್ ಗುಡ್ ಗಣೇಶ್. ಇಟ್ ಇಸ್ ನಾಟ್ ಸಿ ಬಟ್ ಇಟ್ ಇಸ್ ಡಿ. ನೆನ್ಪಿಟ್ಕೊಳ್ಳಿ, ಎಲ್ಲವುಗಳು ಕೂಡ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ವೈಷ್ಣವಿ ಮ್ಯಾಮ್ ನಿಮ್ಗೆ ಹೇಳ್ತಾರೆ ಕ್ವೆಶನ್ ಯಾವುದು ಅಂತ ಹೇಳಿ. ಫೈನ್. ಸೊ ನಮ್ಮ 10th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇರ್ಯಾಷನಲ್ ನಂಬರ್? ನೋಡಿ, ಇರ್ಯಾಷನಲ್ ನಂಬರ್ ಮೇಲೆ ಸಿಂಪಲ್ ಇದೆ, ಬಟ್ ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಎಲ್ಲದರಲ್ಲೂ ರೂಟ್ ಇದೆ, ಹೌದಾ, ಅಂಡರ್ ರೂಟ್ ಇದೆ. ಸೊ ಯೋಚನೆ ಮಾಡಿ, ಪೆನ್ ಪೇಪರ್ ತಗೊಂಡು ಸಾಲ್ವ್ ಮಾಡಿ ಆನ್ಸರ್ ಹೇಳಿ. ಓಕೆ, ಸೊ ಇರ್ಯಾಷನಲ್ ಅಂದ್ರೆ ಏನು? ವಿಚ್ ಕೆನಾಟ್ ಬಿ ರಿಟನ್ ಇನ್ P/Q ಫಾರ್ಮ್. ಹೌದಾ, ಅವ್ರೇನ್ ಕೇಳ್ತಿದ್ದಾರೆ? ನಾಟ್ ಅನ್ ಇರ್ಯಾಷನಲ್. ನೋಡಿ ಯಾವುದು ಕರೆಕ್ಟ್ ಅಂತ ಯೋಚನೆ ಮಾಡಿ ಆನ್ಸರ್ ಮಾಡಿ. ನಾಟ್ ಅನ್ ಇರ್ಯಾಷನಲ್, ನಾಟ್ ಅನ್ ಇರ್ಯಾಷನಲ್. ಇರ್ಯಾಷನಲ್ ಯಾವುದು ಅಂತ ಕೇಳ್ತಿಲ್ಲ, ಯಾವುದು ಇರ್ಯಾಷನಲ್ ಅಲ್ಲ ಅಂತ ಕೇಳ್ತಿದ್ದಾರೆ. ಸರಿಯಾಗಿ ಆನ್ಸರ್ ಮಾಡಿ. ಡಿ ಅಂತ ಹೇಳ್ತಿದ್ದಾರೆ ರಿತೇಶ್. ಯೋಚನೆ ಮಾಡಿ ಇನ್ನೊಮ್ಮೆ. ಶಿವರಾಜ್ ಇಸ್ ಸೇಯಿಂಗ್ ಸಿ. ಓಕೆ, ರಿತೇಶ್ ಇನ್ನೊಮ್ಮೆ ನೋಡ್ಕೊಳ್ಳಿ ಆನ್ಸರ್ನ. ಸೊ ಶಿವರಾಜ್ ಸಿ ಅಂತ ಹೇಳ್ತಿದ್ದಾರೆ, ಅನುಷ್ಕಾ ಸಿ ಅಂತ ಹೇಳ್ತಿದ್ದಾರೆ. ಓಕೆ, ಅಶಲ್ ಡಿಸೋಜಾ ಓಕೆ ಡಿ ಅಂತ ಹೇಳ್ತಿದ್ದಾರೆ. ಅಶಲ್ ಇನ್ನೊಮ್ಮೆ ನೋಡ್ಕೊಳ್ಳಿ ಆನ್ಸರ್ನ. ವೀಣಾ ಸಿ. ಓಕೆ, ಸೃಷ್ಟಿ ಸೇಯಿಂಗ್ ಸಿ. ವೆರಿ ಗುಡ್ ಈಚ್ ಅಂಡ್ ಎವ್ರಿ ಒನ್. ರೈಟ್ ಆರ್ ರಾಂಗ್ ಪಕ್ಕಕ್ಕಿಡೋಣ, ಬಟ್ ಯು ಆರ್ ಟ್ರೈಯಿಂಗ್. ಸೊ ನೋಡಿ ಏನ್ ಕೊಟ್ಟರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಇರ್ಯಾಷನಲ್ ಅಂತ ಹೇಳ್ತಿದ್ದಾರೆ. ನಾನು 10/√5 ಇದೆ ಅಲ್ಲ, ಇದನ್ನ 10 ಡಿವೈಡೆಡ್ ಬೈ √5 ನಾನು ಯಾವ ರೀತಿ ಬರಿಬೋದು? 2 into 5 divided by √5 ಅಂತ ಬರಿಬೋದು, ಹೌದಾ? ಸೊ ಇದರಲ್ಲಿ 5 ನಾನು ಅಗೇನ್ ಐ ಕ್ಯಾನ್ ರೈಟ್ 5 ಆಸ್ √5 into √5. ಕರೆಕ್ಟಾ? √5 into √5 is √25. √25 is again 5. ಸೊ ಹಾಗಾಗಿ 5 ನಾನು √5 into √5 ಅಂತ ಬರಿಬೋದು. ಇಂಟು 2 ಡಿವೈಡೆಡ್ ಬೈ √5. ಈಗ ನೋಡಿ ನಾನು 5 ಮತ್ತೆ √5 ಮತ್ತೆ √5 ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಉಳಿದಿದ್ದು √5 into 2. ಸರಿನಾ? ಹಾಗಿದ್ರೆ ಇದು ಇರ್ಯಾಷನಲ್ ಆಯ್ತು, ಇದಲ್ಲ. ಎರಡನೇ ನೋಡಿ, √2 ಡಿವೈಡೆಡ್ ಬೈ √6 ಇದೆ. ಸೊ ನಾನು √2 ಡಿವೈಡೆಡ್ ಬೈ, ಓಕೆ, ಸೊ ಫೈನ್. ಸೊ √2 ಡಿವೈಡೆಡ್ ಬೈ √6 ನಾನು √2 into √3 ಅಂತ ಬರಿಬೋದು. ಕರೆಕ್ಟಾ? ಹೌದಾ? ಸೊ √2 ಮತ್ತೆ √2 ನ ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದು 1/√3. ಅಗೇನ್ ಏನಾಯ್ತಿಲ್ಲಿ? ನಾವಿಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ನೋಡ್ಬೇಕು. ಎನಿ ರ್ಯಾಷನಲ್ ನಂಬರ್ ಡಿವೈಡೆಡ್ ಬೈ ಇರ್ಯಾಷನಲ್ ಯು ವಿಲ್ ಗೆಟ್ ಇರ್ಯಾಷನಲ್, ಹೌದಾ? ಎನಿ ರ್ಯಾಷನಲ್ ನಂಬರ್ ಮಲ್ಟಿಪ್ಲೈಡ್ ವಿತ್ ಇರ್ಯಾಷನಲ್ ಯು ವಿಲ್ ಗೆಟ್ ಅಗೇನ್ ಇರ್ಯಾಷನಲ್. ಸೊ ಹಾಗಾಗಿ ಇದು ಕೂಡ ಆನ್ಸರ್ ಅಲ್ಲ. ಈಗ ಪೈ ಅಂತೂ ನಮಗೆ ಗೊತ್ತಿದೆ, ಪೈ ಈಸ್ ಇರ್ಯಾಷನಲ್ ಅನ್ನೋದು ನಮಗೆ ಗೊತ್ತು. ಹಾಗಾಗಿ ಇದು ಕೂಡ ಅಲ್ಲ, ರಿಜೆಕ್ಟ್ ಮಾಡಿಬಿಡ್ರಿ. ಎನಿ ಇರ್ಯಾಷನಲ್ ಬೈ ರ್ಯಾಷನಲ್ ಯು ವಿಲ್ ಗೆಟ್ ದ ಇರ್ಯಾಷನಲ್ ಓನ್ಲಿ. ಓಕೆ, ಸೊ √98/√2 ಉಳಿದಿದೆ. ಅದನ್ನೊಂದು ಇವಾಗ ಟೆಸ್ಟ್ ಮಾಡೋಣ. ನೋಡಿ, √98 ಏನಿದೆ ಅಲ್ಲ, ಇದನ್ನ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ.
ಮಾಡಿದರೆ ಏನು ಬರುತ್ತೆ? 2 4s are 8, 2 9s are 18, 7 7s are 49, 7 1s are 7. ಹಾಗಿದ್ರೆ ನಾನು ಏನಂತ ಬರಿಬೋದು? 2 ಇಂಟು 7 ಇಂಟು 7 ಎಲ್ಲಿ ಅಂಡರ್ ರೂಟಲ್ಲಿ ಬರೀಬೇಕು, ಡಿವೈಡೆಡ್ ಬೈ √2. ಹೌದಾ? ಇದರಲ್ಲಿ ನೋಡಿ ಮಕ್ಕಳೇ, ಎಲ್ಲರೂ ಗಮನ ಕೊಟ್ಟು ನೋಡಿ, √2 ಮತ್ತೆ √2 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? √7 ಇಂಟು √7 ಅಂದರೆ √7 ಇಂಟು 7 ವಿಚ್ ಈಸ್ ನಥಿಂಗ್ ಬಟ್ √49. √49 ವ್ಯಾಲ್ಯೂ ಏನು? 7. √49 ವ್ಯಾಲ್ಯೂ ಏನು? 7. ಹಾಗಿದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್. 7 ಇಸ್ ದ ರ್ಯಾಷನಲ್ ನಂಬರ್, ಇಟ್ ಈಸ್ ನಾಟ್ ಎನ್ ಇರ್ಯಾಷನಲ್ ನಂಬರ್. ಅರ್ಥ ಆಯ್ತಾ? √98 ಬೈ √2 ಇಸ್ ದ ರೈಟ್ ಆನ್ಸರ್. ಫೈನ್. ಲೀಡರ್ ಬೋರ್ಡ್. ಓಕೆ, ಸೊ ಅಶಲ್ ಆಕ್ಚುಲಿ ಈ ಲೀಡರ್ ಬೋರ್ಡ್ ತೋರಿಸ್ಬೇಕು ಅಂದ್ರೆ ಪೋಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಲ್ಲ, ಸೊ ಹಾಗಾಗಿ ಲೀಡರ್ ಬೋರ್ಡ್ ಬರ್ತಿಲ್ಲ. ಬಟ್ ಡೋಂಟ್ ವರಿ, ಲೀಡರ್ ಬೋರ್ಡ್ ಇಲ್ಲದೆ ಇದ್ರೂ ನೀವೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ ಅನ್ನೋದು ನಮಗೆ ಅರ್ಥ ಆಗ್ತಿದೆ. ಯು ಆರ್ ವೆರಿ ವೆರಿ ಗುಡ್. ಸೊ ತುಂಬ ಚೆನ್ನಾಗಿ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಟ್. ಸೊ ಮ್ಯಾಮ್ ಕೂಡ ಅದನ್ನ ಹೇಳ್ತಾರೆ. ಎಸ್, ಆಕ್ಚುಲಿ ಟ್ರೈ ಮಾಡೋಣ ಅಲ್ವಾ ಮ್ಯಾಮ್ ಒಂದ್ಸಲ ಲೀಡರ್ ಬೋರ್ಡ್ ನಾನು ಚೆಕ್ ಮಾಡೋಣ ಆ ಟೆಕ್ನಿಕಲ್ ಗ್ಲಿಚ್ ಇದೆಯಾ ಇಲ್ವಾ ಅಂತ ಹೇಳಿ. ಇಫ್ ಇಟ್ ಇಸ್ ಸ್ಟಿಲ್ ಪರ್ಸಿಸ್ಟಿಂಗ್ ದೆನ್ ವಿ ವಿಲ್ ಅವಾಯ್ಡ್ ಇಟ್. ಇಫ್ ಇಟ್ ಇಸ್ ಕಮಿಂಗ್ ದೆನ್ ವಿಲ್ ಬಿ ಬಿಗಿನಿಂಗ್ ಇಟ್. ಓಕೆ, ಸೊ ವೈಷ್ಣವಿ ಮ್ಯಾಮ್ ಚೆಕ್ ಮಾಡೋಣ ಲೀಡರ್ ಬೋರ್ಡ್ ವರ್ಕ್ ಆಗ್ತಿದೆಯಾ ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹಾಕ್ಬಿಡ್ತೀನಿ ನಾನು. ಸೊ ಇಟ್ಸ್ ಅ ಹ್ಯೂಜ್ ಕ್ವೆಶನ್, ಯು ಕ್ಯಾನ್ ರೀಡ್ ದ ಕ್ವೆಶನ್. ಸೊ ನೀವು ಕ್ವೆಶನ್ ನ ಓದ್ತಾ ಹೋಗಿ ನಾವು ಪೋಲ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ಕ್ವಿಕ್ ಆಗಿ ಚೆಕ್ ಮಾಡ್ತೇವೆ. ಓಕೆ, can't hear your voice. ಕೇಳ್ತಾ ಇದೆಯಾ ವಾಯ್ಸ್? ಏಶಿಲ್ ಕೇಳ್ತಾ ಇದೆಯಾ? ವೀಣಾ, can you hear my voice? ಸ್ನೇಹ, can you hear my voice? ಸಂಜಯ್, can you hear my voice? Say yes if it is. So, thank you, Sneha. Still the technical glitch is persisting, Ashil. Yeah, so I'm really sorry for this. We are in our 11th question, and the question goes like this. It is most important to balance the chemical equations to satisfy the law of conservation of mass. Aita, law of conservation of mass anna ನಾವು solve ಮಾಡ್ಲಿಕ್ಕೆ, satisfy ಮಾಡ್ಲಿಕ್ಕೆ it's very important to balance the equation. ಯಾವ ಸ್ಟೇಟ್ಮೆಂಟ್ ಕೆಳಗಡೆ ಕೊಟ್ಟಿರೋದ್ರಲ್ಲಿ is not actually supporting the law of conservation of mass? So I got the answer. Sanjay, okay, thank you. Anushka is saying C, Veena is saying C, Ganesh is saying A, and Ashil is saying C, Usha is saying D. Again, Sneha is saying C. Good. Ajay is saying C. All right. So, ಯಾಕೆ ಆಪ್ಷನ್ A ಅಲ್ಲ ಅಥವಾ ಹೌದು? Let's check the answer quickly. Law of conservation of mass ಏನು? Say that a chemical reaction where A and B is reacting to form C and D, then if A is the different element, general ಆಗಿ ತಗೊಂಡಿರುವಂಥದ್ದು, so total mass of all the elements present in the reactant side should be equal to the total mass of different elements present in the product side. Before and after the reaction ಅದು ಸೇಮ್ ಇರಬೇಕು ಅಂತ ಹೇಳಿ. ಆಪ್ಷನ್ A ನಲ್ಲಿ ಏನು ಹೇಳ್ತಾರೆ ಅವರು? ಆಪ್ಷನ್ A ನಲ್ಲಿ ಅವರು ಹೇಳ್ತಿದ್ದಾರೆ total mass of the elements present in reactant is equal to mass of the element present in total mass of the element present in product side anta heli. Option A is correct. The number of atoms of each element remain same before and after the chemical reaction. This also makes the same sense, right? Our first statement ಏನಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. Option C ಅಲ್ಲಿ ನೋಡೋಣ, the chemical composition of the reactant is same before and after the reaction. ಏನ್ ಮಕ್ಕಳು ಈ ತರ ಹೇಳಿದ್ರೆ ಕೆಮಿಕಲ್ ಕಾಂಪೋಸಿಷನ್ ಈಸ್ ಸೇಮ್. ಯಾವ್ದ್ರದ್ದು? ರಿಯಾಕ್ಟೆಂಟ್ ಇದು. ಜಸ್ಟ್ ಇಮ್ಯಾಜಿನ್ ಮಿಲ್ಕ್ ಅನ್ನು ನೀವು ಕರ್ಡ್ ಮಾಡಕ್ ಇಟ್ಟಿದ್ದೀರಾ ಅಂತ ಹೇಳಿ, ಮಿಲ್ಕ್ ಚೇಂಜೇ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಯ್ತು? ನೋ ಪ್ರಾಡಕ್ಟ್ ಇಸ್ ಬಿನ್ ಫಾರ್ಮ್ಡ್ ಅಂತ ಹೇಳಿ. ಸೊ ದೇರ್ ಇಸ್ ಸಮಥಿಂಗ್ ಇನ್ನೊಂಥರ ಕೈಂಡ್ ಆಫ್ ಫಿಶಿ ವಿತ್ ದ ಸ್ಟೇಟ್ಮೆಂಟ್, ರೈಟ್? ದ ಸ್ಟೇಟ್ಮೆಂಟ್ ಇಸ್ ನಾಟ್ ಆಕ್ಚುಲಿ ಇನ್ ಅಕಾರ್ಡೆನ್ಸ್ ವಿತ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಲ್ಲಿ ಅವರು ರಿಯಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸ್ಟೇಟ್ಮೆಂಟ್ ನಲ್ಲಿ. ನಾವು ರಿಯಾಕ್ಷನ್ ಯಾವ ತರ ಆಗ್ಬೇಕು ಅಂತ ಹೇಳಿದ್ರ ಬಗ್ಗೆ ಹೇಳ್ತಾ ಇದೀವಿ. ಅಂಡ್ ದ ಲಾಸ್ಟ್ ಆಪ್ಷನ್ ಇಸ್ ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಓಕೆ, ನಾರ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳುವಂಥದ್ದು. ಎಸ್, ಆಫ್ ಕೋರ್ಸ್ ಇಟ್ ಇಸ್ ಅ ಸ್ಟೇಟ್ಮೆಂಟ್. ಕರೆಕ್ಟ್ ಆನ್ಸರ್ ಯಾವ್ದು ಇವಾಗ? ಡಿನಾ? ನೋ ಮಹಾದೇವಿ, ಇಟ್ ಇಸ್ ನಾಟ್ ಡಿ, ಇಟ್ಸ್ ಆಕ್ಚುಲಿ ಸಿ. It's actually C. So the correct answer is C. We are extremely sorry at this moment that
there is a technical glitch and due to which you're not able to see our leaderboard, but don't worry, next time when we come up, the live session will have a leaderboard and that competency you will definitely get it. Okay na? So one simple question ನಾನು ಕೇಳ್ತೀನಿ, ವೆರಿ ಸಿಂಪಲ್ ಕ್ವೆಶನ್, ನೋಡಿ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತೇಳಿ. ನಿಮ್ಗೆಲ್ರಿಗೂ ನಿಮ್ಮ ಕೂದಲು ತುಂಬ ಇಷ್ಟನಾ? ಡು ಯು ಲೈಕ್ ಯುವರ್ ಹೇರ್? ಹೌ ಮೆನಿ ಆಫ್ ಯು ಲೈಕ್ ಯುವರ್ ಹೇರ್? ರೇಸ್ ಯುವರ್ ಹ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ, ದೋ ಯು ರೇಸ್ ಯುವರ್ ಹ್ಯಾಂಡ್, ಐ ಕಾಂಟ್ ಸಿ ಯು. ಸೊ ಇಫ್ ಯು ಲೈಕ್ ಯುವರ್ ಹೇರ್, then tell me ಯಾವ ಎಲಿಮೆಂಟ್, which element in chemistry is there in your hair for the maximum composition? Yeah, I'm getting a lot of answers. Yes ma'am, yes ma'am, yes ma'am. ನನಗೂ ತುಂಬ ಇಷ್ಟ ಹೇರ್ ಅಂತ ಹೇಳಿದ್ರೆ. ನಿಮ್ಮ ಹೇರ್ನಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಇದೆ ಕಮೆಂಟ್ ಮಾಡಿ. ಇಟ್ಸ್ ಜಸ್ಟ್ ಫಾರ್ ದ ಫನ್ ಕ್ವೆಶ್ಚನ್, ಓಕೆ? ಹ್ಯಾಂಡ್ ರೇಸ್. ಓಕೆ, ಫೈನ್ ಫೈನ್. ಸೊ ಯಾವ ಎಲಿಮೆಂಟ್ ಜಾಸ್ತಿ ಇದೆ ನಿಮ್ಮ ಹೇರ್ನಲ್ಲಿ? ಜಸ್ಟ್ ಫಾರ್ ದ ಫನ್. ನಾನು ನೋಡ್ಬೇಕು, ನಿಮಗೆ ಕೇಳಬೇಕು. ಬಿಕಾಸ್ ಕೆಮಿಸ್ಟ್ರಿ ಸ್ಟಾರ್ಟ್ಸ್ ವಿತ್ ಆರ್ ಸೆಲ್ಫ್, ರೈಟ್? ಕೆರಾಟಿನ್ ಇಸ್ ಅ ಪ್ರೋಟೀನ್, ರೈಟ್? Not iron. Definitely not iron. It's not Fe element. It's something else. So Aju, I really appreciate your attempt. Veena, I really appreciate your attempt. Thanks for actually, commenting here. Because your attempt and then, that sportiveness is something which always fills our heart. So, yes, there you go. It's the carbon which is maximum in our hair. Yes, that's the correct answer. Next, 12th question, ma'am will be talking about. So, carbon element is maximum in our hair. Okay? Fine. So, makle, ನಮ್ಮ 12th question again. So, which of the following is a terminating decimal ಅಂತ ಹೇಳ್ತಿದ್ದಾರೆ. ನೋಡಿ, ನಿಮಗೆ ಆಪ್ಷನ್ಸ್ ಕೊಟ್ಟರೆ. ಸೊ ಟರ್ಮಿನೇಟಿಂಗ್ ಡೆಸಿಮಲ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಕಮಾನ್, ಯೋಚನೆ ಮಾಡಿ ಎಲ್ಲರೂ. ಓಕೆ, ಕಾರ್ಬನಾ? ಸೊ ಕಾರ್ಬನ್ ಇಸ್ ದ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳ್ತಿದ್ದಾರೆ. ಯಾರು? ಸ್ನೇಹ. ಓಕೆ, ಫೈನ್, ಆಲ್ ರೈಟ್. ಸೊ ಅನುಷ್ಕಾ ಇಸ್ ಸೇಯಿಂಗ್ ಬಿ ಅಂತ ಹೇಳ್ತಿದ್ದಾರೆ. ಅನುಷ್ಕಾ, ವೆರಿ ಗುಡ್, ಬಟ್ ಜಸ್ಟ್ ಚೆಕ್ ಯುವರ್ ಆನ್ಸರ್. ಇನ್ನೊಮ್ಮೆ ಚೆಕ್ ಮಾಡಿ. ವೆರಿ ಗುಡ್, ಚೆಕ್ ಮಾಡಿ ಇನ್ನೊಂದ್ಸಲ. ಆ್ಯಂಡ್ ಅದರ್ ಆನ್ಸರ್ಸ್ ಎಲ್ಲರೂ ಟ್ರೈ ಮಾಡಿ. ನಿಮ್ಮ ಆನ್ಸರ್ಸ್ ಏನು ಬರುತ್ತೆ ಅದನ್ನೆಲ್ಲ ಇಲ್ಲಿ ಕಮೆಂಟ್ ಮಾಡಿ. ಸೊ ನಮಗೂ ಗೊತ್ತಾಗುತ್ತೆ ಏನು ಆನ್ಸರ್ ಬಂದಿದೆ ಅಂತ. ಫೈನ್, ಓಕೆ. ಸೊ ಮಕ್ಕಳೇ, ನಾನು ನಿಮಗೆ ಇನ್ನೊಂದು ಹೇಳ್ತೀನಿ. ಟರ್ಮಿನೇಟಿಂಗ್ ಡೆಸಿಮಲ್ ಹೌದೋ ಅಲ್ವೋ ಅನ್ನೋದಕ್ಕೆ ನಾವು ಇದನ್ನೆಲ್ಲ ಏನು ಮಾಡಬೇಕು? ಡಿವೈಡ್ ಮಾಡಬೇಕಾ? ಏನು ಬೇಕಾಗಿಲ್ಲ, ಹೌದಾ? ಸೊ ಏನು ಮಾಡಬೇಕು? ಇವಾಗಲೂ ಡಿನೋಮಿನೇಟರ್ನ ನೋಡಿದರೆ ಸಾಕು, ಹೌದಾ? ಡಿನೋಮಿನೇಟರ್ನ ನೋಡಿದರೆ ಸಾಕು. ಸೊ ಡಿನೋಮಿನೇಟರು 2m × 5n ಫಾರ್ಮಲ್ಲಿ ಇರಬೇಕು, ಹೌದಾ? ಅದು 5n ಅಥವಾ 2m ಅಥವಾ 2m × 5n ಈ ಫಾರ್ಮಲ್ಲಿ ಇದ್ರೆ ನಡೆಯುತ್ತೆ. ಇವು ಮೂರರಲ್ಲಿ ಯಾವ್ದಿದ್ರು ನಡೆಯುತ್ತೆ, ಹೌದಾ? ಡಿನೋಮಿನೇಟರ್ ಇವುಗಳನ್ನ ಬಿಟ್ಟು ಬೇರೆ ಯಾವುದು ಇರಬಾರ್ದು, ಕರೆಕ್ಟಾ? ಹೌದಾ? ಸರಿ, ಮೊದಲನೇ ನೋಡ್ರಿ, ರಿಜೆಕ್ಟ್ ಮಾಡಿಬಿಡದೆ. ಯಾಕೆಂದ್ರೆ 2m ಇದೆ ಬಟ್ 7 ಬಂದಿದೆ. ಸೊ ರಿಜೆಕ್ಟ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ 5⁻7 × 32 ಅಂತಿದೆ. ಸೊ ಇದು 32 ಅಲ್ಲ, 3² ಇದು. ಓಕೆ, ಸೊ ದಿಸ್ ಇಸ್ 3². ಸೊ 5⁻7 × 3² ಅಗೇನ್ ಸೇಮ್ ಕೇಸ್. 5 ಜೊತೆಗೆ 2 ಇರಬೇಕೆ ಹೊರತು ಬೇರೆ ಯಾವ ನಂಬರು ಇರಬಾರ್ದು. ಸೊ ಇದು ಕೂಡ ರಿಜೆಕ್ಟ್ ಆಗುತ್ತೆ. ಫೈನ್. ಸೊ ನೆಕ್ಸ್ಟ್ ಇದನ್ನ ನೋಡ್ರಿ, ದಿಸ್ ಇಸ್ 5⁻3 ಅಗೇನ್. ಸೊ 3 ಡಿವೈಡೆಡ್ ಬೈ 2⁻4 × 5⁻3 × 11 ಬಂತು. ಇದನ್ನು ರಿಜೆಕ್ಟ್ ಮಾಡಿ. ಇಲ್ಲಿ ನೋಡಿ, 2² ಇದೆ, 5³ ಇದೆ, × 3 ಇದೆ, ಹೌದಾ? ಹಾಗಿದ್ರೆ ಇದನ್ನು ಅಲ್ಲ ಅಂತ ಆಯ್ತು. ಹಾಗಿದ್ರೆ ಇದು ಯಾವುದು ಅಲ್ಲ ಅಂತ ಆಯ್ತಲ್ಲ? ಇಲ್ಲ. ಇದನ್ನ ಇನ್ನೊಂದ್ಸಲ ಯೋಚನೆ ಮಾಡಿ. ನೋಡಿ, ಇವೆಲ್ಲದರಲ್ಲೂ ನಾವು ಡಿನೋಮಿನೇಟರ್ನ ನೋಡಿದ್ವಿ, ಹೌದಾ? ಡಿನೋಮಿನೇಟರ್ ನೋಡೋದ್ರ ಜೊತೆಗೆ ಕೆಲವೊಮ್ಮೆ ಚಾನ್ಸಸ್ ಹೀಗೂ ಇರುತ್ತೆ, ನ್ಯೂಮರೇಟರ್ ಡಿನೋಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಕೆಲವೊಮ್ಮೆ ಇಂಥ ಚಾನ್ಸಸ್ ಇರುತ್ತೆ, ಹೌದಾ? ಸೊ ಇಂಥ ಚಾನ್ಸ್ ಇದರಲ್ಲಿ ಇದೆನಾ? ನೋಡಿ, 11 ಮತ್ತೆ 7, 11 ಮತ್ತೆ 2 ಡಿವೈಡ್ ಅಂತೂ ಆಗಲ್ಲ, ಓಕೆನಾ? ಹಾಗಾಗಿ ಇದು ಅಂದ್ರೆ ಡಿನೋಮಿನೇಟರ್ ಲೆಕ್ಕಕ್ಕೆ ನೋಡಿದ್ರು 2m ಮತ್ತೆ 5n ಫಾರ್ಮಲ್ಲಿ ಇಲ್ಲ ಅಂತ ನೋಡಿದ್ರು ಓಕೆ. ಜೊತೆಗೆ ಕ್ಯಾನ್ಸಲ್ಲು ಆಗಲ್ಲ, ರಿಡಕ್ಷನ್ ಇಲ್ಲ, ಏನು ಮುಂದೆ ಹೋಗಲ್ಲ, ಓಕೆ, ಬಿಟ್ಬಿಡ್ರಿ. ಇದರಲ್ಲೂ ಅಷ್ಟೇ 17 ಅಂತೂ ಇವೆರಡರಿಂದ
ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ ಆ ಒಂದು ಕಾರಣದಿಂದನೂ ಇದು ಕೂಡ ಅಲ್ಲ. ಇನ್ನು ಇದರಲ್ಲಿ ಕೂಡ 3 ಇವ್ ಯಾವ್ದ್ರಿಂದನೂ ಡಿವೈಡ್ ಆಗಲ್ಲ. ಹೌದಾ? 2 ಪಾಯಿಂಟ್ಸ್ 2 ದೃಷ್ಟಿಯಿಂದ ನಾವು ನೋಡ್ತಿದೀವಿ, ಟರ್ಮಿನೇಟಿಂಗೋ ನಾನ್ ಟರ್ಮಿನೇಟಿಂಗೋ ಅಂತ ಕಂಡುಹಿಡಿಯಲಿಕ್ಕೆ. ಅವ್ರು ಕೇಳಿರೋದೇನು? ಟರ್ಮಿನೇಟಿಂಗ್. ಓಕೆ, ಈಗ ಇದನ್ನ ನೋಡ್ರಿ, ಇದರಲ್ಲಿ 2 ಸ್ಕ್ವೇರ್ ಇಂಟು 5 ಕ್ಯೂಬ್ ಇಂಟು 3 ಇದೆ. ಸೊ 3 1s 3 3 3 7s 21. ಹಾಗಿದ್ರೆ ಉಳಿದಿದ್ದೇನು? 17 ಡಿವೈಡೆಡ್ ಬೈ 2 ಸ್ಕ್ವೇರ್ ಇಂಟು 5 ಕ್ಯೂಬ್ ಉಳಿತು. ಹಾಗಿದ್ರೆ ಇದು ಡಿನೋಮಿನೇಟರ್ ಯಾವ ಫಾರ್ಮಲ್ಲಿ ಉಳಿತು? 2 ಪವರ್ m ಇಂಟು 5 ಪವರ್ n. ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಸೊ ಇವ್ ಯಾವ ಕ್ಯಾನ್ಸಲ್ ಆಗಲ್ಲ, ಬಟ್ ಇದು ಕ್ಯಾನ್ಸಲ್ ಆಗಿ ನಮಗೆ ಕಡೆದಾಗಿ ಈ ಫಾರ್ಮಲ್ಲಿ ಉಳಿತು. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನಿಮಗೆ ಅರ್ಥ ಆಗ್ತಿದೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ. ಓಕೆ ಓಕೆ ಓಕೆ, ಫೈನ್, ಆಲ್ ರೈಟ್. ಓಕೆ ಮಕ್ಕಳೇ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಯುವರ್ ಕೆಮಿಸ್ಟ್ರಿ ಕ್ವೆಶನ್. ಥ್ಯಾಂಕ್ ಯು ಸೋ ಮಚ್ ವೀಣಾ, ಮಹಾದೇವಿ, ದೆನ್ ರಿತೇಶ್, ಸ್ನೇಹ, ಥ್ಯಾಂಕ್ ಯು ಮಕ್ಕಳೇ. ಸೊ ನೀವು ಎಸ್ ಅಂತ ಹಾಕಿದಕ್ಕೆ ನನ್ನ ಮೋಟಿವೇಶನ್ ಇನ್ನೂ ಜಾಸ್ತಿ ಆಯಿತು. ನನ್ನ ನೋಡಿ ನೀವು ಮೋಟಿವೇಟ್ ಆಗಿ. ಓಕೆ, ಆಲ್ ರೈಟ್. ಸೊ ಯುವರ್ ನೆಕ್ಸ್ಟ್ ಕ್ವೆಶನ್. All right, so the next question will be chemical reaction involved in the corrosion of iron metal is ಏನದು ಅಂತ ಹೇಳಿ. Iron metal is undergoing a corrosion reaction. Option A is oxidation as well as displacement. B is reduction as well as combination. C is oxidation as well as combination. And D is reduction as well as displacement. Comment ಮಾಡ್ತೀರಾ? So Ritesh has raised the hand. Fine, fine, fine. So is it like this symbol? ಹೌದಾ? ಸೊ ಎಸ್, ಸೊ ಆನ್ಸರ್ ಇಸ್ ಸಿ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಚೆಕ್, ಕ್ರಾಸ್ ವೆರಿಫೈ. ಕೊರೋಷನ್ ಆಫ್ ಐರನ್ ಅಲ್ಲಿ ಏನಾಗ್ತಾ ಇದೆ? ಎಫ್ ಇ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ಇಟ್ ಇಸ್ ವೇರಿಯಬಲ್ ಇನ್ ನಂಬರ್, ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ. ಅದೇ ತರ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಫಾರ್ಮ್ Fe2O3 X times water. So ferric hydrated ferric oxide is the product. They'll ask you one more question. Write the chemical name of the rust. It is hydrated ferric oxide. Correct? Hagadre, let me know out of this what is happening. Iron is combining. So it is a combination reaction. Oxygen is adding to the iron. So it is the oxidation. So it is actually what? Oxidation and combination reaction. Oxidation and combination reaction. So clear? We'll go to the next question, that is mathematics question of 14. Fine. So ನಮ್ಮ ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ, ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇವಾಗಲೇ ಹೇಳ್ತಿದ್ದೀನಿ. ಸೊ ಇನ್ ದ ಗಿವನ್ ಫ್ಯಾಕ್ಟರ್ ಟ್ರೀ ದ ವ್ಯಾಲ್ಯೂ ಆಫ್ a minus b plus c ಈಸ್, ನೋಡಿ ಇಲ್ಲಿ ಟ್ರೀ ಕೊಟ್ಟಿದ್ದಾರೆ. ಓಕೆನಾ? ಇದು ಮರ ಅಲ್ಲ, ಬಟ್ ನೀವು ಅನ್ಕೋಬೇಕಷ್ಟೇ. ಸೊ ಇದರಲ್ಲಿ ಏನ್ ನಂಬರ್ಸ್ಗಳು ಕೊಟ್ಟಾರಲ್ಲ, ಈ ನಂಬರ್ಸ್ಗಳನ್ನ ಯೂಸ್ ಮಾಡಿ ನಾವು a b ಮತ್ತೆ c ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ a minus b plus c ವ್ಯಾಲ್ಯೂನ ಕಡೆಯದಾಗಿ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ಕೊಟ್ಟರೆ ನೋಡಿ, ಆಪ್ಷನ್ಸ್ನ ಫಸ್ಟು ಇದನ್ನ ಅಬ್ಸರ್ವ್ ಮಾಡಿ. ಸೊ ಏನ್ ಗೊತ್ತಾ, ಈಗ ಎ ಏನಿದೆಲ್ಲ, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 into 1060. ಹೌದಾ? ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎ ಬರುತ್ತೆ. ಹಾಗಿದ್ರೆ ಎ ಏನು ಅಂತ ನಾವು ಹೇಗೆ ಕಂಡು ಹಿಡಿಯೋದು? ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಓಕೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ಬರುತ್ತೆ. ಆಮೇಲೆ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ನೋಡಿ, 2 into b ಮಾಡಿದ್ರೆ 1060 ಬರುತ್ತೆ. ಸೊ ಜಸ್ಟ್ ಟ್ರೈ ಟು ಡೂ ಇಟ್. ಕಮ್ ಆನ್ ಎವ್ರಿ ಒನ್. ನಾನು ಇಷ್ಟಂತ್ರ ಹೇಳಿನಿ, ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂತಿದ್ದೀನಿ. ಟ್ರೈ ಮಾಡಿ. Okay, what is the right answer? Any answers? ಬೇಗ. ಓಕೆ, ಸೊ ಯಾರು ಆನ್ಸರ್ ಮಾಡ್ತಿಲ್ಲ, ಯಾಕೆ? ಕ್ವಶನ್ ಇಷ್ಟ ಆಗ್ಲಿಲ್ವಾ? ಓಕೆ, ಸ್ನೇಹ ಇಸ್ ಸೇಯಿಂಗ್ ಸಿ. ವೆರಿ ಗುಡ್. ಚೆಕ್ ಮಾಡಿ, ಇನ್ನೊಂದ್ಸಲ ಚೆಕ್ ಮಾಡಿ ಸ್ನೇಹ. ಓಕೆ, ಮಹಾದೇವಿ ಸಿ ಅಂತ ಹೇಳ್ತಿದ್ದಾರೆ, ಅನುಷ್ಕಾ ಸಿ ಅಂತ ಹೇಳ್ತಿದ್ದಾರೆ. ಮಕ್ಕಳೇ ಇನ್ನೊಂದ್ಸಲ ಚೆಕ್ ಮಾಡಿ. ಯು ಆರ್ ರಿಯಲಿ ಡೂಯಿಂಗ್ ಗುಡ್.
ನಿಮ್ಮ ಪ್ರಯತ್ನ ಮೆಚ್ಚಲೇಬೇಕು. ಓಕೆನಾ? ಸೊ ಏನು ಮಾಡದೇ ಇರೋದ್ಕಿಂತ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ನೀವು ಟ್ರೈ ಮಾಡ್ತಿದ್ದೀರಾ. ಸೊ ಸೋಲು ಗೆಲುವು ಅದು ಪಕ್ಕಕ್ಕಿಡೋಣ, ಬಟ್ ಯು ಆರ್ ಟ್ರೈಯಿಂಗ್, ಸೊ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಸಮಥಿಂಗ್. ಆಸಮ್ ಸ್ಟೂಡೆಂಟ್ಸ್. ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ಸಾಲ್ವ್ ಮಾಡ್ಬಿಡೋಣ. ನೋಡಿ, ನಮಗೆ 2 × 1060 ಮಾಡಿದರೆ ಆನ್ಸರ್ ಎ ಬರುತ್ತೆ. ಹೌದಾ? ಸೊ 1060 × 2 ಮಾಡಿ ಎಷ್ಟು ಬರುತ್ತೆ ಆನ್ಸರ್? ಎ. ಎಷ್ಟು ಬರುತ್ತೆ? 2 0s are 0, 2 6s are 12. ಹೌದಾ? 1 2. ಸೊ 2120 ಈಸ್ ದ ವ್ಯಾಲ್ಯೂ ಆಫ್ ಎ. ಸರಿನಾ? ಹೌದಾ? ಈಗ ನೋಡಿ, 1060 ಬರಬೇಕು ಅಂದ್ರೆ 2 × ಸಮ್ ನಂಬರ್ ಮಾಡಬೇಕು, ದಟ್ ಈಸ್ ಬಿ. ನಮಗೆ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಹೌದಾ? ಸೊ 2 × ಬಿ ಇಸ್ ಈಕ್ವಲ್ ಟು 1060. ಸೊ ನಾನು ಬಿನ ಹಾಗೆ ಇಡ್ತೀನಿ, ಈ 2ನ ಡಿವೈಡ್ ಮಾಡ್ತೀನಿ 1060ಗೆ. ಓಕೆ, ಏನು ಬರುತ್ತೆ? 2 5s are 10, 2 3s are 6, 530 ಬಂತು. ಹಾಗಿದ್ರೆ ಬಿ ಈಸ್ ಈಕ್ವಲ್ ಟು 530. ಸರಿ, ಈಗ ಲಾಸ್ಟಿಗೆ ಏನು ಬೇಕು ನಮಗೆ? ಸಿ. ಸಿನ ಮಾಡಿ, ಸಿನ ಹೇಗೆ ಕಂಡು ಹಿಡಿಯೋದು? ಅಗೇನ್ ಇಟ್ ಈಸ್ ಆಲ್ಸೋ ಸಿಂಪಲ್ ಪ್ರಾಸೆಸ್. ಇವಾಗ ಹೇಗೆ ಬಿನ ಫೈಂಡ್ ಔಟ್ ಮಾಡಿದ್ವಲ್ಲ ಅದೇ ರೀತಿ. ಸೊ ಸಿ ಈಸ್ ಈಕ್ವಲ್ ಟು 265 ಡಿವೈಡೆಡ್ ಬೈ 5 ಮಾಡಿ, 5 5s are 25, ಅಗೇನ್ 5 3s are 15. ಸೊ ಸಿ ವ್ಯಾಲ್ಯೂ ಎಷ್ಟು ಬಂತು? 53 ಬಂತು. ರೈಟ್? ಕರೆಕ್ಟಾ? ಈಗ ನೋಡಿ, ಎ ಇಸ್ ಈಕ್ವಲ್ ಟು 2120 ಇದೆ, ಬಿ ಇಸ್ ಈಕ್ವಲ್ ಟು 530 ಇದೆ, ಸಿ ಇಸ್ ಈಕ್ವಲ್ ಟು 53 ಇದೆ. ಇದಿಷ್ಟನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಬರುತ್ತೆ ಆನ್ಸರು? 2120 ಮೈನಸ್ 530 ಪ್ಲಸ್ 53. ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 1537. ಕರೆಕ್ಟಾ? ಹೌದಾ? ನೋಡ್ರಿ, ಬಡ ಮಾಡ್ರಿ. ಓಕೆ, ಸೊ ಆಪ್ಷನ್ ಸಿ ಅಂತ ಹೇಳ್ತಿದ್ರೆ ನೋ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮ್ಯಾಮ್ ನೆಕ್ಸ್ಟ್ ಟೈಮ್ ಓನ್ಲಿ 1 ಕ್ಲಾಸ್ ಮಾತ್ರ ಮಾಡಿ ಮ್ಯಾಮ್, ಮ್ಯಾಥ್ಸ್ ಆರ್ ಕೆಮಿಸ್ಟ್ರಿ ಪ್ಲೀಸ್ ಮ್ಯಾಮ್. ಶ್ಯೂರ್. ಓಕೆ ಅಜ್ಜು, ಡೆಫಿನೆಟ್ಲಿ. ಓಕೆ, ಸೊ ಓಕೆ ಫೈನ್, ಆಲ್ ರೈಟ್. ಸೊ ಮಕ್ಕಳೇ, ನೀವು ಅಟೆಂಪ್ಟ್ ಮಾಡಿದ್ರಲ್ಲ ಅದು ತುಂಬಾ ಖುಷಿ ಆಯ್ತು. ಬಟ್ ಆನ್ಸರ್ ಏನು ಅಂತ ನಿಮಗೆಲ್ಲ ಅರ್ಥ ಆಯ್ತಲ್ಲ, ಹೆಂಗ್ ಸಾಲ್ವ್ ಮಾಡೋದು ಅಂತ ಅರ್ಥ ಆಯ್ತಲ್ಲ? ಅರ್ಥ ಆಗಿದೆ ಅಂದ್ರೆ ಎಸ್ ಅಂತ ಟಕ್ 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 ಅಂತ ಕಮೆಂಟ್ ಮಾಡಿ ಬೇಗ, ಫಾಸ್ಟ್ ಎವ್ರಿ ಒನ್. ಮ್ಯಾಮ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಒನ್ಸ್ ಅಗೇನ್? ಶ್ಯೂರ್, ಖಂಡಿತ ಮಹಾದೇವಿ. ನೋಡಿ, ಎ ವ್ಯಾಲ್ಯೂ ಬರಬೇಕು ಅಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರಿಂದ ನಮಗೆ ಎ ವ್ಯಾಲ್ಯೂ ಬಂತು. ಅಥವಾ ಇನ್ ಅದರ್ ವರ್ಡ್ಸ್, ಎ ಕ್ಯಾನ್ ಬಿ ರಿಟನ್ ಆಸ್ 2 × 1060. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ 1. 2ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಬರುತ್ತೆ, ಅಥವಾ ಎನ ನೀವು 2 ಇಂದ ಡಿವೈಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ? ಎ ವ್ಯಾಲ್ಯೂನ 2 ಇಂದ ಡಿವೈಡ್ ಮಾಡಿದ್ರೆ ಇದು ಬರುತ್ತೆ, 2 ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 2120. ಓಕೆ, ಫೈನ್. ಅದೇ ಕೆಲಸ ಈಗ ನಾನು ಮಾಡ್ತಿದ್ದೀನಿ. ನನಗೆ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 1060 ಬರುತ್ತೆ ಅಂತ ಗೊತ್ತು. ಸೊ 1060ನ ಹಾಗೆ ಇಡ್ತೀನಿ, 2 × ಬಿ ಅಂತ ಬರಿತೀನಿ. ಬಿನ ಹಾಗೆ ಇಡಿ, ಈ 2ನ 1060 ಕೆಳಗೆ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಬಿ ವ್ಯಾಲ್ಯೂ ಆಸ್ 530. ಇದೇ ರೀತಿ ಸಿಗೋ ಇದೇ ರೀತಿ ಮಾಡಿ. ಓಕೆನಾ? ಸೊ 5 × 53 ಮಾಡಿದರೆ 265 ಬರುತ್ತೆ, ಬಟ್ ನಮಗೆ ಸಿ ವ್ಯಾಲ್ಯೂ ಗೊತ್ತಿದ್ದಿಲ್ಲ. ಹೌದಾ? ಸೊ ನಾನೇನು ಮಾಡಿದೆ, 5 × ಸಿ ಇಸ್ ಈಕ್ವಲ್ ಟು ಬರೀತೀನಿ, 5 × ಸಿ ಇಸ್ ಈಕ್ವಲ್ ಟು 265. ಸೊ ಸಿ ಇಸ್ ಈಕ್ವಲ್ ಟು 265/5 ಮಾಡಿದೆ. ಸೊ ಸಿ ವ್ಯಾಲ್ಯೂ ನನಗೆ 53 ಬಂತು. ಈ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಆನ್ಸರು 1537 ಬರುತ್ತೆ. ಓಕೆ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಡೈರೆಕ್ಟ್ಲಿ ನಾನು ಹೇಳ್ತಿದ್ದೀನಿ, ಆನ್ಸರ್ ವಿಲ್ ಬಿ 1537. ದ ವ್ಯಾಲ್ಯೂ ಇಸ್ ರಾಂಗ್. ಓಕೆ, ಯಾವ ವ್ಯಾಲ್ಯೂ? ಓಕೆ, ಸೊ 2120 ಮೈನಸ್ 558 ಬರುತ್ತೆ. ಹೌದಾ? ಸೊ ನೋಡಿ, 2120 ಮೈನಸ್ 558 ಮಾಡಿದರೆ ಓಕೆ ಸೊ 1562 ಬರಬೇಕಲ್ವಾ? ಓಕೆ ಫೈನ್. ಸೊ ಇಲ್ಲಿ 558 ಬಂತಲ್ಲ? ಓಕೆ ಸೊ ದಿಸ್ ವಿಲ್ ಬಿ 1562. ಫೈನ್. ಓಕೆ, ಸೊ ಲಿಟಲ್ ಬಿಟ್ ಚೇಂಜ್ ಆಗಿದೆ. ಆಲ್ ರೈಟ್.
So 5, 5, 8. Okay. So in case if it is 5, 5, 7 ಆಗಿದ್ರೆ okay. Okay, all right ಮಕ್ಕಳೇ. ಇವಾಗ ವ್ಯಾಲ್ಯೂ ಇವಾಗ ನೋಡಿ. ಅನುಷ್ಕಾ ವ್ಯಾಲ್ಯೂ ಇಸ್ ರಾಂಗ್ ಅಂತ ಹೇಳ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ರಾಂಗ್ ಅಂತ ಹೇಳಿದ್ರಿ. ಇವಾಗ ನೋಡಿ, ಈಸ್ ಇಟ್ ರೈಟ್? ಓಕೆ ಮ್ಯಾಮ್, 530 ಪ್ಲಸ್ 53 ಇಸ್ 583. ಓಕೆ, ಸೊ ನಾನು 583 ಅಂತ ಹೇಳಿ 558 ಬರ್ದಿದ್ದೀನಿ. ಫೈನ್. 583. Yes, you are right. 583 ಕರೆಕ್ಟ್ ಇದೆ. ಟಿಲ್ ವೆನ್ ದ ಕ್ಲಾಸ್ ವಿಲ್ ಬಿ. ಸೊ ನಿಮಗೆ ಬೋರ್ ಆಗ್ತಿದೆ ಅಂತ ಅರ್ಥ ಆಯ್ತು ಹಾಗಿದ್ರೆ. ಓಕೆ ಆಲ್ ರೈಟ್. ಸೊ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಆಲ್ ರೈಟ್, ಆಪ್ಷನ್ ಸಿ ಅಲ್ಲ. ಆಲ್ ರೈಟ್. ಸೊ ಈ ಒಂದು ಪಾಯಿಂಟ್ ಅನ್ನು ನೀವು ಕ್ರಾಸ್ ವೆರಿಫೈ ಮಾಡ್ತಾನೆ ಇರಿ. ಸೊ ವಿಲ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ದ ಪೇರ್ ಅಥವಾ ಪೇರ್ಸ್. ಓಕೆ, ಇಟ್ ಕುಡ್ ಬಿ 1 pair or 2 pairs. That you should tell me. So the pairs which will show displacement reaction is, you know what is displacement reaction? A reaction in which low reactive metal will be displaced by high reactive metal. ಅದು ಮೆಟಲೇ ಆಗಬೇಕು ಅಂತಿಲ್ಲ, ಇಟ್ ಕುಡ್ ಬಿ ಅನ್ ಎಲಿಮೆಂಟ್ ಆಸ್ ವೆಲ್, ರೈಟ್? ಸೊ ನಾವ್ ಲೆಟ್ಸ್ ಗೆಟ್ ಇನ್ ಟು ದ ಪೇರ್. ಸೋಡಿಯಂ ಕ್ಲೋರೈಡ್ ಅಂಡ್ ಕಾಪರ್ ಇದೆ. ಸೊ ಡು ಯು ಥಿಂಕ್ ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್? ನೋ, ನಾಟ್ ಇಟ್ ಆಲ್. ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್, ಹೌದಾ? ಅದೇ ತರ ಯು ಹ್ಯಾವ್ ಟು ಅನಲೈಸ್, ಬಿಕಾಸ್ ಎವ್ರಿ ಟೈಮ್ ದ ಮೊಮೆಂಟ್ ಐ ಗಿವ್ ದಿ ಎಕ್ಸ್ಪ್ಲನೇಷನ್ಸ್, I am literally telling the answer. So I need the answer from your side. Ritesh, ಏನು ಹೇಳ್ತಾ ಇದ್ರೆ ನಂಗೆ ಅರ್ಥ ಆಗ್ತಿಲ್ಲ. Till when the class will be? Okay, charge ಇಲ್ಲ ಅಂದ್ರೆ. So we have 15 questions. 15 more questions. We'll be brushing through it fast. Don't worry. D ಅಂತ ಹೇಳ್ತಿದ್ದೀರಾ. So it should be 2 pairs. Okay. So think sodium versus copper, which is more reactively? Sodium is more reactive, copper cannot displace sodium, so this is not the answer. AgNO3 and copper. So Ag and copper na ನೀವು ತಗೊಳ್ತೀರಾ ಅಂತ ಹೇಳಿದ್ರೆ, than Ag, copper is more reactive, hence copper can displace Ag from AgNO3, so this is the correct option, right? ಅದೇ ತರ aluminum sulfate solution and magnesium metal. You know that magnesium is more reactive than aluminum, hence magnesium has to displace aluminum. So this is also correct. ಅಲ್ವಾ? ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ನೀವು ಹೇಳ್ತಿರಲ್ಲ, ಏನದು? ನಾನು ನಿಮ್ಗೊಂದು ಸೀರೀಸ್ ಕೊಟ್ಟಿದ್ದೆ. ಫಸ್ಟ್ಗೆ ಪೊಟ್ಯಾಷಿಯಂ, ಸೋಡಿಯಂ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್. ಪ್ಲೀಸ್ ಪೊಟ್ಯಾಷಿಯಂ ಸ್ಟಾಪ್, Na, sodium calling me, magnesium, aluminum, please stop calling me a zinger. Instead, learn how to save, see how copper saves silver. ಒಂದು ಕೋಡ್ ವರ್ಡ್ ನಾನು ಕೊಟ್ಟಿದ್ದೆ ನಿಮಗೆ, ನೆನಪಿದೆ ಅಂತ ಹೇಳಿ ಗೊತ್ತಿಲ್ಲ. ಇಟ್ ಇಸ್ ದೇರ್ ಇನ್ ದ ಶಾರ್ಟ್ಸ್. ಈ ಚಾನಲ್ ಶಾರ್ಟ್ಸ್ ನಲ್ಲಿ ಆ ಒಂದು ರಿಯಾಕ್ಟಿವಿಟಿ ಸೀರೀಸ್ ಒಂದು ಲಿಂಕ್ ನಾನು ಕೊಟ್ಟಿದ್ದೀನಿ. ಪ್ಲೀಸ್ ಡೂ ರಿಮೆಂಬರ್ ದ ರಿಯಾಕ್ಟಿವಿಟಿ ಸೀರೀಸ್. ಇಫ್ ಯು ಕೆನಾಟ್ ಆನ್ಸರ್ ದಿಸ್ ಕ್ವೆಶ್ಚನ್ ಪ್ರಾಪರ್ಲಿ, ಇಟ್ಸ್ ಬಿಕಾಸ್ ಸಮ್ವೇರ್ ನಿಮಗೆ ಏನಾಗ್ತಾ ಇದೆ, ಆ ರಿಯಾಕ್ಟಿವಿಟಿ ಸೀರೀಸ್ ಇದು ಆರ್ಡರ್ ನೆನಪಾಗ್ತಾ ಇಲ್ಲ. ಸೊ ದಿಸ್ ಇಸ್ ಪಾಸಿಬಲ್. ಆಪ್ಷನ್ 3 ಅಲ್ಲಿ ಕ್ವೆಶ್ಚನ್ ಪಾಸಿಬಲ್ ಇದೆ. ಜಿಂಕ್ ಸಲ್ಫೇಟ್ ಮತ್ತೆ ಅಯನ್ ಮೆಟಲ್. ಜಿಂಕ್ ಸಲ್ಫೇಟ್ ಅಂಡ್ ಅಯನ್ ಮೆಟಲ್ ಅಂತ ಹೇಳಿದಾಗ, ಅಯನ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಜಿಂಕ್, ಜಿಂಕ್ ಮೋರ್ ರಿಯಾಕ್ಟಿವ್ ದನ್ ಅಯನ್. ಸೊ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್. ಇನ್ಸ್ಟೀಡ್ ಅಲ್ಲಿ ಇಲ್ಲಿ ನೀವು ಅಯನ್ ಫೋಕಸ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್, ಹೆನ್ಸ್ ಲಾಸ್ಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಸಾಧ್ಯ ಆಗಲ್ಲ. ಇಲ್ಲಿ ಆಪ್ಷನ್ಸ್ ಬಿ ಅಂಡ್ ಸಿ, B and C, multiple options correct ittu. So option B and C is the right answer. So we will be quickly going through the next question. Question number 15 aitala. Question number 16. So let's look into this question again. It is a chemistry question. Glucose. So this is nothing but glucose reacting with oxygen to form carbon dioxide and water. You know that this reaction is a respiration reaction, right? So ಈ reaction displacement, endothermic, exothermic, neutralization ಅಂತ ಹೇಳಿ. Tell me the correct answer for the 16th question. Quick.
So it is C, correct. It is exothermic reaction. So respiration is exothermic. ಯಾಕೆ ಅಂತ ಹೇಳಿದ್ರೆ this releases certain energy. ಈ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಯಾವಾಗ ಫಾರ್ಮ್ ಆಗುತ್ತೆ ಅದರ ಜೊತೆಗೆ ಎನರ್ಜಿ ಕೂಡ ಔಟ್ಸೈಡ್ ರಿಲೀಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಎಸ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಜನ ರಿಪ್ಲೈ ಮಾಡಿದ್ದೀರಾ. ಸೊ ಐ ರಿಯಲಿ ವಿಶ್ ಟು ಸಿ ಯು ಹಿಯರ್ ಆಸ್ ವೆಲ್. ಅಜ್ಜು, ಅನುಷಾ, ಸ್ನೇಹ, ಮಹಾದೇವಿ, ವೀಣಾ, appreciate your presence here. So Sandeep Kuda has texted for the previous question. So I appreciate your presence, Sandeep. So then 17th question, ma'am will explain. ಮಕ್ಕಳೇ, ಈ ಒಂದು ಕ್ವಶನಿಗೆ ಹೋಗೋದಕ್ಕಿಂತ ಮುಂಚೆ ಸೊ ನಿಮಗೆ ತುಂಬ ಜನರಿಗೆ ಈ ಒಂದು ಕ್ವಶನ್ ಅಲ್ಲಿ ಏನಿತ್ತು, ಕನ್ಫ್ಯೂಷನ್ ಇತ್ತು. ಸೊ ನೀವೇನ್ ಮಾಡಿದ್ರಿ ಅಂದ್ರೆ 2120 ಮೈನಸ್ ನಾನು 558 ಅಂತ ಬರ್ದೆ 583 ಅಂತ ಹೇಳಿ. ಸೊ ಆನ್ಸರ್ ರಾಂಗ್ ಅಂತ ಹೇಳಿದ್ರಿ, ಬಟ್ ದ ಆನ್ಸರ್ ಇಸ್ ರೈಟ್. ಆಕ್ಚುಲಿ ದಿಸ್ ಇಸ್ 1537 ಬರಲೇಬೇಕು. ಯಾಕೆಂದ್ರೆ 2120 ಮೈನಸ್ 583 ಮಾಡಿದ್ರೆ ಯು ವಿಲ್ ಗೆಟ್ ಇನ್ ದ, ನೋಡಿ ಎಂಡಿಂಗ್ ಡಿಜಿಟ್ 7 ಬಂದಿದೆ. ಸೊ ಡೆಫಿನೆಟ್ಲಿ 1537 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್, ಅರ್ಥ ಆಯ್ತಾ? ನೋಡಿ 583 ಬರುತ್ತೆ ಯಾವಾಗ 530 ಪ್ಲಸ್ 53 ಮಾಡಿದ್ರೆ. ಓಕೆನಾ? ಸೊ ಕೈಂಡ್ಲಿ ಬಿ ಕ್ವಿಕ್ ಇನ್ ದ ಕ್ಯಾಲ್ಕುಲೇಷನ್. ಇದಿಷ್ಟು ಸಿಂಪಲ್ ಇದೆ, ಇದನ್ನ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಆಲ್ ರೈಟ್. ಸೊ ಇವಾಗ ಕ್ಲಿಯರ್ ಆಗಿದೆ ಅನ್ಕೊಂಡು ನೆಕ್ಸ್ಟ್ ಕ್ವಶನ್ ಕಡೆಗೆ ಇವಾಗ ಹೋಗೋಣ. ಇಫ್ ಎ ಇಸ್ ದ ಸಮ್ ಆಫ್ ಆಲ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 990, ದ ರೇಷಿಯೋ ಆಫ್ 990 ಬೈ ಎ ಈಸ್ ಹೌ ಮಚ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲೀಡರ್ ಬೋರ್ಡ್ ಅಜ್ಜು ನಾವು ಅವಾಗಲೇ ಹೇಳಿದ್ವಲ್ಲ, ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ ಲೀಡರ್ ಬೋರ್ಡ್ ಬರ್ತಿಲ್ಲ. ಓಕೆನಾ? ಸೊ ಸಾರಿ ಫಾರ್ ದ್ಯಾಟ್. ಖಂಡಿತ ನೆಕ್ಸ್ಟ್ ಟೈಮಿಂದ ನಿಮಗೆ ಈ ಒಂದು ಪೋಲ್ ಒಳ್ಳೆ ರೀತಿಯಲ್ಲಿ ಕ್ಲಿಯರ್ ಆಗಿ ಯೂಸ್ ಮಾಡೋದಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆನಾ ಮ್ಯಾಮ್? ಸೋಷಿಯಲ್ ಲೆಕ್ಚರ್ಸ್ ಬಗ್ಗೆ ಓಕೆ 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 ವಿ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್, ಬಟ್ ಇವಾಗ ಇದ್ರ ಬಗ್ಗೆ ಗಮನ ಹರಿಸೋಣ. ಓಕೆ, ಡೆಫಿನೆಟ್ಲಿ ಅಟ್ ದ ಎಂಡ್ ಆಫ್ ದ ಸೆಷನ್ ನಾವು ಉಳಿದ ಎಲ್ಲ ವಿಷಯಗಳನ್ನ ಮಾತಾಡೋಣ. ಮಕ್ಕಳೇ ಬೇಗ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಮಾತಾಡೋಣ. ಓಕೆನಾ ವೀಣಾ? ಒಪ್ಗೆನಾ? ಸೊ ಟ್ರೈ ಮಾಡಿ ಇದನ್ನ. ಕ್ವಶನ್ಸ್ ಎಲ್ಲ ಮುಗಿದ್ಮೇಲೆ ಮಾತುಕತೆ ನಡೆಸೋಣ. ಏನಂತೀರಾ? ಆಲ್ ರೈಟ್, ಕ್ವಿಕ್ 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 ಕ್ವಿಕ್. ಇಫ್ ಎ ಇಸ್ ದ ಸಮ್ ಆಫ್ ಆಲ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 990, ನೋಡಿ ದ ರೇಷಿಯೋ 990 ಬೈ ಎ ಈಸ್ ಹೌ ಮಚ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಾಡಬೇಕಾಗಿರೋ ಕೆಲಸ ಏನು, 990ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಮಾಡಿದ್ರೆ ಏನ್ ಬರುತ್ತೆ? 3 ಇಂದ ಮಾಡ್ತೀನಿ. ಸೊ 3 3s are 9, 3 3s are 9, ರೈಟ್? ಸೊ 3 11s are, ಸೊ ಈಗ 2 ಇಂದ ನಾನು ಡಿವೈಡ್ ಮಾಡ್ತಿದ್ದೀನಿ. 2 5s are 10, ಅಗೇನ್ 2 5s are 10. ಸೊ 5 11s are, ಹಾಗೆ 11 1s are 11, ರೈಟ್? ಕರೆಕ್ಟಾ? ಸೊ ಈಗ ನೋಡಿ, ಎ ಇಸ್ ದ ಸಮ್ ಆಫ್ ಆಲ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 990. ಹಾಗಿದ್ರೆ ಇವುಗಳನ್ನ ನೀವು ಸಮ್ ಮಾಡಬೇಕು. ಸೊ ಸಮ್ ಮಾಡಿದ್ರೆ, ಸಮ್ ಅಂದ್ರೆ ಏನು? ಆಡ್ ಮಾಡೋದು. ಸೊ 3 ಪ್ಲಸ್ 2 ಪ್ಲಸ್ 5 ಪ್ಲಸ್ 11. ನೋಡಿ ಇಲ್ಲಿ ಗಮನ ಕೊಟ್ಟು ನೋಡಿ, 3 ಸ್ಕ್ವೇರ್ ಇದೆ, ಬಟ್ 3 ಅಷ್ಟೇ ತಗೊಳ್ರಿ. 3 ಸ್ಕ್ವೇರ್ ತಗೋಬೇಡಿ. ಸಮ್ ಆಫ್ ಆಲ್ ದ ನಂಬರ್ಸ್ ಅಷ್ಟೇ ಹೇಳಿರೋದು, ಸ್ಕ್ವೇರ್ಸ್ ಇನ್ಕ್ಲೂಡ್ ಮಾಡಿ ಅಂತ ಹೇಳಿಲ್ಲ. ಸೊ 3 ಪ್ಲಸ್ 2 ಪ್ಲಸ್ 5 ಪ್ಲಸ್ 11 ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 21, ರೈಟ್? ಸೊ 990 ಡಿವೈಡೆಡ್ ಬೈ 21 ಮಾಡಿದ್ರೆ ಯು ವಿಲ್ ಗೆಟ್, ನೀವು ಮಾಡಿ ನೋಡಿ, ಯು ವಿಲ್ ಗೆಟ್ ಯಾವ್ದು ಬರುತ್ತೆ? ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಬರುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್. ಓಕೆ, ರೈಟ್? ಓಕೆ, ಅರ್ಥ ಆಯ್ತಾ ಇದು? ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂದ್ರೆ ಠಕ್ ಅಂತ ಎಸ್ 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 ಅಂತ ಹಾಕ್ಬಿಡ್ರಿ. ಎಲ್ರಿ ಕಾಮನ್ ಎವ್ರಿ ಒನ್ ಎಸ್ ಅಂತ ಹಾಕಿ. ಓಕೆ ಓಕೆ, ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು ಮಹಾದೇವಿ. ಫೈನ್, ಓಕೆ ಮಕ್ಕಳೇ. ಸೊ ಗೋಯಿಂಗ್ ಟು ಯುವರ್ ನೆಕ್ಸ್ಟ್ ಕ್ವೆಶ್ಚನ್. All right. So the next chemistry question is, you are given the solution of lead nitrate. In order to obtain yellow precipitate, you should mix it with the solution of what? ನಿಮಗೆ lead nitrate ಅಂತ ಹೇಳುವಂತಹ ಒಂದು PbNO3 whole twice ಜೊತೆ
ಯಾವ ಒಂದು ಸೊಲ್ಯೂಷನ್ ಮಿಕ್ಸ್ ಮಾಡಿದ್ರೆ ಯು ಗೆಟ್ ದಿ ಯೆಲ್ಲೋ ಪ್ರೆಸಿಪಿಟೇಟ್. ಸೊ ಪಿ ಬಿ ಏನಾದರೂ ಯೆಲ್ಲೋ ಪ್ರೆಸಿಪಿಟೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಲೆಡ್ ಅಯೋಡೈಡ್. ಯಾಕೆಂದ್ರೆ ಲೆಡ್ ಕ್ಲೋರೈಡ್ PbCl2 ಲೆಡ್ ಕ್ಲೋರೈಡ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ವೈಟ್ ಕಲರ್ ಪ್ರೆಸಿಪಿಟೇಟ್. ಅದೇ ಲೆಡ್ ಬ್ರೋಮೈಡ್ ಅಂತ ಹೇಳಿದ್ರೆ ಇಲ್ಲಿ ಬ್ರೋಮೈಡ್ ಇಲ್ಲ. ಫಸ್ಟ್ ಆಫ್ ಆಲ್ ಲೆಡ್ ಸಲ್ಫೈಡ್ ಡಸಂಟ್ ಹ್ಯಾವ್ ಸ್ಪೆಸಿಫಿಕ್ ಕಲರ್, ಆಲ್ಮೋಸ್ಟ್ ವೈಟ್ ಕಲರ್ ಇರುತ್ತೆ ಅದು ಕೂಡ. ಸೊ ಇದು ಪೊಟ್ಯಾಷಿಯಂ ನೈಟ್ರೇಟ್ ಆಡ್ ಮಾಡಬೇಕಾ, ಲೆಡ್ ಕ್ಲೋರೈಡ್ ಆಡ್ ಮಾಡಬೇಕಾ, ಲೆಡ್ ಸಲ್ಫೈಡ್ ಆಡ್ ಮಾಡಬೇಕಾ, ಐ ಮೀನ್ ಪೊಟ್ಯಾಷಿಯಂ ಸಲ್ಫೈಡ್ ಆಡ್ ಮಾಡಬೇಕಾ, ಅಯೋಡೈಡ್ ಆಡ್ ಮಾಡಬೇಕಾ, ನೀವು ಚೂಸ್ ಮಾಡಬೇಕು. ಎಸ್, ಇಟ್ ಇಸ್ ಡಿ, ಕರೆಕ್ಟ್, ಪೊಟ್ಯಾಷಿಯಂ ಅಯೋಡೈಡ್. ಸೊ potassium iodide is the right answer. My question is, ನೀವೇನಾದ್ರೂ potassium chloride ಆಡ್ ಮಾಡಿದ್ರೆ lead chloride ಸಿಗುತ್ತೆ, that is white color. ನೀವೇನಾದ್ರೂ potassium nitride ಆಡ್ ಮಾಡಿದ್ರೆ, potassium nitrite ಆಗಬೇಕಿತ್ತು, potassium nitrate KNO3 ಆಡ್ ಮಾಡಿದ್ರೆ you get lead nitrate itself, that is a colorless solution, clear colorless solution. ಆಮೇಲೆ potassium sulfide ಆಡ್ ಮಾಡಿದ್ರೆ black color precipitate of lead sulfide ಸಿಗುತ್ತೆ ನಿಮಗೆ, not white color, it should be a black color. ಆಮೇಲೆ potassium iodide ಆಡ್ ಮಾಡಿದ್ರೆ you get a yellow color precipitate. Okay, so this is a correct answer. So the next question is, the decimal representation of 21/3125 is option A ನೋಡ್ತಾ ಇದ್ದೀರಾ 0.00415, 0.00672, 0.041, 0.0672. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಬೇಗ ತಿಳಿಸಿ. ಎಸ್ ಪಟ್ ಅಂತ ಹೇಳಿ. ಓಕೆ, ಸೊ ಕ್ವೆಶನ್ ನಂಬರ್ ಸಮೇತ ನೀವು ನಿಮ್ಮ ಆಪ್ಷನ್ಸ್ನ ಹಾಕಿದ್ರೆ ನಮಗೆ ಅನುಕೂಲ ಆಗುತ್ತೆ. ಅಂದ್ರೆ ಇವಾಗಿನ ಕ್ವಶನಿಗೋ ಅಥವಾ ಪ್ರೀವಿಯಸ್ ಕ್ವಶನಿಗೆ ಆನ್ಸರ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಓಕೆ, ಸಿ ಅಂತ ಹೇಳ್ತಿದ್ದಾರೆ, ವಸಂತ್ ಸಿ ಅಂತ ಹೇಳ್ತಿದ್ದಾರೆ, ಅನುಷ್ಕಾ ಆಪ್ಷನ್ ಎ, ಪ್ರಜ್ವಲ್ ಇಸ್ ಬಿ. ಓಕೆ, ಆಪ್ಷನ್ ಬಿ ಪ್ರಜ್ವಲ್, ವೆರಿ ಗುಡ್. ಅನುಷ್ಕಾ ಇನ್ನೊಂದ್ಸಲ ಚೆಕ್ ಮಾಡಿ, ವಸಂತ್ ಚೆಕ್ ಮಾಡಿ ಇನ್ನೊಮ್ಮೆ. ಓಕೆ, ಫೈನ್. ನೋಡಿ, ಡೆಸಿಮಲ್ ರೆಪ್ರೆಸೆಂಟೇಷನ್ ಆಫ್ 21/3125 ಇದೆ. ಸೊ ಇಲ್ಲಿ ಬೇಸಿಕಲಿ ನಾವೇನ್ ಮಾಡಬೇಕು, ನಾವು ಡಿನೋಮಿನೇಟರ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಗಮನ ಕೊಡ್ಬೇಕು. ಗಮನ ಕೊಡೋದಂದ್ರೆ ಏನು ಅಂದ್ರೆ 3125ನ ಪಟ್ ಅಂತ ಹೇಳಿ ನಾವೇನ್ ಮಾಡೋದು, ಏನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಯು ವಿಲ್ ಗೆಟ್ 5 ಪವರ್ 5. ಓಕೆ, ಸೊ ಯು ವಿಲ್ ಗೆಟ್ 5 ಪವರ್ 5. ಸೊ 21 ಡಿವೈಡೆಡ್ ಬೈ 5 ಪವರ್ 5 ನಿಮಗೆ ಬರುತ್ತೆ. ಇದನ್ನ ಮಾಡಿ ನೋಡಿ, ಯು ವಿಲ್ ಗೆಟ್ 5 ಪವರ್ 5. ಓಕೆ, ಸೊ 21 ಡಿವೈಡೆಡ್ ಬೈ 5 ಪವರ್ 5 ಇದೆ. ಸೊ ನಾನು ಏನ್ ಮಾಡ್ತೀನಿ, ವಾಟ್ ಐ ವಿಲ್ ಡೂ ಇಸ್ 2 ಪವರ್ 5ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಏನ್ ಮಾಡ್ತಿದ್ದೀನಿ, 2 ಪವರ್ 5ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಯಾವುದೇ ನಂಬರ್ಸು ಕೆಳಗಡೆಗೆ ಅಂದ್ರೆ ಡಿನೋಮಿನೇಟರ್ಸ್, ಇಫ್ ಇಟ್ ಈಸ್ ಇನ್ 5 ಪವರ್ m ಅಥವಾ 2 ಪವರ್ n ಅಥವಾ 2 ಪವರ್ m ಇಂಟು 5 ಪವರ್ n ಫಾರ್ಮ್, ಹೌದಾ, ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಇದ್ರೂ ಕೂಡ ಇಟ್ ವಿಲ್ ಬಿ ಎ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್, ಹೌದಾ. ಬಟ್ ಅವ್ರು ಏನ್ ಕೇಳ್ತಿರೋದು, ಡೆಸಿಮಲ್ ರೆಪ್ರೆಸೆಂಟೇಷನ್ ಕೇಳ್ತಿದ್ದಾರೆ. ಸೊ ಇದು ಯಾವ್ದಾದ್ರು ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ನಾವು ತೋರಿಸ್ಬೇಕು. ಅದಕ್ಕೆ ಏನು ಅನುಕೂಲ ಆಗುತ್ತೆ ಅಂದ್ರೆ, ವೆನ್ ದ ಡಿನೋಮಿನೇಟರ್ ಈಸ್ ಇನ್ ದ ಪವರ್ ಆಫ್ 10. ಓಕೆ, 10 ಪವರ್ ಅಲ್ಲಿ ಇದ್ರೆ ಡೆಸಿಮಲ್ ರೆಪ್ರೆಸೆಂಟೇಷನ್ ಸುಲಭ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, 5 ಪವರ್ 5 ಜೊತೆಗೆ 2 ಪವರ್ 5 ಮಾಡಿದ್ರೆ ನನಗೇನ್ ಬರುತ್ತೆ, 5 ಇಂಟು 2 ಹೋಲ್ ಪವರ್ 5, 5 ಇಂಟು 2 ಹೋಲ್ ಪವರ್ 5. ಮೇಲ್ಗಡೆಗೆ 21 ಇಂಟು 2 ಪವರ್ 5 ಮಾಡಿದ್ರೆ ಎಷ್ಟು ಬರುತ್ತೆ, 32 ಬರುತ್ತೆ. ಓಕೆ, ಆಮ್ ಐ ರೈಟ್? ಫೈನ್. ಸೊ 21 ಇಂಟು 32 ಎಷ್ಟಾದ್ರೂ ಇರಲಿ, ಬಟ್ 5 ಇಂಟು 2 ಈಸ್ ದ ಪವರ್ ಆಫ್ 10 ಅಂದ್ರೆ 10 ಪವರ್ 5. ಸೊ ಈಗ 21 ಇಂಟು 32 ಮಾಡಿ ಎಷ್ಟು ಬರುತ್ತೆ, 21 2s 42, 21 3s 62, 62 ಪ್ಲಸ್ 4 ಎಷ್ಟು ಬರುತ್ತೆ, ವಾಟ್ ಯು ವಿಲ್ ಗೆಟ್, ಹೌ ಮಚ್ ಯು ವಿಲ್ ಗೆಟ್, 62 ಪ್ಲಸ್ 4 ಪಟ್ ಅಂತ ಹೇಳಿ, 62, ನೋ ಸಾರಿ, ದಿಸ್ ಇಸ್ 63 ಬರುತ್ತೆ. ಸೊ 672, ರೈಟ್. ಸೊ 21 2s, am I right? ಸೊ 42. ಸೊ 4ನ ನಾನು ಏನ್ ತಗೊಂಡೆ, ಕ್ಯಾರಿ ತಗೊಂಡೆ, 2ನ ಇಲ್ಲಿಟ್ಟೆ. ಸೊ 21 3s is 63 ಪ್ಲಸ್ 4 is 67. ಸೊ 672 ಡಿವೈಡೆಡ್ ಬೈ 10 ಪವರ್ 4. ಸೊ 672 ಡಿವೈಡೆಡ್ ಬೈ 10 ಪವರ್
5 ಸಾರಿ 10 ಪವರ್ 4 ಅಂದರೆ 10 ಪವರ್ 5. ಸೊ 1 2 3 4 5 ಅಂದರೆ 5 0 ಬರಬೇಕು. ರೈಟ್? ಸೊ 1,00,000 ಆಗುತ್ತೆ. ಹೌದಾ? ಸೊ ಈಗ ಇದನ್ನ ಡೆಸಿಮಲ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸಿ ಅಂದ್ರೆ ನೀವೇನ್ ಮಾಡ್ತೀರಾ, ಕೆಳಗಡೆ ಎಷ್ಟು ಝೀರೋಸ್ ಇದೆನೋ ಅಷ್ಟು ನಂಬರ್ಸು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬರಬೇಕು. ಆಲ್ರೆಡಿ ನಮಗೆ 672 ಇದೆ. ಹೌದಾ? ಇದರಿಂದ ನೀವು 2 0ನ ಇಲ್ಲಿ ಹಾಕಿ. ಯಾಕೆ ಅಂದ್ರೆ ಆಲ್ರೆಡಿ 3 ನಂಬರ್ಸ್ ಇದೆ 672 ನ್ಯೂಮರೇಟರ್ ಅಲ್ಲಿ. ಇದ್ರ ಹಿಂದ್ಗಡೆ 2 ನಂಬರ್ ಹಾಕಿ ಮುಂದ್ಗಡೆ ಹಾಕಬಾರ್ದು, ಹಿಂದ್ಗಡೆ ಹಾಕಬೇಕು. ಸೊ 0.00672 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಹೆಂಗೆ ಅಂತ? ಕ್ಲಿಯರ್? ಓಕೆ, ಫೈನ್ ಫೈನ್ ಫೈನ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ಇಸ್ ಕೆಮಿಸ್ಟ್ರಿ ಕ್ವೆಶನ್. ನೋಡೋಣ ಕ್ವಿಕ್ ಆಗಿ ಯಾವುದು ಅಂತ ಹೇಳಿ. 20th ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್? ಕೊಟ್ಟಿರೋದ್ರಲ್ಲಿ ಯಾವುದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲ. ಫಸ್ಟ್ ಇದು ಒಂದು ಡಿಕಂಪೋಸ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ, ಆಬ್ವಿಯಸ್ಲಿ ಇಲ್ಲಿ ಹೀಟ್ ತಗೊಳುತ್ತೆ. ಸೆಕೆಂಡ್ ಅಲ್ಲೂ ಕೂಡ ಡಿಕಂಪೋಸಿಷನ್ ರಿಯಾಕ್ಷನ್ ವಿಲ್ ಟೇಕ್ ಹೀಟ್ ಇನ್ ದ ಫಾರ್ಮ್ ಆಫ್ ಎನರ್ಜಿ, heat energy. It will take energy in the form of heat ಅಂತ ಹೇಳಬೇಕಿತ್ತಲ್ವಾ? ಕರೆಕ್ಟ್. ಸೊ ದೆನ್ ದ ನೆಕ್ಸ್ಟ್ ಕ್ವೆಶನ್, ಇದೇನಿದು ಗ್ಲೂಕೋಸ್ ಫಾರ್ಮೇಶನ್ ಆಗ್ತಿರೋದು ಫೋಟೋ ಸಿಂಥಸಿಸ್ ರಿಯಾಕ್ಷನ್ ವಿಚ್ ಟೇಕ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಸನ್ಲೈಟ್. ಕರೆಕ್ಟ್. ಸೊ ಅವ್ರು ಕೇಳ್ತಿರೋದು ಎಂಡೋಥರ್ಮಿಕ್ ಯಾವುದು ಅಲ್ಲ. ಎಂಡೋಥರ್ಮಿಕ್ ಅಲ್ಲಿ ಫಾರ್ಮ್ ಆಫ್ ಎನರ್ಜಿ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ಆಕ್ಚುಲಿ ಟೆಂಪರೇಚರ್ ಆಗಿರಬೇಕು. ಸನ್ಲೈಟ್ ಅಲ್ಲಿ ಸನ್ ಎನರ್ಜಿ ಆಲ್ಸೋ ಇಟ್ ಆಲ್ಸೋ ಹ್ಯಾಸ್ ಹೀಟ್ ಎನರ್ಜಿ. ಸೊ ಥಿಂಕ್ ಮಾಡಿ ಹೇಳಿ. ಎಸ್, ಇಟ್ ಈಸ್ ನಾಟ್ ಸಿ. ಇಟ್ ಈಸ್ ಆಕ್ಚುಲಿ ಇದು ಏನಿದು ರೆಸ್ಪಿರೇಷನ್ ರಿಯಾಕ್ಷನ್, ಗ್ಲೂಕೋಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಕರೆಕ್ಟ್. ಇದೇನು ಎಕ್ಸೋಥರ್ಮಿಕ್. ಸೊ ದಿಸ್ ಇಸ್ ಎಕ್ಸೋಥರ್ಮಿಕ್, ದಿಸ್ ಇಸ್ ಎಂಡೋ, ದಿಸ್ ಇಸ್ ಆಲ್ಸೋ ಎಂಡೋ, ಇದು ಕೂಡ ಎಂಡೋ. ಸೊ ಔಟ್ ಆಫ್ 4 ಆಪ್ಷನ್ಸ್ ಯಾವ್ದು ಕರೆಕ್ಟ್ ಇದೆ ಹೇಳಿ? ಲಾಸ್ಟ್ ಒನ್. ಕರೆಕ್ಟ್. ಸೊ ದ ಲಾಸ್ಟ್ ಕ್ವೆಶನ್ ಇಸ್ ಕರೆಕ್ಟ್. ಅನುಷ್ಕಾ ಶಂಕರ್, ನೀವು 20th ಆನ್ಸರ್ ಮಾಡ್ತಿದ್ದೀರಾ. ಸಿ ಅಲ್ಲ. ವಸಂತ್ ಡಾಲಿ, ನಾಟ್ ಸಿ. ರಿತೇಶ್ ಡಿ 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 ಡಿ. ಎಸ್ ರಿತೇಶ್ ಕರೆಕ್ಟ್. ರಿತು, ರಿತೇಶ್ ಕರೆಕ್ಟ್. ಸ್ನೇಹ ಕರೆಕ್ಟ್. ವೀಣಾ ಎಲ್ಲಿಗೆ ಹೋದ್ರಿ? ವೀಣಾ, ರೋಷಲ್ ಎಲ್ಲಿ ಇದ್ದೀರಾ ಎಲ್ಲರೂ ಕೂಡ? ಎಲ್ಲರೂ ಬನ್ನಿ ವಾಪಸ್ ಕ್ಲಾಸಿಗೆ ಬನ್ನಿ, ಕ್ಲಾಸಿಗೆ ಬನ್ನಿ. ಸೊ ವಿ ನೋ ನೌ ಫ್ಯೂ ಸ್ಟೂಡೆಂಟ್ಸ್ ನೇಮ್, ಸೊ ಐ ಆಮ್ ಕಾಲಿಂಗ್ ಯು. So let's quickly get into the 21st question. So it's a mathematics question. Vaishnavi ma'am matra permission keli question ottini. Ma'am, can I read the question? So okay, ma'am is saying that I can read the question. The product of, the question is, the product of a non-zero rational number and a rational number is. So ಏನಿರುತ್ತೆ? non-zero rational number ಇದು, rational number ಇದು, product ಏನಿರುತ್ತೆ ಅಂತ ಹೇಳಿ. Ma'am, ಸೊ ಐ ಕ್ಯಾನ್ ಗೆಸ್ ದಿ ಆನ್ಸರ್. ಸೊ ನಾನು ಆನ್ಸರ್ ಹೇಳ್ಬೇಕಲ್ಲ, ಸ್ಟೂಡೆಂಟ್ಸ್ ಆನ್ಸರ್ ಇಲ್ಲ? ನಿಮ್ಮ ಆನ್ಸರ್ ಹೇಳಿ, ಅವರು ಒಮ್ಮೆ ಹೇಳಿ, ಆಮೇಲೆ ನೀವು ಹೇಳಿ. ಸೊ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ, ಏನಂತೀರಾ? ಶೋರ್ ಮ್ಯಾಮ್, ಶೋರ್. ಸೊ ಕಮಾನ್ ಎವ್ರಿ ಒನ್, ಈಸಿ ಕ್ವೆಶನ್ ಇದು. ನೀವು ಖಂಡಿತ ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡೋದೇನು ಇಲ್ಲ, ಯಾವುದು ಅಂತ ಆಪ್ಷನ್ ನೀವು ನೋಡಿ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ಅನುಷ್ಕಾ ಇಸ್ ಸೇಯಿಂಗ್ ಎ. ಓಕೆ, ವಾಟ್ ಅಬೌಟ್ ಅದರ್ಸ್? ವೆರಿ ಗುಡ್ ಅನುಷ್ಕಾ, ವೆರಿ ಗುಡ್ ಮಹಾದೇವಿ, ವೆರಿ ಗುಡ್ ರಿತೇಶ್. ಓಕೆ, ಖಂಡಿತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ಯಾವುದಾದ್ರೂ ಒಂದು ರ್ಯಾಷನಲ್ ನಂಬರ್ ಜೊತೆಗೆ ನಾನ್-ಝೀರೋ ರ್ಯಾಷನಲ್ ನಂಬರ್ ಅಂದ್ರೆ ಏನು? ಎಲ್ಲ ರ್ಯಾಷನಲ್ ನಂಬರ್ಸು ಎಕ್ಸ್ಕ್ಲೂಡಿಂಗ್ ಝೀರೋ. ಹೌದಾ? ಝೀರೋ ಇರಬಾರ್ದು. ಹೌದಾ? ಸೊ ರ್ಯಾಷನಲ್ ನಂಬರ್ ಜೊತೆಗೆ ಇನ್ನೊಂದು ಅರ್ಥದಲ್ಲಿ ಅದು ಕೂಡ ರ್ಯಾಷನಲ್ ನಂಬರೇ. ಸೊ ರ್ಯಾಷನಲ್ ನಂಬರ್ ಜೊತೆಗೆ ಇನ್ನೊಂದು ಯಾವುದಾದ್ರೂ ರ್ಯಾಷನಲ್ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಷ್ಟು ಬರುತ್ತೆ? ಇಲ್ಲಿ ಈ ಕೇಸಲ್ಲಿ 8/15. 8/15 is nothing but rational number. So always rational is the right answer. Okay. So next question ಕಡೆ ಹೋಗೋಣ. ಮ್ಯಾಮ್, ಇದಕ್ಕೆ ನನಗೆ ಆನ್ಸರ್ ಗೊತ್ತಿತ್ತು. ನೀವು ನನಗೇನು ಪ್ರೈಸ್ ಕೊಡ್ತೀರಾ? ಪ್ರೈಸ್ ಬಂದ್ಬಿಟ್ಟು ನೀವೇನು ಕೇಳ್ತೀರೋ ಅದನ್ನ ಕೊಡ್ತೀನಿ. So all right. So the prize, biggest prize for us is your result. So we are expecting a good result from you. ಅಲ್ವಾ ಮ್ಯಾಮ್? ಅದಕ್ಕಿಂತ ದೊಡ್ಡ ಒಂದು ಪ್ರೈಸ್ ಆಗಿರ್ಬೋದು, ದೊಡ್ಡ ಸ್ವೀಟ್ ಅಂತ ಹೇಳಿದ್ರೆ ಏನು ಇಲ್ಲ ಅಂತ ಹೇಳ್ಬೋದು. ಹೌದಾ? ಸೊ ಇಟ್ ಈಸ್, ನಮಗೆ ಸ್ವೀಟ್ ತಿಂದಷ್ಟು ಖುಷಿ ಆಗುತ್ತೆ ನಿಮ್ಮ ಒಳ್ಳೆ ರಿಸಲ್ಟ್ಗಳು. ಏನಂತೀರಾ ಮ್ಯಾಮ್? Very true, very true. So we'll get into the next question quickly because we are not dragging the session further. All right. So ಈ question ಸ್ವಲ್ಪ thinking time ತಗೊಳುತ್ತೆ ನಿಮಗೆ, not like other questions.
ಸೊ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ನ ಗೆಸ್ ಮಾಡಬೇಕು. ಪೇ ಅಟೆನ್ಷನ್ ಟು ದ ಕ್ವೆಶ್ಚನ್. ರೆಡಿ? In the reaction of iron with the copper sulfate solution, you ನೋಡ್ತಿದ್ದೀರಾ reaction, copper sulfate plus Fe and FeSO4 plus copper ಆಗಬೇಕಲ್ಲಿ. FeSO4 plus copper. ಆಯ್ತಾ? You know that this is a displacement reaction. You know that iron is more reactive. Iron will displace copper. ಹಾಗಾಗಿ ನಿಮಗೆ iron SO4, FeSO4 plus copper ಸಿಗುತ್ತೆ. ಇಲ್ಲಿ you have to identify a correct option which represents the substance oxidized and reduced. So Anushka is saying C, 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 C. Veena is saying C. Hey Veena, ಎಲ್ಲಿಗೆ ಹೋಗಿದ್ರಿ? I was actually waiting answer from you. Hi Sanjay. So Ritesh is saying C. All right. So any other answer? Ajju, where are you? I'm waiting answer from you as well. Animix shots. Hi. Hi, ma'am. Hello, Animix. Hi. Sneha, hi. Yeah. See. ನೋಡೋಣ, ಚೆಕ್ ಮಾಡೋಣ. ಸೊ ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ನೀವು ಕಾಪರ್ ಅಂತ ಹೇಳ್ತಾ ಇದ್ದೀರಾ ಸಿ ಅಲ್ಲಿ. ಹಾಗಾದ್ರೆ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಎಫಿನ? ಸಿ ಇಸ್ ನಾಟ್ ದಿ ರೈಟ್ ಆನ್ಸರ್. ಸಿ ಈಸ್ ರಾಂಗ್ ಆನ್ಸರ್. ಬಟ್ ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ಓಕೆ, ಡೋಂಟ್ ವರಿ. ಸೊ ಸಿಂಪಲ್, ಐ ವಿಲ್ ಟೆಲ್ ಯು ದಿ ಆನ್ಸರ್. ಈಗ ನೀವು ಕಾಪರ್ ಸಲ್ಫೇಟ್ ತಗೊಂಡಿದ್ದೀರಾ, ಕರೆಕ್ಟಾ? ಕಾಪರ್ ಸಲ್ಫೇಟ್ ಅಲ್ಲಿ ಆಕ್ಸಿಜನ್ ಇದೆಯಾ? ಇದೆ. ಆ ಕಾಪರ್ ಸಲ್ಫೇಟ್ ಏನಾಗಿ ಚೇಂಜ್ ಆಯ್ತು? ಕಾಪರ್ ಆಗಿ ಚೇಂಜ್ ಆಯ್ತು. ಪ್ರಾಡಕ್ಟ್ ಸೈಡ್ ಅಲ್ಲಿ ನೋಡಿ, ಕಾಪರ್ ಸಲ್ಫೇಟ್ ನಲ್ಲಿ ಆಕ್ಸಿಜನ್ ಇತ್ತು, ಅದು ಕಾಪರ್ ಆಗಿ ಚೇಂಜ್ ಆಯ್ತು. ಅಲ್ಲಿ ಆಕ್ಸಿಜನ್ ಇದೆಯಾ? ಇಲ್ಲ. ಸೊ ಇಲ್ಲಿ ಕಾಪರ್ ಅಲ್ಲಿ ಆಕ್ಸಿಜನ್ ರಿಮೂವ್ ಆಯ್ತು. ರಿಮೂವಲ್ ಆಫ್ ಆಕ್ಸಿಜನ್ ಏನು? ರಿಡಕ್ಷನ್. ಸೊ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದು ಇಲ್ಲಿ? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಈಸ್ ಕಾಪರ್. ಕರೆಕ್ಟ್? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಶುಡ್ ಬಿ ಕಾಪರ್, ಬಟ್ ನಮ್ಗಲ್ಲಿ ಆಪ್ಷನ್ಸ್ ಎಲ್ಲ, ಡೋಂಟ್ ವರಿ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು? Fe. ಯಾಕೆಂದ್ರೆ Fe ಏನಾಯ್ತು? FeSO4 ಆಗಿ ಚೇಂಜ್ ಆಯ್ತು. ಸೊ FeSO4 ಆಗಿ ಚೇಂಜ್ ಆಯ್ತು. ಸೊ ಇಲ್ಲಿ ಯಾರು ಆಕ್ಸಿಜನ್ ಅನ್ನ ಆಡ್ ಮಾಡಿದ್ರು? ಕಾಪರ್ ಸಲ್ಫೇಟ್ ಆಕ್ಸಿಜನ್ ನ ಆಡ್ ಮಾಡಿದ್ರು. ಕಾಪರ್ ಸಲ್ಫೇಟ್ ಇಸ್ ದಿ ಆಕ್ಸಿಡೈಸಿಂಗ್ ಏಜೆಂಟ್. Fe is something which has actually undergone oxidation and it is oxidized. So ಇಲ್ಲಿ ಅವ್ರು ಏನ್ ಕೇಳ್ತಿದ್ದಾರೆ? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿ ಕೇಳ್ತಿದ್ದಾರೆ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಈಸ್ Fe. ಆಯ್ತಾ? ರೆಡ್ಯೂಸಿಂಗ್ ಏಜೆಂಟ್ ಯಾರು? ಯಾರು ರೆಡ್ಯೂಸ್ ಮಾಡಿರುವಂಥದ್ದು? ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳುವಂಥದ್ದು ಕೂಡ Feನೇ ಆಗಿರುತ್ತೆ. ಯಾಕೆ? ಬಿಕಾಸ್ Fe is coming and accepting the oxygen. ಸೊ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಇರುತ್ತೋ ಅದೇ ಆಕ್ಸಿಡೈಸ್ ಆಗುತ್ತೆ. ಸೊ Fe ಆಕ್ಸಿಡೈಸ್ ಆಯಿತು ಬಿಕಾಸ್ ಆಕ್ಸಿಜನ್ ಆ್ಯಡ್ ಆಯಿತು. ಬಿಕಾಸ್ Fe ವಾಸ್ ಎಟ್ ರೆಡ್ಯೂಸಿಂಗ್ ಸೈಡ್. Fe ಹೇಳುತ್ತೆ ಕಾಪರ್ ಹತ್ರ, ಐ ವಿಲ್ ಆಕ್ಸೆಪ್ಟ್ ದಿ ಆಕ್ಸಿಜನ್, ನಾನು ತುಂಬ ಪಾಪ ಇದ್ದೀನಿ, ಐ ವಿಲ್ ಆಕ್ಸೆಪ್ಟ್ ದಿ ಆಕ್ಸಿಜನ್, ನೀನು ಹೋಗು, ನೀನು ನೀನು ರೆಡ್ಯೂಸ್ ಆಗಿ ಹೋಗು ಅಂತ ಹೇಳಿ. ಸೊ ದ ಒನ್ ವಿಚ್ ಇಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಆಲ್ವೇಸ್ ಗೆಟ್ಸ್ ಆಕ್ಸಿಡೈಸ್ಡ್. ಸೊ ಬೋತ್ ಶುಡ್ ಬಿ ಸೇಮ್, ಹೆನ್ಸ್ ಇಟ್ ಶುಡ್ ಬಿ ಆಪ್ಷನ್ ಎ, ನಾಟ್ ಡಿ. ಆಪ್ಷನ್ ಎ. ಸೊ ಇಟ್ ಇಸ್ ಕ್ವೈಟ್ ಕನ್ಫ್ಯೂಸಿಂಗ್. ನೆನ್ಪಿಟ್ಕೊಳ್ಳಿ, ಈ ಇಕ್ವೇಶನ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಫರ್ಟ್. ಇಕ್ವೇಶನ್ ಅಲ್ಲಿ ಲಾಟ್ ಆಫ್ ಎಫರ್ಟ್ ಬೇಕಾಗುತ್ತೆ. Copper sulfate reacting with Fe giving FeSO4 plus copper. Copper sulfate in the copper is a reaction of reduction. This is a process of reduction. Fe to FeSO4 is oxidation. This is a process of oxidation. Now, who is oxidized? Fe is oxidized. Okay, who is the reducing agent and oxidizing agent? Remember, ಆ ರೆಡ್ಯೂಸಿಂಗ್ ಏಜೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಯಾವಾಗಲೂ ರಿಯಾಕ್ಟೆಂಟ್ ಪಾರ್ಟ್ ನಲ್ಲಿ ಚೆಕ್ ಮಾಡ್ತೀರಾ. ದ ಒನ್ ವಿಚ್ ಹ್ಯಾಸ್ ಆಕ್ಸಿಜನ್ is always called as oxidizing agent. The one which has oxygen is always called as oxidizing agent. The one which has hydrogen or no oxygen, Fe ಅಲ್ಲಿ hydrogen ಇರಲಿಲ್ಲ and at the same time Fe ಅಲ್ಲಿ hydrogen ಕೂಡ ಇಲ್ಲ, oxygen ಕೂಡ ಇಲ್ಲ. hydrogen ಇದ್ದಿದ್ರೆ you could have called Fe as reducing agent. ಆಕ್ಸಿಜನ್ ಇಲ್ವಲ್ಲ, ಹಾಗಾಗಿ ಅಲ್ಲೂ ಕೂಡ Fe ಅನ್ನ ನೀವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿಬಹುದು. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್
definitions according to your 10th syllabus. But at higher classes, electronic concept nalli odbekadre the total scenario becomes little different. Adna ನಾವು ಮತ್ತೆ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. Okay, I have already explained it. You ನೋಡ್ತೀರಾ ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ. So the 23rd question ma'am will be reading. Before that, let me confirm the answer for the previous one. Previous answer ಏನಾಗಿತ್ತು? Substance oxidized ಕೂಡ Fe ಆಗಿತ್ತು. ಅದೇ ತರ reducing agent ಕೂಡ same substance ಆಗಿತ್ತು. I hope now it's clear. Clearer? All right. Fine. So ಮಕ್ಕಳೇ, ನಮ್ಮ next question. Can two numbers have 18 as their HCF and 380 as their LCM ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್ ಕ್ವೆಶ್ಚನ್, ಟ್ರೈ ಮಾಡಿ. ಓಕೆ, ಕ್ಯಾನ್ ಟೂ ನಂಬರ್ಸ್ ಹ್ಯಾವ್ 18 as their HCF and 380 as their LCM? Yes? ಓಕೆ, ನೋಡಿ 380 ಇಲ್ಲಿ ಒಂದು ವಿಷಯ ಏನು ಅಂದರೆ, ನಮಗೆ ಒಂದು ಪಾಯಿಂಟ್ ಏನು ಗೊತ್ತು ಅಂದರೆ, HCF can completely divide the LCM. ಹೌದಾ? ಸೊ HCF is the common factor which divides the LCM completely. ಹೌದಾ? ಸೊ ಈಗ ಹಂಗಂದ್ರೆ 380ನ ಈ 18 ಏನಿದೆ ಅಲ್ಲ, ಇದು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತಾ ನೋಡಿ. 380ನ 18 ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತಾ? ಇಲ್ಲ, ಇಲ್ಲ ಅಲ್ವಾ? ಸೊ ಹಾಗಿದ್ರೆ ಇದರ ಆನ್ಸರ್ ಎಸ್ ಆಗುತ್ತಾ, ನೋ ಆಗುತ್ತಾ? ನೋ ಆಗುತ್ತೆ, ರೈಟ್ ಅಲ್ವಾ? ಸೊ ಯಾವಾಗ 380ನ 18 ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೋ ಅವಾಗ ಆನ್ಸರ್ ಎಸ್ ಆಗ್ತಿತ್ತು. ಸೊ ಸಿನ್ಸ್ ಇಟ್ ಈಸ್ ನಾಟ್ ಡಿವೈಡಿಂಗ್ ಇಟ್ ಕಂಪ್ಲೀಟ್ಲಿ, ಯು ವಿಲ್ ಗೆಟ್ ಸಮಥಿಂಗ್ ಡೆಸಿಮಲ್. ಹೌದಾ? ಸೊ ದ ಆನ್ಸರ್ ವಿಲ್ ಬಿ ನೋ. ಎಸ್ ಎಸ್, ವೆರಿ ಗುಡ್ ವೀಣಾ, ಅನುಷ್ಕಾ, ಅಜು, ಸಂಜಯ್, ಸ್ನೇಹ, ವೆರಿ 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 ಗುಡ್. ಅನುಷ್ಕಾ, ಗುಡ್. ಆಲ್ ರೈಟ್ ಮಕ್ಕಳೇ, ಸೊ ನೀವು ಎಂಜಾಯ್ ಮಾಡ್ತಿದ್ದೀರಾ ಕ್ವಶನ್ಸ್ನ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ದ ಕೆಮಿಸ್ಟ್ರಿ ಕ್ವಶನ್. ಓಕೆ, ಆಲ್ ರೈಟ್ ಮಕ್ಕಳೇ, ಪ್ರೀವಿಯಸ್ ಕ್ವೆಶನ್ ಅರ್ಥ ಆಯ್ತಾ ನಿಮಗೆ? ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್, ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ? ಏನಾದರೂ ಕ್ಲಾರಿಟಿ ಬೇಕಾ ಅದರಲ್ಲಿ? ಕ್ಯಾನ್ ಯು ಪ್ಲೀಸ್ ಆನ್ಸರ್ ಮೀ? ಐಡೆಂಟಿಫೈ ಮಾಡುವಂಥದ್ದು. No confusion. Okay. So Veena is saying no confusion. No ma'am, understood. Yes ma'am, clear. Okay Sneha, thank you Sanjay, thank you Veena. Thank you Anushka. Anushka is saying oxidation. Oxidation has a confusion. So Ajay is saying clear ma'am. So Anushka, just let me know what is your doubt over there. I'll try to explain it once again. So okay, so Vaishnavi ma'am will read this chemistry question and you have to answer this. Okay, so ma'am ಹೇಳ್ತಾರೆ question na. Okay, fine. So your 24th question, in the context of redox reactions, the removal of hydrogen from a substance is known as. So option A is oxidation, option B is dehydration, reduction, hage dehydrogenation. So ಯಾವುದು ಅಂತ ಟಕ್ ಅಂತ ಆನ್ಸರ್ ಮಾಡಿ. Okay, so yes, it is as you all are answering, answer is context nalli, redox context nalli, removal of hydrogen. Removal of hydrogen is what? Oxidation. So which option is correct? Option A. It is actually called as oxidation. Yes Anushka, very good. Yes Ritesh, Sneha and Veena, very good, very good. Excellent, awesome, awesome. So next question. So it's a math question. Ma'am, can I read this question? Okay, so the question is, for some integer m, every even integer is of the form. ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಆಪ್ಷನ್ ಎ m ಆಗಿರುತ್ತೆ, ಆಪ್ಷನ್ ಬಿ m+1 ಆಗಿರುತ್ತೆ, ಆಪ್ಷನ್ ಸಿ 2 times of m ಆಗಿರುತ್ತೆ, and ಆಪ್ಷನ್ ಡಿ 2 times m+1 ಆಗಿರುತ್ತೆ. Which is your correct answer? ನೋಡಿ ನೋಡಿ ಯೋಚನೆ ಮಾಡಿ. ಕ್ವಶನ್ ಅಲ್ಲಿ ಏನ್ ಕೊಟ್ಟರೆ? ಫಾರ್ ಸಮ್ ಇಂಟಿಜರ್ m. ಓಕೆ, ಇಂಟಿಜರ್ ಇಸ್ m, ಬಟ್ ಇಟ್ ಶುಡ್ ಬಿ ಫಾರ್ ಎವ್ರಿ ಈವನ್ ಇಂಟಿಜರ್. ಈವನ್ ಇಂಟಿಜರ್ ಕಡೆ ಗಮನ ಕೊಡಿ. ಸೊ ಯು ವಿಲ್ ಕಮ್ ಟು ನೋ ವಾಟ್ ವಿಲ್ ಬಿ ದ ಆನ್ಸರ್. ನೋಡಿ, ಸಪೋಸ್ m ಕ್ಯಾನ್ ಬಿ ಎನಿ ಇಂಟಿಜರ್ ಅಲ್ವಾ? m is equal to 2 ಅಂತ ತಗೊಳ್ಳಿ, m is equal to 3 ಅಂತ ತಗೊಳ್ರಿ. ಓಕೆ, ನಾನು 2 ನಂಬರ್ ತಗೊಂಡೆ. ಈಗ ಆಪ್ಷನ್ ನ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ m ಈಸ್
ಇಫ್ ಎಮ್ ಈಸ್ 2 ಅಂತ ಇಟ್ಕೊಳ್ರಿ, ಅಥವಾ ಎಮ್ ಈಸ್ 3 ಅಂತ ಇಟ್ಕೊಳ್ರಿ. ಸೊ ಎಮ್ ಕ್ಯಾನ್ ಬಿ ಐದರ್ 2 ಆರ್ 3. ಆದ್ರೆ ವಿಷಯ ಇವನ್ ಇಂಟೀಜರ್ ಬೇಕು ಅಂತ ಹೇಳ್ತಿದ್ದಾರೆ, ಹೌದಾ? ಇವನ್ ಇಂಟೀಜರ್ ಆಗ್ಬೇಕು ಅಂದ್ರೆ ಸೊ ಎಮ್ ಶುಡ್ ಬಿ 2. ಆದ್ರೆ ನಮಗೆ ಗೊತ್ತಿಲ್ಲ ಎಮ್ ಈಸ್ 2 ಆರ್ 3 ಅಂತ, ಯಾವ್ದಾದ್ರು ತಗೋಬಹುದು. ಹಾಗಾಗಿ ಎಮ್ ಇಸ್ ನಾಟ್ ದ ರೈಟ್ ಆನ್ಸರ್, ರೈಟ್? ಸೊ ಎಮ್ ಪ್ಲಸ್ 1. ಇನ್ ಕೇಸ್ ಇಫ್ ಎಮ್ ಈಸ್ 2 ಅಂತ ಇಟ್ಕೊಳ್ರಿ, 2 ಪ್ಲಸ್ 1 ಯು ವಿಲ್ ಗೆಟ್ 3. ಅಥವಾ ಎಮ್ ಈಸ್ 3 ಅಂತ ಇಟ್ಕೊಳ್ರಿ, 3 ಪ್ಲಸ್ 1 ಯು ವಿಲ್ ಗೆಟ್ 4. ಆದ್ರೆ ವಿಷಯ ಏನು ಅಂದ್ರೆ ಇಫ್ ಐ ಟೇಕ್ ಎಮ್ ಆಸ್ ಎ even integer, I will get the odd integer. If I take the m as a odd integer, I will get the even integer, and I don't know. ನಾನು ಯಾವ್ದಾದ್ರು ತಗೋಬಹುದು, ನಾನು ಯಾವ್ದಾದ್ರು ನಂಬರ್ ತಗೊಳ್ತೀನಿ, ಆದ್ರೆ ಐ ಶುಡ್ ಗೆಟ್ ಇವನ್ ಇಂಟೀಜರ್. ಅದೇ ಅಲ್ವಾ ವಿಷಯ? ಸೊ ನಾನು ಯಾವ್ದು ತಗೊಂಡ್ರು ಇವನ್ ಇಂಟೀಜರ್ ಬರ್ಬೇಕಲ್ಲ. ಸೊ ಹಾಗಾಗಿ 2m ಕಡೆಗೆ ಹೋಗೋಣ. ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ಸೊ 2m ಯಾವ ನಂಬರ್ನಾದ್ರೂ ತಗೊಂಡು 2 ಜೊತೆ ಮಲ್ಟಿಪ್ಲೈ ಮಾಡ್ರಿ, ಯು ವಿಲ್ ಗೆಟ್ ಇವನ್ ಇವನ್ ಇವನ್, ಹೌದಾ? ಸೊ 2 ಇಂಟು ಎನಿ ನಂಬರ್, 2 ಇಂಟು 3 ತಗೊಳ್ರಿ, ಓಕೆ? 2 ಇಂಟು 3 ತಗೊಂಡ್ರೆ 6, ಅಗೇನ್ 2 ಇಂಟು 2 ತಗೊಂಡ್ರೆ 4. ನೀವು ಯಾವ್ದು ತಗೊಂಡ್ರು ಏನ್ ಬರುತ್ತೆ? 2m ಜೊತೆಗೆ, ಅಂದ್ರೆ m ಕ್ಯಾನ್ ಬಿ ಎನಿ ಇಂಟೀಜರ್ ವಿಚ್ ಇಸ್ ಮಲ್ಟಿಪ್ಲೈಡ್ ವಿತ್ 2 ಅಂದ್ರೆ ಇವನ್ ಇಂಟೀಜರ್ ಬರುತ್ತೆ. ಹಾಗಾಗಿ ದ ರೈಟ್ ಆಪ್ಷನ್ ಈಸ್ 2m. ಅಗೇನ್ 2m ಈಸ್ ಇವನ್ ಇಂಟೀಜರ್. ಇಫ್ ಯು ಆಡ್ ಪ್ಲಸ್ 1 ಟು ದ ಯು ವಿಲ್ ಗೆಟ್ ಆಡ್ ಇಂಟೀಜರ್. ಹಾಗಾಗಿ ಇದು ಕೂಡ ರೈಟ್ ಆಪ್ಷನ್ ಅಲ್ಲ. ಅರ್ಥ ಆಯ್ತಾ? ವೆರಿ 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 ಗುಡ್ ಎಲ್ಲ ಮಕ್ಕಳಿಗೂ. ಸಂಜಯ್, ವೀಣಾ, ಸುಷ್ಮಾ, ದೆನ್ ರಿತೇಶ್, ಅನುಷ್ಕಾ, ವೆರಿ ಗುಡ್ ಚಿಲ್ಡ್ರನ್ಸ್. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವಶನ್, ಬೇಗ ಮುಂದಿನ ಕ್ವಶನ್ ಕಡೆ ಹೋಗೋಣ. ಫೈನ್, ಇವರ್ ನೆಕ್ಸ್ಟ್ ಕ್ವಶನ್ ಕೆಮಿಸ್ಟ್ರಿ ಕ್ವಶನ್ ನಾನೇ ಓದ್ತೀನಿ. ಇನ್ ಆರ್ಡರ್ ಟು ಪ್ರಿವೆಂಟ್ ದ ಸ್ಪಾಲೇಜ್ ಆಫ್ ಪೊಟ್ಯಾಟೊ ಚಿಪ್ಸ್, they are packed in plastic bags in an atmosphere of option A Cl2 ಅಂದ್ರೆ chlorine, option B is hydrogen, option C is N nitrogen, option D is oxygen. So ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಎಸ್, ಕಮ್ ಆನ್ ಎವ್ರಿವನ್. ಸೊ ಐ ಹೋಪ್ ಪೊಟ್ಯಾಟೊ ಚಿಪ್ಸ್ ಅಂತ ಹೇಳೋಂಥದ್ದು ಎಲ್ರದ್ದು ಫೇವ್ರೆಟ್ ಚಿಪ್ಸ್ ಆಗಿರುತ್ತೆ, ಎಸ್ಪೆಷಲಿ ಮೈನಸ್ ಫೇವ್ರೆಟ್. ಸೊ ಯಾವ್ದಿರುತ್ತೆ ಹೇಳಿ? ಎಸ್, ಟ್ರೂ ಟ್ರೂ ಟ್ರೂ. It's the inert gas, non-reactive gas. N2 is the correct answer. So N2 is the correct answer. Aur keltare, it can also be filled with rare gas element, helium, neon, argon, krypton. ಈ ಗ್ಯಾಸ್ಗಳಿಂದ ಕೂಡ ಫಿಲ್ ಮಾಡಬಹುದು. ಬಟ್ ಹೀಲಿಯಂ ಇಂದ ಮಾಡಿದ್ರೆ ಕ್ವೈಟ್ ಡೇಂಜರಸ್, ಯಾಕಂದ್ರೆ ಹೀಲಿಯಂ ಫ್ಲೇಮಬಲ್ ಅಲ್ವಾ ಅದು. So it is highly inflammable substance. So helium balloon birthday party fire catch ಆಗಿರುವಂತಹ ಹಲವಾರು ಇನ್ಸಿಡೆಂಟ್ಸ್ ನೀವು ನೋಡಿರ್ತೀರಾ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ N2. Great. The next mathematics question is this. The ratio of two number is 3:4. If their HCF is 5, then LCM is. HCF 5 ಆದ್ರೆ LCM ಏನಿರುತ್ತೆ ಅಂತ ಹೇಳೋದನ್ನ ನೀವು ಕಮೆಂಟ್ ಮಾಡಬೇಕು. ಓಕೆ, ಸೊ ಮೆನ್ಷನ್ ದ ಕ್ವೆಶ್ಚನ್ ನಂಬರ್ ಅಂಡ್ ಕಮೆಂಟ್ ಇಟ್. ಈ ಕ್ವೆಶ್ಚನ್ಗೆ ಯಾವ ಆನ್ಸರ್ ಅಂತ ಹೇಳಿ. 27th ಕ್ವೆಶ್ಚನ್ ನಾವು ಓದ್ತಾ ಇರುವಂತದ್ದು. ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಫಾರ್ ದ 27th ಕ್ವೆಶ್ಚನ್? ಬೇಗ ಆನ್ಸರ್ ಮಾಡಿ. ಕ್ವೆಶ್ಚನ್ ತುಂಬಾ ಈಸಿ ಇದೆ, ತುಂಬಾ ಸಿಂಪಲ್ ಆಗಿದೆ. ನೀವು ಆನ್ಸರ್ ಮಾಡಿಲ್ಲ, ನಾನು ಮಾಡ್ತೀನಿ ಇವಾಗ. ಸೊ ಅನುಷ್ಕಾ, ಇಸ್ ಇಟ್ ಫಾರ್ ದಿಸ್ ಕ್ವೆಶ್ಚನ್, 27th ಕ್ವೆಶ್ಚನ್? ಓಕೆ, ಸೊ ಮಕ್ಕಳೇ, ಯಾವುದು ನಿಮ್ಮ ಆಪ್ಷನ್? ಸೊ ಅನುಷ್ಕಾ ಇಸ್ ಸೇಯಿಂಗ್ ಆಪ್ಷನ್ ಎ. ಓಕೆ, ಅನುಷ್ಕಾ ಇನ್ನೊಂದ್ಸಲ ಚೆಕ್ ಮಾಡಿ. ವೆರಿ ಗುಡ್, ವೆರಿ ಗುಡ್ ಫಾರ್ ಯುವರ್ ಟ್ರಯಲ್. ಓಕೆ, ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ ವೀಣಾ. ಗುಡ್. ಸ್ನೇಹ ಇಸ್ ಸೇಯಿಂಗ್ 60. ಓಕೆ, ಆಪ್ಷನ್ ಡಿ. ವೆರಿ 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 ಗುಡ್ ಮಕ್ಕಳೇ, ವೆಲ್ ಡನ್ ಎವ್ರಿ ಒನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೇಗೆ ಅಂದರೆ ನೋಡಿ, ನಮಗೆ ದ ರೇಷಿಯೋ ಕೊಟ್ಟರೆ, 2 ನಂಬರ್ಸ್ಗಳ ರೇಷಿಯೋ ಕೊಟ್ಟರೆ, ಹೌದಾ? ಸೊ ಇಟ್ ಈಸ್ ಇನ್ 3/4, ಹೌದಾ? ಸೊ ನನಗೆ 2 ನಂಬರ್ಸ್ಗಳು ಗೊತ್ತಿಲ್ಲ, ಆದರೆ ಅವುಗಳ ರೇಷಿಯೋ ಗೊತ್ತು. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ದಿಸ್ ಆಸ್ ಎ 3x and 4x, ಹೌದಾ? ನಾನೇನು ಮಾಡ್ತೀನಿ, 3x and 4x ಅಂತ ತಗೊತೀನಿ. 3x and 4x. ಈಗ 3x ಮತ್ತೆ 4x ನಾನು ಯಾವ ರೀತಿ ಬರಿಬೋದು? 3 ಇಂಟು x ಅಂತ ಬರಿಬೋದು. 4x ನಾನು 4 ಇಂಟು x ಅಂತ ಬರಿಬೋದು, ಹೌದಾ? ಕರೆಕ್ಟಾ? ಸೊ ಈಗ
ಇದರಲ್ಲಿ ನಾನು HCF ಕಂಡುಹಿಡೀರಿ ಅಂತ ಕೇಳ್ತೀನಿ. 3x ಮತ್ತೆ 4x ಇಂದು HCF ಹೇಳ್ರಪ್ಪ ಅಂದ್ರೆ ನೀವೇನ್ ಮಾಡ್ತೀರಾ, HCF is equal to x ಅಂತ ಹೇಳ್ತೀರಿ. ಯಾಕೆ? x is the common factor among these two numbers. ಹೌದಾ? ಸೊ HCF is x. ನಮಗೆ ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟರೆ HCF is 5 ಅಂತ. ಹಾಗಿದ್ರೆ ಇದರ ಅರ್ಥ ಏನಾಯ್ತು? x ವ್ಯಾಲ್ಯೂ is equal to 5. ಸರಿ, ಈಗ x ವ್ಯಾಲ್ಯೂ ಗೊತ್ತಾಯ್ತು. 3x ಮತ್ತೆ 4x ಅಲ್ಲಿ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3x is equal to how much you will get? 15. 4x is equal to how much you will get? 20. Right? So then LCM is how much ಅಂತ ಕೇಳ್ತಿದ್ದಾರೆ. Am I right? ಸೊ ನಮಗೆ HCF ಗೊತ್ತಿದೆ, ಎರಡು ನಂಬರ್ಸ್ಗಳು ಗೊತ್ತಿದೆ, LCM ನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತು, HCF ಆಫ್ ಎನಿ ಟೂ ನಂಬರ್ಸ್ ಮಲ್ಟಿಪ್ಲೈಡ್ ವಿತ್ LCM ಆಫ್ ಎನಿ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್. ನಂಬರ್ಸ್ಗಳು ಯಾವುದು? 15 ಮತ್ತೆ 20. ಹೌದಾ? 15 ಇಂಟು 20 ಮಾಡಿ. LCM ಆಫ್ ದೀಸ್ ಟೂ ನಂಬರ್ಸ್ ಈಸ್ 5. LCM ನಮಗೆ ಗೊತ್ತಿಲ್ಲ. ಓಕೆ, ಈಗ LCM is equal to 15 into 20 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 300 divided by 5 ಮಾಡಿದ್ರೆ 60 ಬರುತ್ತೆ. and the answer is option D, 60. ವೆರಿ 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 ಗುಡ್. ಎಲ್ಲರೂ ತುಂಬಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ, ತುಂಬಾ ಖುಷಿ ಆಯ್ತು. ಓಕೆ, ವೆಲ್ ಡನ್. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನು ಅಂತ ನೋಡೋಣ. ದ ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಅ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್. Okay, so option A oxidation, option B corrosion, option C reduction, option D rancidity. Okay, So ಯಾವ್ದಿದೆ ಆನ್ಸರ್? Yes, I'm getting C. Correct. So the removal of oxygen from a substance is actually called as reduction. Correct. So reduction ಗೆ ಎರಡು definition ಇದೆ. Either it is removal of oxygen or it is addition of hydrogen. Addition of hydrogen or removal of oxygen ಎರಡನ್ನೂ ಕೂಡ reduction ಅಂತ ಹೇಳಿ ಕರೀತಾರೆ. One more in terms of electronic concept, gain of electron. ನಾನು ಆಯಿಲ್ ರಿಗ್ ಹೇಳಿದೆ ಅಲ್ವಾ ನಿಮ್ಗೆ? ಆಯಿಲ್ ರಿಗ್ ಏನು? ಆಯಿಲ್ ರಿಗ್ ಅಂದ್ರೆ oxygen is losing electrons, oxidation is losing electron, reduction is gaining electron. ಅದನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ? When will be 9th class revision? Sanjay will do it definitely. You can expect probably next week or next to next week. Don't worry. So yes, the answer is reduction. Very good. Very good, Makle. So I'm getting a lot of heart side by. So 29th math question. This is your last math question of your first live. And ma'am will be reading this question. ಸೊ ಮಕ್ಕಳೇ, ನಮ್ಮ ಮ್ಯಾಥಮೆಟಿಕ್ಸ್ ನ ಇವತ್ತಿನ ಸೆಷನ್ ಲಾಸ್ಟ್ ಕ್ವೆಶನ್. ದ ಸಮ್ ಆಫ್ ಎಕ್ಸ್ಪೋನೆಂಟ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 196 ಈಸ್. ನೋಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಅವರೇ ಕೊಟ್ಬಿಟ್ಟಾರೆ ಇಲ್ಲಿ. ಹೌದಾ? ಯಾವ್ದ್ರದ್ದು? 196 ಇಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಪ್ರೈಮ್ ನಂಬರ್ಸ್ ಬರುತ್ತೆ, ಅವುಗಳ ಎಕ್ಸ್ಪೋನೆಂಟ್ಸ್ ನ ಆಡ್ ಮಾಡಿ. ಅಂಡ್ ವಾಟ್ ಯು ವಿಲ್ ಗೆಟ್? ನೋಡಿ ಏನ್ ಬರುತ್ತೆ ಆನ್ಸರ್. ಕಮ್ ಆನ್ ಎವ್ರಿ ಒನ್. Okay, Veena is saying A. Okay, Ritesh is saying C. Veena, okay, 4 ಅಂತ ಹೇಳ್ತಿದ್ದಾರೆ. Okay, very good. ವಸಂತ್ ಇನ್ನೊಮ್ಮೆ ಚೆಕ್ ಮಾಡಿ. ವೆರಿ ಗುಡ್ ವೀಣಾ, ವೆರಿ ಗುಡ್ ಅನುಷ್ಕಾ, ವೆರಿ ಗುಡ್ ಅಜ್ಜು. ಹಾಗಿದ್ರೆ ಇದನ್ನ ಸಾಲ್ವ್ ಮಾಡಿ ನೋಡೋಣ. 196 ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 2 9s 18, 2 8s 16. ಅಗೇನ್ ಹೌದಾ? 7 7s 49, 7 1s 7. ಏನ್ ಬಂತು ನಮಗೆ? ಸೊ 2 ಸ್ಕ್ವಯರ್ ಇಂಟು 7 ಸ್ಕ್ವಯರ್. ಕರೆಕ್ಟಾ? 2 ಸ್ಕ್ವಯರ್ ಇಂಟು 7 ಸ್ಕ್ವಯರ್. ನಮಗೆ ಕ್ವಶನ್ ಒಳಗೆ ಏನ್ ಕೇಳಿದ್ರು? ಸಮ್ ಆಫ್ ದ ಎಕ್ಸ್ಪೋನೆಂಟ್ಸ್. ಇಲ್ಲಿ ಎಕ್ಸ್ಪೋನೆಂಟ್ಸ್ ಯಾವುದು? ಇವೆರಡು. ಸೊ 2 + 2 ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 4. ಹಾಗಿದ್ರೆ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ, ದಟ್ ಈಸ್ 4. ವೆರಿ ಗುಡ್, ವೆಲ್ ಡನ್, ಪರ್ಫೆಕ್ಟ್. ಓಕೆ ಮಕ್ಕಳೇ, ಆಲ್ ರೈಟ್, ನಿಮಗಿದು ಅರ್ಥ ಆಯ್ತು ಅಂತ ನಾನು ಅನ್ಕೊಂತಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಸೊ ನಮ್ಮ ಫೈನಲ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಸೆಷನ್. ಸೊ ಮ್ಯಾಮ್ ಅದನ್ನ ಓದ್ತಾರೆ. All right, so the lengthier question of your exercise kuda. Question is, which of the statements about the reaction below are incorrect?
ತುಂಬಾ ಜನ ಮಕ್ಕಳಿಗೆ ಹ್ಯಾವ್ ದ ಟೆಂಡೆನ್ಸಿ ಟು ಸೇ ದ ಕರೆಕ್ಟ್ ಆನ್ಸರ್ ಅಲ್ಲ, ಇನ್ಕರೆಕ್ಟ್ ಆನ್ಸರ್ ರಿಲೇಟೆಡ್ ಟು ದಿಸ್ ಇಕ್ವೇಶನ್. ಏನದು? PbO, lead oxide reacting with carbon to form lead and carbon dioxide. It's a combination type of question. Statement ಒಂದು ಬಂದು ಹೇಳುತ್ತೆ lead is getting reduced. ಇಲ್ಲಿ lead ಇಲ್ಲ. ನೀವು ಯಾವುದೇ ಸ್ಟೇಟ್ಮೆಂಟ್ ಓದ್ತೀರಾ ಅಂದ್ರೆ ಅಪ್ಲೈ ದ್ಯಾಟ್ ಟು ಅ ರಿಯಾಕ್ಟೆಂಟ್. ಲೆಡ್ ಇದೆಯಾ ನಿಮ್ಮ ರಿಯಾಕ್ಟೆಂಟ್ ನಲ್ಲಿ? ಇಲ್ಲ ತಾನೆ. ದಿಸ್ ಇಸ್ ಇರ್ರಿಲೆವೆಂಟ್, ನಥಿಂಗ್ ಬಟ್ ಯುವರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಲುಕ್ ಎಟ್ ಯುವರ್ ರಿಯಾಕ್ಟೆಂಟ್. ನೀವು ರಿಯಾಕ್ಟೆಂಟ್ ಕಡೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದೆಯಾ ಅಲ್ಲಿ? ಇಲ್ಲ. ಸೊ ಈ ಸ್ಟೇಟ್ಮೆಂಟಿಗೆ ಅರ್ಥನೇ ಇಲ್ಲ. ಇಟ್ ಮೀನ್ಸ್ ಇಟ್ ಇಸ್ ಇನ್ಕರೆಕ್ಟ್ ಅಲ್ವಾ? ಚೆಕ್ ದ ಕರೆಕ್ಟ್ ಒನ್ ನಾವು. ಕಾರ್ಬನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಕಾರ್ಬನ್ ಇದೆ ನಿಮ್ಮ ರಿಯಾಕ್ಟೆಂಟ್ ಸೈಡ್ ನಲ್ಲಿ ಇದೆ. ಕಾರ್ಬನ್ ಏನಾಗ್ತಾ ಇದೆ? ಆಕ್ಸಿಡೈಸ್ ಆಗ್ತಾ ಇದೆ. ಹೌದಾ? ಪ್ರಾಡಕ್ಟ್ ಕಡೆ ನೋಡಿದ್ರೆ ಆಕ್ಸಿಜನ್ ಆಡ್ ಆಗಿದೆ. ಎಸ್, ಕಾರ್ಬನ್ ಇಸ್ ಆಕ್ಸಿಡೈಸ್ಡ್. ಕಾರ್ಬನ್ ಅಲ್ಲಿ ಆಕ್ಸಿಜನ್ ಆಡ್ ಆಗಿದೆ. ಇದು ಕರೆಕ್ಟ್ ಇದೆ. ಬಟ್ ನಮಗೆ ಬೇಕಾಗಿರೋದೇನು? ಇನ್ಕರೆಕ್ಟ್. ಹೌದಾ? ಆಮೇಲೆ ಲೆಡ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಲೆಡ್ ಆಕ್ಸೈಡ್ ಇದೆಯಾ? ಎಸ್, ತುಂಬ ಜನ ಆನ್ಸರ್ ಮಾಡ್ತಿದ್ದೀರಾ. ಸೊ ಆ ಹಾರ್ಟ್ ಫಾರ್ ಯು. ಯಾಕೆಂದರೆ ತುಂಬ ಜನ ಕರೆಕ್ಟ್ ಆಗಿರೋ ಆನ್ಸರ್ನೇ ಮಾಡ್ತಾ ಇದ್ದೀರಾ. ರಿಯಲಿ ಅಪ್ರಿಷಿಯೇಬಲ್. ಲೆಡ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಲೆಡ್ ಆಕ್ಸೈಡ್ ಇದೆ, ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತೀರಾ, ಲೆಡ್ ಆಗಿ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನಮಗೆ ಇದು ಬೇಕಾಗಿಲ್ಲ. ವಿ ಓನ್ಲಿ ವಾಂಟೆಡ್ ದ ಇನ್ಕರೆಕ್ಟ್. ಆಪ್ಷನ್ 1 and option 2 are the incorrect statement. Statement 1 and statement 2 are the incorrect ones. Hence option A is the right answer. Yes, a lot of answer A is the correct one. Yes, thank you Anushka. So actually it was really fun talking to you all, discussing a lot of questions. Tumba khushi aitu with the interactions we had with you all. Nima participation in our video also we are expecting. So every time we make a video with ಎಕ್ಸ್ಪೆಕ್ಟೇಷನ್ ಆಫ್ ಓಕೆ ನೀವು ನೋಡ್ತೀರಾ ಅದನ್ನ, ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಅದರಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವು ವಿಡಿಯೋನ ಮಾಡ್ತಿರೋದು. ಇಟ್ಸ್ ಆಲ್ರೆಡಿ ತುಂಬ ಟೈಮ್ ಆಯಿತು, ಇವಾಗ ಆಲ್ಮೋಸ್ಟ್ 2 hours ಆಗ್ಲಿಕ್ಕೆ ಬಂತು. ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ಯೋರ್ ವೀಕೆಂಡ್ ಆಲ್ಸೋ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ಹೂ ಹ್ಯಾಸ್ ಅಟೆಂಡೆಡ್ ದಿಸ್ ಲೈವ್ ಪ್ರಾಕ್ಟೀಸ್ ಸೆಷನ್. ಹೋಪ್ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ. ಮಸ್ತ್ ಕ್ಲಾಸ್ ಅಂತ ಹೇಳಿ. ಥ್ಯಾಂಕ್ ಯು. It would be very helpful if you start social lecture. Ma'am, sorry for asking you again and again. Veena, actually ಇದನ್ನ ನಾವು ನಮ್ಮ ಹೈಯರ್ ಅಥಾರಿಟೀಸ್ಗೆ ಆಲ್ರೆಡಿ ಹೇಳಿದ್ದೀವಿ, ಇನ್ಫಾರ್ಮ್ ಮಾಡಿದ್ದೀವಿ. ಸೊ ದೇರ್ ಇಸ್ ಪ್ರಾಪರ್ ನೋ ಏನು ಹೇಳ್ಬೋದು ಅಲ್ಲಿ ಕ್ಲಿಯರ್ ಆಗಿ ಯಾವಾಗ ಅಂತ ಹೇಳಿಲ್ಲ. ಬಟ್ ಅವರು ನಮಗೆ ಹೋಪ್ಫುಲಿ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ವೀಣಾ. ಸೊ ಅದನ್ನಷ್ಟೇ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗಾಗಿ ಥ್ಯಾಂಕ್ ಯು ಅನುಷ್ಕಾ, ಥ್ಯಾಂಕ್ ಯು ಐಶ್ವರ್ಯ. And then Aju ma'am, show leaderboard ನಲ್ಲಿ ಏನೂ ಇಲ್ಲ, it has a technical glitch. ನಮ್ಮ next practice session ಅಲ್ಲಿ leaderboard definitely will work and we'll be coming there. Okay, ಆಮೇಲೆ ಏನಾದರೂ ಇದೆಯಾ? Udan is a Hindi batch for the same foundation alva. So thank you Rupa for saying that it is a nice class and very helpful. Really your comment means a lot. Veena, thank you for your white heart. What your white heart indicates actually. Aju, okay, thank you for your presence. Anushka, wonderful class. Thank you so much. So I'm going to wind up the class. Ma'am is also going to conclude now. ಎಸ್ ಮಕ್ಕಳೇ, ನನಗೆ ಅರ್ಥ ಆಗ್ತಿದೆ ನೀವೆಲ್ಲರೂ ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀರಾ ಸೆಷನ್ನ ಅಂತ. ಹೌದಾ? ಸೊ ನೆಕ್ಸ್ಟ್ ಸೆಷನಲ್ಲೂ ಕೂಡ ಅಂದರೆ ಈ ಲೈವ್ ಸೆಷನ್ಸ್ ಇದೇ ರೀತಿಯಾಗಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಕ್ಸೈಟಿಂಗ್ ಆಗು ಇರುತ್ತೆ. ಆಲ್ ರೈಟ್. ಸೊ ಪ್ರತಿ ಸ್ಯಾಟರ್ಡೆ ನೀವು ಇದನ್ನು ಯು ಕ್ಯಾನ್ ವೇಟ್ ಫಾರ್ ದಟ್. ಓಕೆ, ಸೊ ಐ ಬಿಲೀವ್ yes ma'am, bye ma'am. Okay. Thank you so much for each and everyone joining this session and making this very successful. Okay, so ನೀವೆಲ್ಲ ಜಾಯಿನ್ ಆಗಿದ್ದಕ್ಕೆ ನಮಗೆ ಇಷ್ಟೊಂದು ಇಂಟ್ರೆಸ್ಟ್ ಅಲ್ವಾ? ಸೊ ನಿಮ್ಮಿಂದನೇ ಈ ಒಂದು ಸೆಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಬಾಯ್ ಅಂತ ಹೇಳ್ತಿದ್ದೀರಾ, ನೀವೇ ಆಗಲಿ ಮುಗಿಸಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ, ಅರ್ಥ ಆಯ್ತು ನನಗೆ. ಓಕೆ, ಸೊ ಇಟ್ಸ್ ಆಲ್ರೆಡಿ ತುಂಬ ಟೈಮ್ ಆಗಿದೆ ಅಂತ ನನಗೆ ಗೊತ್ತು. ಕನ್ನಡ ಕ್ವೀನ್. ಓಕೆ, ಸೊ ಕನ್ನಡ ಕ್ವೀನ್ ನೀವಂತ ಹೇಳ್ತಿದ್ರೋ ನಾನಂತ ಹೇಳ್ತಿದ್ರೋ ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಓಕೆ, ವಂಡರ್ಫುಲ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಮಹಾದೇವಿ. ಸ್ಟೇಟ್ ಬೋರ್ಡ್ ಸೋಷಲ್. ಎಸ್ ಮಹಾದೇವಿ, ಅವಾಗಲೇ ಮ್ಯಾಮ್ ಹೇಳಿದ್ರಲ್ಲ ಸೋಷಲ್ ಬಗ್ಗೆ ನಾವು ಆಲ್ರೆಡಿ ಟೀಮ್ ಜೊತೆ ಹೈಯರ್ ಅಥಾರಿಟೀಸ್ ಬಗ್ಗೆ ಮಾತಾಡಿದ್ದೀವಿ ಅಂತ ಮ್ಯಾಮ್ ಹೇಳಿದ್ರು. ಯು ವಿಲ್ ಗೆಟ್
ಓಕೆ, ಇದಕ್ಕೆ ಸರಿಯಾದಂಥ ಒಂದು ರೆಸ್ಪಾನ್ಸ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ನಿಮ್ಮ ಸಿಟಿ ಮ್ಯಾಮ್, ಓಕೆ, ನೀವ್ ಮ್ಯಾಮ್, ಓಕೆ, ಥ್ಯಾಂಕ್ ಯು ಸೋ ಮಚ್ ರೂಪಾ. ಆಲ್ ರೈಟ್ ಮಕ್ಕಳೇ, ಸೊ ಇವತ್ತು ಆಲ್ರೆಡಿ ಲೇಟ್ ಆಗಿದೆ. ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಇದೇ ಎಕ್ಸೈಟ್ಮೆಂಟ್ ನಿಮ್ಮ ಹತ್ರ ಇರಲಿ, ಈ ಒಂದು ಎನರ್ಜಿ ನಿಮ್ಮ ಹತ್ರ ಇರಲಿ, ಯಾವಾಗಲೂ ಮೋಟಿವೇಟೆಡ್ ಆಗಿರಿ ಅಂತ ಹೇಳ್ತಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದಿ, ಊಟ ಮಾಡಿ, ಚೆನ್ನಾಗಿ ಆಟ ಆಡಿ, ಎಂಟರ್ಟೈನ್ಮೆಂಟು ಇರಲಿ, ಅದ್ರ ಜೊತೆಗೆ ಓದೋದು ಇರಲಿ ಅಂತ ಹೇಳ್ತಾ ಮತ್ತೆ ಎಲ್ಲರೂ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಬಾಯ್ ಎವ್ರಿ ಒನ್.